ಲಕ್ಷ್ಮಣನ ಸೀತೆಯ ಒಡಗೂಡಿಸಿ ವಾಲ್ಮೀಕಿಗಳ ಆಶ್ರಮದ ಬಳಿ ಅವಳನ್ನು ಬಿಟ್ಟು ಬರುವ ಆಜ್ಞೆಯನ್ನು ಮಾಡಿದ್ದಾನೆ. ಅಲ್ಲಿಗೆ 49ನೇ ಶ್ಲೋಕ ಮುಗಿದು ಇನ್ನು 50ನೇ ಶ್ಲೋಕಕ್ಕೆ ಬರ್ತಾ ಇದ್ದೀವಿ. ಸಾಧುರ್ನಿಮಿತ್ತೋಪಗತಾದ್ವಿಷಾದಾತ್ ಸದ್ಯ ಪರಿಮ್ಲಾನಮುಖಾರವಿಂದ ರಾಜ್ಞಃ ಶಿವಂ ಸಾವರಜಸ್ಯ ಭೂಯಾತ್ ಇತ್ಯಾಶಂಸೆ ಕರ್ಣೈರಬಾಹ್ಯೈ ಅಬಾಹ್ಯೈ ಕರ್ಣೈ ಅಂತಂದರೆ ಅಂತಃಕರಣದಿಂದ ಅವಳು ಅಪಶಕುನಗಳು ಆಗ್ತಾ ಇದ್ದುದನ್ನು ಕಂಡು ರಾಮನಿಗೆ ಮತ್ತು ಅವನ ತಮ್ಮಂದರಿಗೆ ಏನೂ ತೊಂದರೆ ಆಗದೇ ಇರಲಿ ಅಂತ ಬೇಡಿಕೊಂಡ್ಳು ಅಂತ. ಆ ಒಂದು ಕಟಕಿಯನ್ನು, ಐರನಿಯನ್ನು, ವಿಧಿ ವಿಕಟತೆಯನ್ನು ಕವಿ ಎಷ್ಟು ಚೆನ್ನಾಗಿ ತರ್ತಾನೆ. ದುರ್ನಿಮಿತ್ತೋಪಗತಾತ್ ವಿಷಾದಾತ್ ಸದ್ಯ ಪರಿಮ್ಲಾನ ಮುಖಾರವಿಂದ. ಅಪಶಕುನವನ್ನು ಕಂಡು, ಲಕ್ಷ್ಮಣನ ಮುಖದಲ್ಲಿರುವ ಅಪಶಕನದ ಛಾಯೆಯನ್ನು ಕಂಡು, ರಾಜ್ಞಃ ಸಾವರಜಸ್ಯ ಶಿವಂ ಭೂಯಾದಿತ್ಯ ಆಶಂಸೆ. ರಾಜನಿಗೆ, ರಾಜಾರಾಮನಿಗೆ, ಮತ್ತು ಅಲ್ಲಿ ರಾಜ್ಞಃ ಅನ್ನುವ ಮಾತು ಅರ್ಥಪೂರ್ಣವಾಗಿದೆ. ಇವಳು ಪಾಲಿಗೆ ಇನ್ನೊಂದು ರಾಜನೇ ಆಗಿರುವಂಥವನಾಗುತ್ತಾನೆ. ಆ ಕಾರಣದಿಂದ ರಾಮನಿಗೆ ಏನೂ ತೊಂದರೆ ಆಗದೇ ಇರಲಿ ಅಂತ ಹಾರೈಸಿಕೊಂಡಳು. ಆದರೆ ಇವಳಿಗೆ ಆಗ್ತಾ ಇರುವಂಥದ್ದು ತೊಂದರೆ. ಇದು ಎಷ್ಟು ಮಾರ್ಮಿಕವಾಗಿ ಕವಿ ತಂದುಕೊಟ್ಟಿದ್ದಾನೆ ಅಂತಂದರೆ, ಸೀತಾಪರಿತ್ಯಾಗವನ್ನು ಯಾವ ಕವಿ ಕೂಡ ಮುಟ್ಟಿದಾಗ ಸೀತೆಯ ಪಕ್ಷ ವಹಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ವಾಲ್ಮೀಕಿಯಿಂದ ಮೊದಲುಗೊಂಡು ಯಾರೂ ಕೂಡ ಅವರವರ ಹೃದಯ ಸಂಸ್ಕಾರಕ್ಕೆ ತಕ್ಕಂತೆ, ಆಯಾ ಭಾವಗಳಿಗೆ ತಕ್ಕಂತೆ ಸೀತಾಪರಿತ್ಯಾಗದ ಬಗೆಗೆ ಬಂದಾಗಲೆಲ್ಲ ಸೀತಾ ಪಕ್ಷಪಾತಿಗಳೇ ಆಗಬೇಕಾಗುತ್ತದೆ. ಆ ಮಟ್ಟದ ಅಸಹಾಯಕತೆ ಆಕೆಯಲ್ಲಿ ಕಲ್ಪಿಸಿದೆ ವಿಧಿ. ಅವಳದೇ ಹೇಳ್ತಾಳೆ, ಸಾವರಜಸ್ಯ ಶಿವಂ ಭೂಯಾತ್ ಅಂತನ್ನುವ ದೃಷ್ಟಿಯಿಂದ ಅವಳು ಹೇಳ್ತಾಳೆ, ಗುರೋರ್ ನಿಯೋಗಾತ್ ವನಿತಾಂ ವನಾಂತೆ ಸಾಧ್ವೀಂ ಸುಮಿತ್ರಾತನಯೋ ವಿಹಾಸ್ಯನ್ ಅವಾರ್ಯತೇವೋತ್ಥಿತವೀಚಿ ಹಸ್ತೈ ಜಹ್ನೋರ್ದುಹಿತ್ರಾ ಸ್ಥಿತಯಾ ಪುರಸ್ತಾತ್. ಎದುರಿಗೆ ಗಂಗಾ ನದಿ ಉತ್ತುಂಗ ತರಂಗ ಭಂಗಿ ಅವಳು ಕಾಣಿಸ್ಕೊಳ್ತಾಳೆ. ಅದು ಹೇಗಿತ್ತು ಅಂತಂದರೆ, ಗಂಗೆ ಅಯ್ಯೋ ಬೇಡ, ಸೀತಾಪರಿತ್ಯಾಗ ಬೇಡ ಅಂತ ತನ್ನ ತರಂಗ ಹಸ್ತಗಳಿಂದ ಲಕ್ಷ್ಮಣನ ತಡೆಯುವಂತೆ ಇತ್ತು ಅಂತ ಅತ್ಯಂತ ಸುಂದರವಾದ ಉತ್ಪ್ರೇಕ್ಷಾಲಂಕಾರವನ್ನು ಕವಿ ಮಾಡಿದ್ದಾನೆ. ಗುರೋರ್ ನಿಯೋಗಾತ್, ಹಿರಿಯಣ್ಣನ ಆಜ್ಞೆ. ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅನ್ನುವುದು ಧರ್ಮಶಾಸ್ತ್ರದ ಮಾತು. ಹಾಗಾಗಿ ವನಿತಾಂ ವನಾಂತೆ ಸಾಧ್ವೀಂ ವಿಹಾಸ್ಯನ್ ಸುಮಿತ್ರಾತನಯ. ಸುಮಿತ್ರೆಯ ಮಗ ಸಾಧ್ವಿಯನ್ನು ಬಿಟ್ಟು ಬರುವುದು. ಒಂದೊಂದು ಶಬ್ದವನ್ನೂ ಕೂಡ ಅಷ್ಟು ಚೆನ್ನಾಗಿ ಅಳೆದಳೆದು ಕವಿ ಬಳಸಿರುವಂಥದ್ದು ಕಾಣಿಸುತ್ತದೆ. ಗಂಗಾ ನದಿಯೂ ಕೂಡ ತಡೀತಾ ಇದೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಪ್ರಕೃತಿಯ ಜಡತತ್ವಕ್ಕೆ ಚೇತನತ್ವವನ್ನು ಆರೋಪ ಮಾಡಿದಾಗ ಎಲ್ಲೆಲ್ಲದ ಸೊಗಸು ಬರುವಂಥದ್ದಾಗುತ್ತದೆ. ಈ ರೀತಿಯಾಗಿ ಮಾಡುವುದೇ ಕವಿಯ ವೈಶಿಷ್ಟ್ಯ. ಕವಿ ಯಾವುದನ್ನು ಕೂಡ ಸ್ಪಂದಿಸುವಂತೆ ಮಾಡಬಲ್ಲ. ರವೀಂದ್ರನಾಥ್ ಠಾಕೂರರು ಒಂದು ಕಡೆ ಹೇಳ್ತಾರೆ, ಕೋಮಲ ಭಾವಗಳೇ ಗಲಿಬಿಲಿಗೊಳ್ಳಬೇಡಿ, ದೂರ ಓಡಬೇಡಿ, ನಾನು ಕವಿ, ಅದರಿಂದ ನಿಮಗೆ ಭಯವಿಲ್ಲ, ನನ್ನ ಹತ್ತಿರಕ್ಕೆ ಬನ್ನಿ ಅಂತ. ಇದು ಒಬ್ಬ ಕವಿಗೆ ಸಾಧ್ಯವ, ಇನ್ಯಾರಿಗೂ ಸಾಧ್ಯವಲ್ಲದ್ದು. ಯಾಕೆಂದರೆ ತನ್ನದಲ್ಲದ ಮತ್ತೊಬ್ಬರ ವ್ಯಕ್ತಿತ್ವವನ್ನು ತನ್ನದನ್ನಾಗಿ ಕ್ಷಣಕಾಲವಾದರೂ ಮಾಡಿಕೊಳ್ಳಬಲ್ಲ. ಇನ್ನು ಬೇರೆಯವರಿಗೆ ಕ್ಷಣಕಾಲವಾದರೂ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಸರ್ವದಾ ಮಾಡಿಕೊಂಡ್ರೆ ಆತ ಜೀವನ್ಮುಕ್ತನೇ. ಅವನ ಬಗೆಗೆ ಹೇಳುವಂಥದ್ದು ಏನೂ ಇಲ್ಲ, ಅವನ ಬದುಕೇ ಕಾವ್ಯವಾಗಿರ್ತದೆ. ಆದರೆ ಕವಿಯ ಆ ಒಂದು ಊರ್ಜಸ್ವತಿಯಾದ ಸ್ಥಿತಿ ಯಾವುದಿದೆ, ಆ ಇರುವ ಹೊತ್ತಿನಲ್ಲಿ ಬಂದ ಮಾತು ಕವಿತ್ವವಾಗುತ್ತದೆ, ಆಮೇಲಿಂದಲ್ಲ. ಅದರಿಂದಲೇ ಒಳ್ಳೆಯ ಕವಿಗಳಾಗಿದ್ದವರು ಒಳ್ಳೆಯ ಮನುಷ್ಯರಾಗಿರಬೇಕು ಅಂತ ಏನೂ ಇಲ್ಲ. ಆ ಕವಿತ್ವದ ಸಮಾಧಿಯಿಂದ ಈಚೆಗೆ ಬಂದಾಗ ಅವರು ನಮ್ಮಂತೆ ನಿಮ್ಮಂತೆ ಎಲ್ಲರಂತೆ ಇರ್ತಾರೆ. ಅವರ ಬಾಯಿಂದಲೂ ಬೈಗಳೇ ಬರುತ್ತದೆ, ಅದಕ್ಕೆ ಯಾವ ಕಾರಣವೂ ಬೇಕಿಲ್ಲ. ರಥಾತ್ಸ ಯಂತ್ರ ನಿಗೃಹೀತ ವಾಹಾತ್ ತಾಮ್ರಾತೃಜಾಯಾಂ ಪುಲಿನೇವತಾರ್ಯ ಗಂಗಾಂ ನಿಷಾದ ಹೃತನೌ ವಿಶೇಷ ತತಾರ ಸಂಧಾಮಿವ ಸತ್ಯಸಂಧ. ಸಂಧಾ ಅಂದರೆ ಪ್ರತಿಜ್ಞಾ ಅಂತ ಅರ್ಥ. ಅಣ್ಣನ ಪ್ರತಿಜ್ಞೆ, ಅಣ್ಣನಾಜ್ಞೆಯನ್ನು ನಾನು ನೆರವೇರಿಸ್ತೀನಿ ಅನ್ನುವ ಪ್ರತಿಜ್ಞೆ, ಅದನ್ನು ಈ ಸತ್ಯಸಂಧನಾದವನು ದಾಟುವಂತೆ. ಸತ್ಯಸಂಧ ಅನ್ನುವ ಶಬ್ದ ನಮಗೆ ಪರಿಚಿತ, ಆದರೆ ಸಂಧ ಅಲ್ಲ. ಸಂಧಾ ಸತ್ಯಂ ಯಸ್ಯ ಸಹ ಸತ್ಯಸಂಧ ಅಂತ. ಯಾವನ ಪ್ರತಿಜ್ಞೆ ಸತ್ಯವಾದದ್ದು ಅವನು ಸತ್ಯಸಂಧ ಅಂತ ಆಗುವಂಥದ್ದು. ಕಾಳಿದಾಸ ಅಪೂರ್ವವಾದ ಶಬ್ದಗಳನ್ನು ನಮ್ಮ ಪಾಲಿಗೆ ಉಳಿಸಿಕೊಡ್ತಾರೆ.
ಅವನಷ್ಟು ಸರಳವಾಗಿ ಬರೆಯುವ ಕವಿ, ಅವನಷ್ಟು ವಿರಳ ಪ್ರಚುರ ಶಬ್ದಗಳನ್ನು ಬಳಸೋದಿದೆಯಲ್ಲ, ಅದು ತುಂಬ ಅಪೂರ್ವವಾದಂಥದ್ದು. ಒಬ್ಬ ಶೇಕ್ಸ್ಪಿಯರಲ್ಲಿ, ಒಬ್ಬ ಕುಮಾರವ್ಯಾಸನಲ್ಲಿ ಈ ಥರ ಕಾಣಿಸುತ್ತದೆ. ಕಾಳಿದಾಸನ ಕಾವ್ಯಗಳ ಗಾತ್ರಕ್ಕೆ ಹೋಲಿಸಿದರೆ ಅವನ ಶಬ್ದ ಸಂಪತ್ತಿ ತುಂಬ ದೊಡ್ಡದು. ನಿಜವೇ, ಸಂಸ್ಕೃತದ ಯಾವುದೇ ಕವಿಗೂ ಒಬ್ಬ ಆ್ಯಾವರೇಜ್, ಬಿಲೋ ಆ್ಯಾವರೇಜ್ ಸಂಸ್ಕೃತ ಕವಿಗೆ ಇರುವಷ್ಟು ಶಬ್ದ ಒಬ್ಬ ಎಬೋವ್ ಆ್ಯಾವರೇಜ್ ಅಲ್ಲ, ವೆರಿ ಗುಡ್ ಪೊಯೆಟ್ ಇನ್ ಅದರ್ ಲ್ಯಾಂಗ್ವೇಜಸ್ಗೆ ಇರೋದು ಕಷ್ಟ. ಆ ಮಟ್ಟದ್ದು ಕಾಳಿದಾಸಾದಿಗಳ ಸಂಸ್ಕೃತ ಕವಿಗಳ ಭಾಷಾ ಪಟುತ್ವ, ಭಾಷಾ ಸಮೃದ್ಧಿ. ಕಾಳಿದಾಸ, ಶೇಕ್ಸ್ಪಿಯರ್, ಕುಮಾರವ್ಯಾಸ ಮೊದಲಾದವರು ಉತ್ತಮ ಕವಿಗಳಾಗಿದ್ದು ಅತ್ಯುತ್ತಮವಾದ ಪದಸಂಪದವನ್ನು ಹೊಂದಿದವರಾಗಿದ್ದರು. ಅದರೊಳಗೂ ಕವಿಯ ಒಂದು ಕೆಲಸ, ಅನೇಕ ಬಾಧ್ಯತೆಗಳಲ್ಲಿ ಒಂದು ಒಳ್ಳೊಳ್ಳೆ ಶಬ್ದಗಳನ್ನು ಉಳಿಸಿಕೊಡಬೇಕು ಮುಂದಿನ ತಲೆಮಾರಿಗೆ. ಹೊಸ ಶಬ್ದಗಳ ಟಂಕನ ಎಷ್ಟು ಪ್ರಮುಖವೋ ಹಳೆಯ ಶಬ್ದಗಳ ಮರುಕಳಿಕೆ ಕೂಡ ಅಷ್ಟೇ ಮುಖ್ಯವಾದದ್ದು. ಹೊಸ ಬಟ್ಟೆ ಬಂದಂತೆ ಧರಿಸಿಕೊಂಡು ಹರಿದು ಹಳೆಯದು ಮಾಡೋದಷ್ಟೇ ಅಲ್ಲ, ಹಳೆಯ ಬಟ್ಟೆಗಳನ್ನು ಧರಿಸಿ ಅವುಗಳಿಗೆ ಆಗಾಗ ಸೂರ್ಯನ ಕಿರಣ ಸೋಕುವಂತೆ ಮಾಡದೇ ಇದ್ದರೆ ಅವುಗಳು ಅಲ್ಲಲ್ಲಿಯೇ ಸೀಳಿ ಹೋಗಿಬಿಡುತ್ತವೆ. ಆ ಮರುಕಳಿಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಆಧುನಿಕ ಸಾಹಿತ್ಯ ತುಂಬ ಬಡಕಲು, ಪೀಚಲು, ಈಚು, ಕಪಾಚು ಅದನ್ನು ಕಂಡು ಬಹಳ ವಾಕರಿಕೆ ಬರ್ತದೆ. ಕಾರಣ ಪದಸಂಪದವೇ ಇಲ್ಲ, ಎಲ್ಲಕ್ಕೂ ಅಷ್ಟೇ ಶಬ್ದಗಳು ಬಳಸ್ತಕ್ಕಂಥದ್ದು. ಈ ಸಿನಿಮಾ ಕವಿಗಳು ಅಂತ ಹಿಂದೆ ಇದ್ದವರು ಏನು ಒಂದು 200-300 ಶಬ್ದಗಳೊಳಗೆ ಹಿಂದಿ ಸಿನಿಮಾ ಸಾಹಿತ್ಯವೆಲ್ಲ ಮುಗಿದೋಗ್ತಾ ಇತ್ತು ಅಂತ ಒಬ್ಬರು ಎಸ್ಟಿಮೇಟ್ ಮಾಡಿದರು. ಪ್ಯಾರ್, ಇಷ್ಕ್, ತುಮ್, ಹಮ್, ದಿಲ್, ಸನಮ್ ಈ ಥರದ್ದು ಕೆಲವು ಪದಗಳಲ್ಲಿ ಮುಗಿದೋಗ್ಬಿಡುತ್ತೆ ಅಂತ. ಹಾಗಾಗಬಾರ್ದು. ಆ ಸಂದರ್ಭೋಚಿತವಾದ ರೀತಿಯಲ್ಲಿ ಬಳಸಬೇಕು. ನೆನ್ನೆ ದಿವಸ ನಾನು ಒಂದು ಪದ್ಯ ಬರಿತಾ ಇದ್ದೆ. ಆಗ ಆ ಪದ್ಯದಲ್ಲಿ ಬದುಕಿನ ಬಯಕೆ, ಸಾವಿನ ಬಯಕೆ ಅಂತ ಎರಡೂ ಬೇಕಾಗಿತ್ತು. ಆ ಎರಡರಲ್ಲಿ ಸಂಸ್ಕೃತಕ್ಕೇನು ಬೇಕಾದಂತೆ ಇರುವಂಥದ್ದು ಸನ್ನಂಥ ಪ್ರಯೋಗಗಳು ಮಾಡಿದರೆ ಆ ಅಮರವಾಣಿಯ ಸೌಭಾಗ್ಯವೇ ಸೌಭಾಗ್ಯ. ಮುಮೂರ್ಷ, ಜಿಜೀವಿಷ ಅಂತ ಎರಡು ಶಬ್ದ ಬಳಸ್ತೆ. ಮುಮೂರ್ಷ ಅಂದರೆ ಮರ್ತುಮಿಚ್ಛ, ಮುಮೂರ್ಷ ಸಾಯುವ ಬಯಕೆ ಅಂತ. ಜಿಜೀವಿಷ ಅಂತ ಅಂದರೆ ಜೀವನದ ಬಯಕೆ ಅಂತ ಅರ್ಥ. ನನ್ನ ಸ್ನೇಹಿತ ಬಂದ, ಸರಿಯಾದ ಸಮಯಕ್ಕೆ ಸರಿಯಾದ ಪದಗಳು ನಿಮಗೆ ಹೇಗೆ ಹೊಳೆಯುತ್ತವೆ ಅಂತ. ನಾನು ಹೇಳಿದೆ, ಅಪ್ಪ ಅದು ದೇವವಾಣಿಯ ಲಾಭ. ಸಂಸ್ಕೃತದಲ್ಲಿ ಎಲ್ಲದಕ್ಕೂ ಒದಗಿ ಬರುವಂಥ ರೀತಿಯ ಶಬ್ದಗಳಿವೆ, ಅದನ್ನು ಮತ್ತೆ ಮತ್ತೆ ಬಳಸಿ ರೂಢಿ ಮಾಡಿಕೊಳ್ತಾ ಇರಬೇಕು, ಇಲ್ಲದೇ ಇದ್ದರೆ ಇರುವಂಥದ್ದಲ್ಲ ಅಂತ. ನಾವು ಹಾಗಲ್ಲ, ಮರಣೇಚ್ಛ ಅಂತ ಅಥವಾ ಮರಣಸ್ಯ ಆಶಾ, ಮರಣಸ್ಯ ಕಾಮನ ಅಂತ ಏನೇನೋ ಬಳಸಿದ್ರೆ ಆಗೋಲ್ಲ. ಮುಮೂರ್ಷ ಅಂತ ಬಂದಾಗಲೇ ಬಳತಕ್ಕಂಥದ್ದು. ಬಿಟ್ಟೋಗುವಂಥ ಬಯಕೆ ಜಿಹೀರ್ಷ ಅಂತನ್ನುವಂಥದ್ದು. ನೆಕ್ಕುವಂಥ ಬಯಕೆ ಲಿಲಿಕ್ಷಾ ಅಂತ. ಒಂದೊಂದಕ್ಕೂ ಹೀಗೆ ಎಷ್ಟು ಚೆನ್ನಾಗಿರುವ ಶಬ್ದಗಳಿವೆ, ಅವುಗಳನ್ನು ಬಳಸಬೇಕು. ಇವು ನಾವು ನಿಷ್ಪಾದನೆ ಮಾಡಿಕೊಳ್ಳೋದಲ್ಲದೆ ಹಳೆ ಕೋಶಗಳಲ್ಲಿ, ಪ್ರಯೋಗಗಳಲ್ಲಿ ಉಳಿದು ಹೋಗಿರ್ತಕ್ಕಂಥದ್ದು. ಎಷ್ಟು ಸೊಗಸಾಗಿರ್ತಕ್ಕಂಥ ಪದಗಳು, ಆ ರೀತಿಯಾದ ಪದಗಳು. ಈಗ ಕಾವರೆ ಕಣೆಗೊಂಬರೆಂಬೊಡೆ ಅಂತ ನಾಗಚಂದ್ರಂದು ಒಂದು ಪ್ರಯೋಗ. ಇವತ್ತು ಯಾರೋ ಒಬ್ಬ ಪರೀಕ್ಷೆಗೆ ವಿದ್ಯಾರ್ಥಿ ಬರೆಯೋನು ಇದರ ಅರ್ಥ ಕಾವರೆ ಕಣೆಗೊಂಬರ್ ಅಂದರೆ ಏನು ಅಂತ, ಕಾವರೆ ಅಂದರೆ ಏನರ್ಥ ಅಂತ ಕಾಂಟೆಕ್ಸ್ಟ್ ಹೇಳಪ್ಪ ಅಂತ. ಕಾವರೆ ಕಣೆಗೊಂಬರೇ ನಾವು ಗೊತ್ತಾಯಿತು ನಾಗಚಂದ್ರನ ಕಾವ್ಯದಲ್ಲಿ ಬರುವಂಥದ್ದು ಅಂತ ಹೇಳಿದೆ. ಕಾವರೆ ಕಾಯುವವರೇನೆ ಬಾಣ ತಗೊಂಡ್ರೆ ಗತಿ ಏನು ಅಂತ. ಹರಕೊಲ್ಲಲ್ ಪರಕಾಯುವರೆ ಅಂತ ಸೋಮೇಶ್ವರ ಶತಕದಲ್ಲಿ ಬರುವಂಥ ಮಾತು. ಅಂದರೆ ಈ ರೀತಿಯಾದದ್ದು ಬೇಕು. ಪಡೆನೋಡಲ್ ಬಂದವರಂ ಗುಡಿವರಿಸಿದ ಓಲಾಯಿತು ಅಂತ ಪಂಪ ಹೇಳ್ತಾನೆ. ಸೈನ್ಯವನ್ನು ನೋಡೋಣ ಪಾಪ, ಏನೋ ಮೆರವಣಿಗೆ ಹೋಗುತ್ತೆ, ಸೈನಿಕರ ಯೂನಿಫಾರ್ಮು, ಆ ಜರ್ಬು, ಆ ನಗಾರಿ, ನೌಬತ್ತು, ಬ್ಯಾಂಡ್ ಸೆಟ್ಟು ಅಂತ ಬಂದರೆ ನಮ್ಮ ಧ್ವಜ ಪತಾಕೆಗಳನ್ನು ಬಿರುದು ಬಾವಲಿಗಳನ್ನು ಹೊತ್ಕೊಳ್ರಯ್ಯ ಅಂತ ಅವ್ರ ಭುಜದ ಮೇಲೆ, ತಲೆ ಮೇಲೆ ಅವನ್ನು ಹೊರಸಿಬಿಟ್ರೆ ಗತಿ ಏನು ಅಂತ. ಇದು ವಾಗ್ರೂಢಿಗಳು. ಈ ಥರದ್ದನ್ನು ಮತ್ತೆ ಮರುಕಳಿಸಿ ಕೊಡಬೇಕಾದ ಬಾಧ್ಯತೆ ಉಂಟು. ಅಂದರೆ ಸಾಹಿತಿಯಾದವನಿಗೆ ಸುಮ್ಮನೆ ನನಗನ್ಸಿದ್ದು ಹೇಳ್ತೀನಿ, ನನ್ನ ಹಾಡು ನನ್ನದು, ನಾನು ಒಲಿದಂತೆ ಹಾಡುವೆ ಅಂತೆಲ್ಲ ಅಂದುಬಿಟ್ರೆ ನೀನು ಒಲದಂತೆ ಹಾಡು, ನಾನು ಕೂಡ ಮುನಿದಂತೆ ತದುಕುವೆ ನಿನಗೆ ಅಂತ ಅನ್ನಬೇಕಾಗುತ್ತದೆ. ಈ ಬಾಧ್ಯತೆಗಳೆಲ್ಲ ಉಂಟು. ಒಂದು ಭಾಷೆಯ ಬದುಕನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ನಡೆಸಿಕೊಡಬೇಕಾದಂಥದ್ದು ಉಂಟಲ್ಲ. ಒಬ್ಬ ರೈತ ಅಂತಂದರೆ ಅವನಿಗೊಂದು ಬಾಧ್ಯತೆ ಉಂಟು. ಆ ಗಿಡ ಮರಗಳ, ಆ ಬೀಜಗಳ, ತಳಿಗಳ ಶುದ್ಧಿಯನ್ನು ಕಾಪಾಡಿಕೊಳ್ಳುವಂಥದ್ದು ಇವೆಲ್ಲ ಕೂಡ ಒಂಟಿ ಬರುವಂಥದ್ದು. ಮಿಶ್ರ ಬೆಳೆಗಳು ಯಾವ ರೀತಿಯಾಗಿ ಆಗ್ತಾ ಬರುತ್ತವೆ, ಅವುಗಳನ್ನು ಹೇಗೆ ಬಳಸಿಕೊಳ್ಳಬೇಕಾದದ್ದು, ಪರಿಸರ, ಹವಾಮಾನ ಇತ್ಯಾದಿ ಪ್ರತಿಯೊಂದು ಕೂಡ ಇರುತ್ತದೆ. ಸಂಗೀತಗಾರರಿಗೂ ಅಷ್ಟೇ. ಅದನ್ನು ಒಂದು ಸೀರಿಯಸ್ ಪ್ರೊಫೆಷನ್ ಅಂತ, ಸೀರಿಯಸ್ ಪರ್ಸ್ಯೂಟ್ ಅಂತ ತೆಗೆದುಕೊಂಡ ತಕ್ಷಣವೇ
ಅಪೂರ್ವ ರಾಗಗಳನ್ನು ಮತ್ತೆ ಚಾಲ್ತಿನಲ್ಲಿ ತರುವಂಥದ್ದಾಗಬೇಕು, ವಿರಳ ಪ್ರಚುರವಾದ ತಾಳಗಳನ್ನು ಇಟ್ಟುಕೊಳ್ಳಬೇಕು. ಹೀಗೆ ಬೌದ್ಧಿಕವಾದ ಒಂದಷ್ಟು ಆಯಾಮವೂ ಇರ್ತವೆ. ಆದರೆ ಅವು ಭಾವನಾತ್ಮಕವಾದ ಆಯಾಮವನ್ನು ನುಂಗಿ ನೊಣೆಯುವ ಮಟ್ಟಕ್ಕಿರಬಾರ್ದು. ಹೀಗೆ ಎಲ್ಲವನ್ನು ಕಾಪಾಡಿಕೊಂಡು ಹೋಗುವ ಬಾಧ್ಯತೆ ಕ್ಲಾಸಿಸಿಸ್ಟ್ ಅಂತಾರಲ್ಲ, ಆಭಿಜಾತ್ಯವನ್ನು ಆಧರಿಸುವವರಿಗೆ ತುಂಬ ಉಂಟು. ಅದು ಏನೂ ಇಲ್ಲದಿದ್ದರೆ ನನ್ನಿಂದಲೇ ಪರಂಪರೆ ಹುಟ್ಟಿತು, ನನ್ನಿಂದಲೇ ಸಾಯುತ್ತದೆ ಅಂತಂದರೆ ಪರವಾಗಿಲ್ಲ, ನೀನೇ ಸಾಯಿ ಅಂತ ಅನ್ನಬೇಕು. ಹಾಗಲ್ಲದೆ ನಾನೊಂದು ದೊಡ್ಡ ಪರಂಪರೆಯ ನಡುವಣ ಕೊಂಡಿ, ನಾನು ನನ್ನ ಹಿನ್ನೆಲೆಯಿಂದ ಬಂದಂಥ ದೊಡ್ಡ ಸಂಪತ್ತಿಗೆ ಉತ್ತರಾಧಿಕಾರಿ ಅಂತಾದಾಗ ಅದನ್ನು ವಿನಿಯೋಗ ಮಾಡುವ ಬಾಧ್ಯತೆಯೂ ಆಗುತ್ತದೆ. ಯಾವುದೇ ಒಂದು ಹಕ್ಕು ಬಾಧ್ಯತೆ ಇಲ್ಲದೆ ಬರುವಂತೆಯೇ ಇಲ್ಲ. ಹಕ್ಕು ಅಂತ ಹೇಳುವಾಗ ಹಕಾರಕ್ಕಿಂತ ಮೊದಲು ಭಕಾರ ಬಂದಿದೆ. ಸಂಸ್ಕೃತದ ಭಕಾರ ಪ್ರಾಕೃತದಲ್ಲಿ ಹಕಾರ ಆಗುತ್ತದೆ. ಹೀಗಾಗಿ ಬಾಧ್ಯತೆ ಅಂತಿದೆಯಲ್ಲ, ಆ ಬಕಾರ ಆಮೇಲೆ ಅದು ಹಕ್ಕು ಆಗುವಂಥದ್ದು. ಅದರಿಂದ ಡ್ಯೂಟೀಸ್ ಆದಮೇಲೇ ಬರ್ತಕ್ಕಂಥದ್ದು ರೈಟ್ಸ್. ಆಲ್ಫಬೆಟಿಕಲ್ ಆರ್ಡಲ್ಲಿ ನೋಡಿದ್ರೂ ಡಿಕ್ಷನರಿನಲ್ಲೂ ಹಾಗೇ ಬರ್ತದೆ, ಇನ್ನೆಲ್ಲಿಯೂ ಹಾಗೇ ಬರ್ತಕ್ಕಂಥದ್ದು. ಕೇವಲ ಫಲ ಮತ್ತು ಶ್ರಮ ಅದು ಮಾತ್ರ ವಿಪರ್ಯಾಸ ಆಗತಕ್ಕಂಥದ್ದು. ಡಿಕ್ಷನರಿನಲ್ಲಿ ಫಲ ಮೊದಲೇ ಬರುತ್ತೆ, ಶ್ರಮ ಆಮೇಲೆ ಬರ್ತದೆ, ಅದು ಬಿಟ್ಟು ಇನ್ನೆಲ್ಲೂ ಅಲ್ಲ. ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತದೆ ಕಾಳಿದಾಸಾದಿಗಳು ಒಂದು ಭಾವೋತ್ಕಟವಾದ ಸಂದರ್ಭದಲ್ಲಿಯೂ ಎಷ್ಟು ಬೇರೆ ಬೇರೆ ವಿವರಗಳನ್ನು ತುಂಬಿಕೊಡ್ತಾರೆ ಎನ್ನುವಂಥದ್ದು. ಮತ್ತು ಆ ಸಂದರ್ಭದ ಡೀಟೇಲ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾನೆ. ರಥವನ್ನು ಅಲ್ಲಿ ಇಳಿದು ಇನ್ನು ಆ ಮಹಾನದಿ ಗಂಗೆಯನ್ನು ದಾಟುವುದಕ್ಕಾಗಿ ನಿಷಾದ ಆಹೃತ ನೌ ವಿಶೇಷ ತತಾರ. ಒಬ್ಬ ಬೆಸ್ತ, ಅವನು ಬೇಡನೂ ಹೌದು, ಕಾಡು ಬೇಡ. ಕಾಡಿನಲ್ಲಿ ದೋಣಿಯನ್ನು ರೆಗ್ಯುಲರಾಗಿ ದಾಟಿಸ್ತಕ್ಕಂಥವ್ರು ಯಾರೂ ಪ್ರತ್ಯೇಕವಾದವರು ಇರೋಲ್ಲ, ಕಾಡಿನ ಬೇಡರೆ ನಡೆಸ್ತಾ ಇರ್ತಾರೆ. ಉದಾಹರಣೆಗೆ ಗುಹ ನಿಷಾದ ರಾಜ, ಅವನೇ ದೋಣಿಯನ್ನು ನಡೆಸ್ತಾ ಇದ್ದ. ಅವರೆಲ್ಲರೂ ಇವರಿಗೆ ಗೊತ್ತು. ಅಂದರೆ ರಾಮ ಈ ಕಾಡಿನ ಬೇಡರು ಮೊದಲುಗೊಂಡು ಎಲ್ಲರಿಗೂ ಬೇಕಾಗುವಂತೆ ಬದುಕ್ತಾ ಇದ್ದ ಅನ್ನುವುದು ಗೊತ್ತಾಗುತ್ತದೆ. ಪ್ರತಿಯೊಬ್ಬರಿಗೂ ಅನ್ಯೋನ್ಯತೆ ಇತ್ತು, ಆ ಮೂಲಕವಾಗಿ ದಾಟ್ತಾನೆ. ಹೀಗಾಗಿ ಸುಮಂತ್ರನೂ ಇಲ್ಲ, ಯಾರೂ ಇಲ್ಲ, ಮೊದಲೇ ಅವನು ಅರಮನೆಯಲ್ಲಿ ಇಲ್ಲವಾಗಿದ್ದಾನೆ. ಇಬ್ಬರೇ ಇರೋದು, ಸೀತೆ ಮತ್ತು ಲಕ್ಷ್ಮಣ. ಈಗ ರಥವೂ ಇಲ್ಲ, ಬಂದಿದ್ದಾರೆ, ದಾಟಿದ್ದಾರೆ. ಅಥ ವ್ಯವಸ್ಥಾಪಿತ ವಾಕ್ ಕಥಂಚಿತ್ ಸೌಮಿತ್ರೇರಂತರ್ಗತ ಬಾಷ್ಪಕಂಠ ಔತ್ಪಾತಿಕಂ ಮೇಘ ಇವಾಶ್ಮವರ್ಷಂ ಮಹೀಪತೆ ಶಾಸನಮುಜ್ಜಗಾರ. ಅಥ ವ್ಯವಸ್ಥಾಪಿತ ವಾಕ್ ಕಥಂಚಿತ್, ಮಾತುಗಳನ್ನು ಹೇಗೇಗೋ ವ್ಯವಸ್ಥಾಪನೆ ಮಾಡಿಕೊಂಡು, ಇನ್ನು ಯಾವ ರೀತಿಯಾಗಿ ಹೌ ಟು ಅಟರ್ ದಟ್, ಅದನ್ನು ಉಚ್ಚರಿಸೋದು ತುಂಬ ಕಷ್ಟ. ಆ ಪರಿತ್ಯಾಗದ ಮಾತನ್ನು ಹೇಗೆ ಹೇಳೋದು, ರಾಮನ ತೀರ್ಮಾನವನ್ನು ಹೇಗೆ ಹೇಳೋದು, ಪ್ರಜೆಗಳು ಯಾವ ರೀತಿಯಾಗಿ ವದಂತಿಗಳನ್ನು ಕಲ್ಪಿಸಿದರು ಅಂತ ಯಾವ ರೀತಿ ಹೇಳೋದು. ಅಂತರ್ಗತ ಬಾಷ್ಪಕಂಠ, ಕಂಠ ರುದ್ಧವಾಗಿದೆ, ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಃ ಅಂತ ಇದೇ ಮಾತುಗಳನ್ನೇ ಶಾಕುಂತಲದಲ್ಲಿ ಮಹರ್ಷಿ ಕಣ್ವರ ಬಗೆಗೆ ಕವಿ ಬಳಸ್ತಾನಲ್ಲ. ಈ ಸಂದರ್ಭದಲ್ಲಿಯೇ ನನಗೆ ತುಂಬ ಪ್ರಿಯವಾದ ಸೀತೆಯದೇ ಪರಿತ್ಯಾಗ ವೃತ್ತಾಂತವನ್ನು ಒಳಗೊಂಡ ದಿಜ್ಞಾಗ ಕವಿಯ ಕುಂದಮಾಲ ರೂಪಕದ ಒಂದು ಶ್ಲೋಕ ನೆನಪಾಗುತ್ತದೆ. ಅದು ಹನುಮನ್ ನಾಟಕದಲ್ಲೂ ಬಂದಿದೆ. ಹನುಮನ್ ನಾಟಕದಲ್ಲಿ ಸೀತಾಂ ಅರಣ್ಯೇ ವಿಜನೇ ವಿಮೋಕ್ತುಂ ಅಂತ ಶುರುವಾದರೆ, ಇಲ್ಲಿ ಆರ್ಯಾಮರಣ್ಯೇ ವಿಜನೇ ವಿಮೋಕ್ತುಂ ಅಂತ ಹನುಮನ್ ನಾಟಕದಲ್ಲಿದೆ. ಆರ್ಯ ಅನ್ನೋ ಶಬ್ದ ತುಂಬ ಸೊಗಸು. ಸೀತೆಯನ್ನು ಕಾಡಲ್ಲಿ ಬಿಡೋದಕ್ಕಿಂತ ಆರ್ಯೆಯಾದವಳನ್ನು, ಅತ್ತಿಗೆಯನ್ನು ಕಾಡಲ್ಲಿ ಬಿಡೋದು ಅಂತ ಹೇಳಿದಾಗ ತುಂಬ ಹೃದಯ ಸ್ಪರ್ಶಿಯಾಗುತ್ತದೆ. ಆರ್ಯಾಮರಣ್ಯೇ ವಿಜನೇ ವಿಮೋಕ್ತುಂ ಶ್ರೋತುಂಚ ತಸ್ಯಾಃ ಪರಿದೇವಿತಾನಿ ಸುಖೇನ ಲಂಕಾ ಸಮರೇ ಮೃತಂ ಮಾಂ ಅಜೀವಯನ್ ಮಾರುತಿರಾತ್ತವೈರಃ. ಅತ್ತಿಗೆಯಾದ ಸೀತೆಯನ್ನು ಕಾಡಲ್ಲಿ ಬಿಡೋದಕ್ಕೆ, ಅವಳ ಗೋಳಾಟವನ್ನು ಕೇಳೋದಕ್ಕೆ, ಅವಳ ಕಣ್ಣೀರನ್ನು ನೋಡೋದಕ್ಕಾಗಿಯೇ ಈ ಭಾಗ್ಯಕ್ಕ ಲಂಕಾ ಸಮರದಲ್ಲಿ ನೆಮ್ಮದಿಯಾಗಿ ಅಷ್ಟಘಂಟಾಶಕ್ತಿ ಪ್ರಯೋಗ ಮಾಡಿದ ರಾವಣನ ಆಯುಧಕ್ಕೆ ತುತ್ತಾಗಿ ಸತ್ತ ನನ್ನನ್ನು ಬದುಕಿಸಿದನಲ್ಲ ಸಂಜೀವಿನಿ ತಂದು, ಆ ಹನುಮಂತ ಯಾವ ಜನ್ಮದ ವೈರಿ ಅಂತ ಲಕ್ಷ್ಮಣ ಬೈಕೋತಾನೆ. ಇದೊಂದು ಸಾಕು ಸೀತಾ ಪರಿತ್ಯಾಗದ ದುರ್ಭರತೆ, ಅವನಿಗೆಷ್ಟು ಕಷ್ಟ ಒದಗಿ ಬಂದಿರೋದು ಅಂತ. ಅವನು ವ್ಯವಸ್ಥಾಪಿತ ವಾಕ್ ಕಥಂಚಿತ್ ಅಂತರ್ಗತ ಬಾಷ್ಪಕಂಠ ಔತ್ಪಾತಿಕಂ ಅಶ್ಮವರ್ಷಂ ಮಹೀಪತೆ ಶಾಸನಂ ಮೇಘ ಇವ ಉಜ್ಜಗಾರ. ಉತ್ಪಾತ ಅಂದರೆ ಭಯಾನಕವಾದಂಥ ಸಂಭವ ಯಾವುದಾದ್ರೂ, ಅಂದರೆ ದಪ್ಪ ದಪ್ಪ ಆಲಿಕಲ್ಲಿನ ಮಳೆಗಳನ್ನು ಸುರಿಸುವಂತಹ ಮೇಘದ ಹಾಗೆ ಆಲಿಕಲ್ಲಿನ ಮಳೆ ಸೀತಾ ಪರಿತ್ಯಾಗದ ದುರ್ವಾರ್ತೆ. ಅದು ಯಾವುದು? ಮಳೆಗಾಲದಲ್ಲಿ ಆಗುವಂಥದ್ದು. ಮಳೆಗಾಲ ರಾಮ,
ಲಕ್ಷ್ಮಣ ಮೋಡ ಮಾತ್ರ. ಮಳೆಗಾಲ ಬಂದಾಗ ಮೋಡ ಹೋಗುವುದರಲ್ಲಿ ಹೋಗಬೇಕು, ಮಳೆ ಗಾಳಿ ಎಲ್ಲಿ ತಳ್ಳಿದ್ರೆ ಅಲ್ಲಿ ಹೋಗಬೇಕು. ರಾಮಾಜ್ಞೆ ದುರ್ಲಂಘ್ಯವಾದದ್ದು, ಅದಕ್ಕಾಗಿ ಹೋಗ್ತಾನೆ. ಆಮೇಲೆ ಸೀತೆ ಪಾಪ ಬಡಪಾಯಿ, ಸಾಮಾನ್ಯವಾದ ಲೋಕದಲ್ಲಿ ಇರುವಂತಹ ಹಸಿರು ಹೂವು ಇತ್ಯಾದಿಗಳು. ಆ ಆಲಿಕಲ್ಲಿನ ಮಳೆ ಅದು ನೀರಿನ ಮಳೆಯೇ ಆಗಿದ್ದರೂ ಘನೀಭೂತವಾದಂಥ ನೀರಿನ ಮಳೆಯಾದ್ದರಿಂದ ಕಲ್ಲೇ ಹೌದು, ಇನ್ನೇನೂ ಅಲ್ಲ. ಅದೇನು ಕರಗೋಗುತ್ತೆ ಅಂತಾರೆ, ಕರಗೂ ಮುನ್ನ ಅದೆಷ್ಟು ಕಠೋರ. ಈ ಆಲಿಕಲ್ಲಿನ ಮಳೆ ಅನ್ನೋ ಮೂಲಕವಾಗಿ ಕವಿಯ ಧ್ವನಿಗಳು ಅದೆಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಅದು ಉಳಿಯೋಲ್ಲ, ಆ ಕಠೋರತೆ ಅದು ಉಳಿಯೋಲ್ಲ. ಸೀತೆಗೂ ಕೂಡ ರಾಮನ ಬಗ್ಗೆ ಒಳ್ಳೆಯ ಭಾವ ಬರುವಂಥ ಮಾತು ಇದೇ ಸರ್ಗದ ಕಡೆಯಲ್ಲಿ ನಾವು ನೋಡ್ತೀವಿ. ಆದರೆ ಅದು ಆ ಹೊತ್ತಿಗಂತೂ ಕಲ್ಲಿನ ಮಳೆಯೇ ಹೌದು, ಯಾರಿಗೂ ನೋವಾಗುವಂಥದ್ದು. ನಮ್ಮ ಆತ್ಮೀಯರಾದವರು ನಮಗೆ ನೋವು ಮಾಡಿದಾಗ ಮುಂದೆಂದೂ ನಮಗೆ ಅದು ನೋವಲ್ಲ ಅಂತ ಅನಿಸ್ಬೋದು, ಆದರೆ ಆ ಕ್ಷಣಕ್ಕೆ ಮಾತ್ರ ತುಂಬ ತೀವ್ರವಾಗಿ ಆಗಿರುತ್ತದೆ. ನಮಗೆ ಆರೋಗ್ಯವನ್ನುಂಟು ಮಾಡೋದಕ್ಕೇ ಒಬ್ಬ ವೈದ್ಯ ಶಸ್ತ್ರವನ್ನು ಹಾಕಿದರೆ ನೋವಾಗೋದಿಲ್ವ, ಆ ಹೊತ್ತಿಗೆ ಅಯ್ಯೋ ಯಾಕಪ್ಪ ಅಂತ ಅನಿಸುತ್ತದೆ. ಈ ಮಟ್ಟದ್ದು ಇದನ್ನು ತುಂಬ ಚೆನ್ನಾಗಿ ಆಲಿಕಲ್ಲಿನ ಮಳೆ ಅಂತ ಔತ್ಪಾತಿಕಂ ಅಶ್ಮವರ್ಷಂ ಇವ ಮಹೀಪತೆ ಶಾಸನ ಮುಜ್ಜಗಾರ. ಅದು ಶಾಸನ, ಮತ್ತೆ ಮತ್ತೆ ರಾಜ 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 ಅನ್ನೋ ಶಬ್ದ ಬಳಸ್ತಾ ಇದ್ದಾನೆ. ಈ ಎರಡು ಸರ್ಗಗಳಲ್ಲಿ ರಾಮನಿಗೆ ಅತಿ ಹೆಚ್ಚು ಬಾರಿ ಮಹೀಪತಿ, ರಾಜ, ರಾಜ್ಞ ಇತ್ಯಾದಿ ಬೇರೆ ಬೇರೆ ವಿಭಕ್ತಿಗಳಲ್ಲಿ ಆ ರಾಜ ಶಬ್ದ ಪ್ರಯೋಗ ಮಾಡ್ತಾನೆ. ವಾಲ್ಮೀಕಿಗೆ ಪುನಃ ಪುನಃ ಕವಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ವಾಲ್ಮೀಕಿ ಅಂತ ಹೇಳೋದೇನೇ ಇಲ್ಲ, ಋಷಿ ಮುನಿ ಎನ್ನುವ ಶಬ್ದಗಳು ತುಂಬ ಕಡಿಮೆ. ಕವಿರಾಯಯವು, ಕವಿರಾದದೆ, ಈ ರೀತಿಯಾಗಿ ಹೇಳ್ತಾನೆ. ಅಂದರೆ ಕಾಳಿದಾಸನಿಗೆ ಈ ಇಡೀ ಪ್ರಕರಣದಲ್ಲಿ ರಾಮ ರಾಜನಾಗಿ ವಾಲ್ಮೀಕಿ ಕವಿಯಾಗಿಯೇ ಕಂಡಿರುವಂಥದ್ದು. ವಾಲ್ಮೀಕಿಯೊಳಗೆ ತನ್ನನ್ನೇ ತಾನು ಕಂಡಿದ್ದಾನೆ ಅಂತಂದರೆ ಅತಿಶಯವಲ್ಲ ಅಂತ ಅನಿಸುತ್ತದೆ. ಕಾಳಿದಾಸನ ಫೇವರೆಟ್ ಪೊಯೆಟ್ ವಾಲ್ಮೀಕಿ, ವ್ಯಾಸರಿಗಿಂತ ಹೆಚ್ಚಾಗಿ ವಾಲ್ಮೀಕಿಯನ್ನು ಆತ ಪ್ರೀತಿಸಿದ್ದಾನೆ ಅಂತ ಗೊತ್ತಾಗುತ್ತದೆ. ಇಬ್ಬರ ಮನೋಧರ್ಮಗಳು ಸ್ವಲ್ಪ ಮಟ್ಟಿಗೆ ಒಂದೇ ತರಹ. ಆಮೇಲೆ ತಥೋಭಿಷಂಗ ನಿಲ ವಿಪ್ರವಿದ್ಧ ಪ್ರಭ್ರಶ್ಯಮಾನಾಭರಣ ಪ್ರಸೂನ ಸ್ವಮೂರ್ತಿ ಲಾಭ ಪ್ರಕೃತಿಂ ಧರಿತ್ರೀಂ ಲತೇವ ಸೀತಾ ಸಹಸಾ ಜಗಾಮ. ಆ ಅಭಿಷಂಗ ಅನಿಲ ವಿಪ್ರವಿದ್ಧ, ಈ ಲೋಕಾಪವಾದದ ಭಯಾನಕವಾದ ಅವಮಾನದ ಬಿರುಗಾಳಿಯಿಂದ ತಾಕಲ್ಪಟ್ಟು ಬೀಳುವ ಸ್ಥಿತಿಗೆ ಆಯಿತು ಸೀತೆ. ಪ್ರಭ್ರಶ್ಯಮಾನಾಭರಣ, ಬೀಳ್ತಾ ಇರುವಂಥ ಸೀತೆ ಹೇಗಿದ್ದಳು ಅಂದರೆ ಒಂದು ಬಳ್ಳಿ ತರಹ. ಬಳ್ಳಿಗೆ ಬಿರುಗಾಳಿ ಸೋಕಿದಾಗ ಮೊದಲು ಅದರ ಹೂಗಳು ಉದುರುತ್ತವೆ, ಆಮೇಲೆ ಇಡೀ ಬಳ್ಳಿಯೇ ಮುರಿದು ಬೀಳುತ್ತದೆ. ಇವಳಿಗೆ ಪಾಪ ಇದ್ದ ಅಲಂಕಾರಗಳು ಮೊದಲು ಜಾರಿ ಬಿದ್ದುವಂತೆ. ಅಯ್ಯೋ ಇದೇನು ಅಂತ ನೋವು ಪಟ್ಕೋತಾ ಇದ್ದಾಳೆ. ಸ್ವಮೂರ್ತಿ ಲಾಭ ಪ್ರಕೃತಿಂ ಧರಿತ್ರೀಂ ಜಗಾಮ, ಹೇಗೆ ತನಗೆ ಈ ದೇಹವನ್ನು ಕೊಟ್ಟಂಥ ಭೂಮಿಗೆ ಅವಳು ಬಿದ್ದಳು ಅಂತ. ಸ್ವಮೂರ್ತಿ ಲಾಭ ಪ್ರಕೃತಿಂ ಅಂದರೆ ತನ್ನ ತಾಯಿಗೆ ಬಿದ್ದಳು ಅಂತ, ತಾಯಿ ಮಡಲಲ್ಲಿ ಬಿದ್ದಳು. ಅದನ್ನು ಮಲ್ಲಿನಾಥ ಹೇಳ್ತಾನೆ, ಸ್ತ್ರೀಣಾಂ ಆಪದಿ ಮಾತೈವ ಶರಣಮಿತಿ ಭಾವ ಅಂತ. ತನ್ನ ದೇಹವನ್ನು ತನಗೆ ಕೊಟ್ಟಂತಹ ತಾಯಿಯ ಮಡಲಿಗೆ ಅವಳು ಬಿದ್ದಳು, ನೆಲಕ್ಕೆ ಬೀಳ್ತಾಳೆ, ಬುಡ ಕಡಿದ ಬಾಳೆಯಂತೆ ಬೀಳ್ತಾಳೆ ಅಂತ ಲಕ್ಷ್ಮೀಶ ಮುಂದೆ ಹೇಳ್ತಾನೆ. ಇಕ್ಷ್ವಾಕು ವಂಶ ಪ್ರಭವ ಕಥಂ ತ್ವಾಂ ತ್ಯಜೇತ ಕಸ್ಮಾತ್ ಪತಿರಾರ್ಯವೃತ್ತ ಇತಿ ಕ್ಷಿತಿ ಸಂಶಯಿತೇವ ತಸ್ಯೈ ದದೌ ಪ್ರವೇಶಂ ಜನನೀನ ತಾವತ್. ಎಂಥ ಅತ್ಯದ್ಭುತ ಹೇತುತ್ಪ್ರೇಕ್ಷಾಲಂಕಾರವನ್ನು, ಅಥವಾ ಇದನ್ನು ಕಾವ್ಯಲಿಂಗ ಅಲಂಕಾರವಾಗಿಯೂ ಗಮನಿಸಬಹುದು. ಇಕ್ಷ್ವಾಕು ವಂಶಪ್ರಭವನಾದ ಆರ್ಯವೃತ್ತನಾದ ರಾಮ ನಿನ್ನನ್ನು ಅಕಸ್ಮಾತ್ತಾಗಿ ಬಿಟ್ಟ ಅಂತಂದರೆ ನಿನ್ನಲ್ಲಿ ಏನೋ ಹುಳುಕಿರಬೇಕು ಅನ್ನೋ ಸಂದೇಹದಿಂದಲೋ ಏನೋ ಭೂಮಿ ಬಾಯಿ ಬಿಡಲಿಲ್ಲ. ಇಲ್ಲದೇ ಇದ್ದರೆ ಖಂಡಿತವಾಗಿ ಭೂಮಿ ಬೆರೆದು ಸೀತೆಯನ್ನು ಅವಳು ಅಪ್ಪಿಕೊಂಡು ಸಾಂತ್ವನ ಮಾಡ್ತಾ ಇದ್ದಳು ಅಂತ ಕವಿ ಹೇಳ್ತಾನೆ. ಅಂದರೆ ರಾಮ ಅಂಥವನು ಅಂತ ಲೋಕದಲ್ಲಿ ರಾಮನ ಬಗ್ಗೆ ಇರುವ ವಿಶ್ವಾಸ. ರಾಮ ಬಿಟ್ಟ ಸೀತೆಯನ್ನು ಅಂದರೆ ಇನ್ನೇನು ಗತಿ, ಸೀತೆಯಲ್ಲಿ ಏನೋ ತಪ್ಪಿರಬೇಕು ಅಂತ. ವಾಲ್ಮೀಕಿ ಪಾಪ ಎಷ್ಟು ದೊಡ್ಡ ಮನಸ್ಸಿಂದ ಸೀತೆಯನ್ನು ಸ್ವೀಕರಿಸಿರಬೇಕು. ತನ್ನ ಕಥಾನಾಯಕನೇ ತಪ್ಪು ಮಾಡಿರೋಕ್ಕೆ ಸಾಧ್ಯ ಅಂತ ಸ್ವೀಕರಿಸಿದ ಅಂತಂದರೆ ಅವನೆಷ್ಟು ದೊಡ್ಡ ಕವಿಯಾಗಿರಬೇಕು. ಆ ಒಂದು ಕುಂದಮಾಲ ನಾಟಕದಲ್ಲಿಯೇ ಬರುತ್ತದೆ, ಸೀತೆ ಗೋಳಾಡ್ತಾ ಇರ್ತಾಳೆ, ವಾಲ್ಮೀಕಿ ಬರ್ತಾನೆ. ರಾಮ ಆಳುವ ರಾಜ್ಯದಲ್ಲಿ ಒಬ್ಬ ಅಬಲೆಗೆ, ರಾಮ ಅಂದರೆ ಹೆಣ್ಣು, ಅವಳಿಗೆ ಸಂತಾಪ ಅಂದರೆ ಏನರ್ಥ? ಯಾರಮ್ಮ ನೀನು ರಾಮ ಆಳುವ ರಾಜ್ಯದಲ್ಲಿ ಗೋಳಾಡ್ತಾ ಇದ್ದೀಯಾ ಅಂತ. ನಾನು ರಾಮನ ಪತ್ನಿ ಹತಭಾಗಿನಿ ಅಂತ. ಅಯ್ಯೋ ನಿನಗೆ ಗೋಳಾಡುವಂಥದ್ದು, ನಿನಗೆ ಯಾರು ಅಪಕಾರ ಮಾಡಿದ್ರು ಅಂದೆ? ಅದೇ ತಾವು ಹೇಳಿದ್ರಲ್ಲ ಆ ನಾಮಾಕ್ಷರಗಳ ವ್ಯಕ್ತಿನೇ ಅಂತ. ಹಾಗಿದ್ರೆ ನೋಡಬಾರದು ಅಂತ ಅನಿಸುತ್ತದೆ ಅಂತ.
ಅಯ್ಯೋ ಅಲ್ಲ, ನಾನು ಗರ್ಭಿಣಿ ಜಾನಕಿ ಅಂತ ಜ್ಞಾಪಿಸಿಕೊಟ್ಟಾಗ ಅಯ್ಯೋ ಸೀತೆಗೆ ರಾಮನಿಂದ ಅಪಕಾರ, ಇದು ನನ್ನ ಕಾವ್ಯದಲ್ಲಿ ಆಗದೇ ಇರುವಂಥ ಘಟನೆ ಅಂತಂತಾರೆ. ಈ ರೀತಿಯಾದ ಸಂವಿಧಾನ ಕೌಶಲ ಕವಿಯಲ್ಲಿ ಬರಬೇಕು. ನಮ್ಮ ರಾಮಾಯಣ ಮಹಾಭಾರತಗಳು ನಮಗೆ ನಿಚ್ಚಂಪಸ ತರ್ಣವೊಂಬ ಲತಿಗಂಭೀರಂ ಅಂತ ಪಂಪ ಹೇಳಿದಂತೆ ನಿರಂತರ ನವನವೀನವಾಗಿರೋದಕ್ಕೆ ಕಾರಣ ಒಬ್ಬೊಬ್ಬರೂ ಅದನ್ನೇ ಬೇರೆ ಬೇರೆ ಭಂಗ್ಯಂತರಗಳಿಂದ ಹೊಸದಾಗಿ ಹೇಳ್ತಾ ಬಂದಿದ್ದಾರೆ. ಅಷ್ಟು ಅವಕಾಶ, ಭಾವಕೋಶ ಸಮೃದ್ಧಿ ಅಲ್ಲಿರೋದೇ ಕಾರಣ ಅಂತ ಅನಿಸುತ್ತದೆ. ಈಗಲೂ ನಮ್ಮಲ್ಲಿ ತಾಳಮದ್ದಳೆಗಳಾದಾಗ ಹೊಸ ಪ್ರಸಂಗಗಳಿಗೆ ಅಲ್ಲಿ ಹೋಗಲಿಲ್ಲ, ಓ ಬೈದ ಇಲ್ಲಿ ನಿನಗೆ ಹೋಗಲಿಲ್ಲ ಎಡೆ, ಇದು ಪಕ್ಷಿ ಕಾಶಿ ಅಂತ ಕುವೆಂಪು ಹೇಳ್ತಾರಲ್ಲ, ಆ ರೀತಿಯಾಗಿ ಬೇಡನಿಗೆ ಅವಕಾಶವೇ ಇಲ್ಲ, ನೀನು ಬೇಡ ಅಂತ. ಹೊಸ ಪ್ರಸಂಗಗಳಿಗೆ ಆ ಧ್ವನಿಶಕ್ತಿ ಇಲ್ಲ, ಪಾತ್ರಗಳಿಗೆ ಇಷ್ಟೆಲ್ಲ ಭಾವ ತೀವ್ರತೆಯನ್ನು, ಭಾವಶಬಲತೆಯನ್ನು, ಧ್ವನಿ ಛಾಯೆಗಳನ್ನು ತೋರಿಸುವಂಥ ತಾಕತ್ತಿಲ್ಲ. ಆದರೆ ನಮ್ಮ ಪ್ರಾಚೀನ ಕಾವ್ಯಗಳಿಗೆ ಉಂಟು. ಆ ಮಾತ್ರಕ್ಕೆ ಬಂದರೆ ಭಾಗವತಾದಿ ಪುರಾಣಗಳಿಗಿಲ್ಲದ ತಾಕತ್ತು ರಾಮಾಯಣ ಮಹಾಭಾರತಾದಿ ಇತಿಹಾಸಗಳಿಗೆ ಉಂಟು. ನಿಜವಾಗಿಯೂ ಭೈರಪ್ಪನವರು ಒಂದು ಮಾತು ಬಹಳ ಸತ್ಯ. ಇಡೀ ಭಾರತದಲ್ಲಿ ವೇದೋಪನಿಷತ್ತುಗಳಿಗಿಂತ ಹೆಚ್ಚಾಗಿ ಚಾಲತಿಯಲ್ಲಿರತಕ್ಕಂಥ ಭಾಷೆ ಒಂದೇ ಭಾಷೆ, ಅದು ರಾಮಾಯಣ ಮಹಾಭಾರತಗಳ ಭಾಷೆ. ವ್ಯಾಸ ವಾಲ್ಮೀಕಿಗಳ ಭಾಷೆಯೇ ಈ ಭಾರತವನ್ನು ಒಟ್ಟುಗೂಡಿಸಿರುವಂಥದ್ದು ಅಂತ. ಈ ದೃಷ್ಟಿಯಿಂದ ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ ಕವಿ ಎಷ್ಟು ಸುಂದರವಾಗಿ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾನೆ. ಭೂಮಿಗೆ ಒಂದು ಕ್ಷಣಕಾಲ ಮಗಳನ್ನು ಆದರಿಸಬಾರದು ಅನ್ನುವ ಮಟ್ಟಕ್ಕೆ ರಾಮ ತನ್ನನ್ನು ತಾನು ಪ್ರೂವ್ ಮಾಡಿಕೊಂಡು ಬಿಟ್ಟಿದ್ದಾನೆ. ಇದು ಬಹಳ ಕಷ್ಟ. ಆ ರೀತಿ ಇರುವುದು ತುಂಬ ದೊಡ್ಡ ಕಷ್ಟದ ಸಾಧನೆ. ಸಾಲುಪ್ತ ಸಂಜ್ಞಾ ನವಿವೇದ ದುಃಖಂ ಪ್ರತ್ಯಾಗತಾಸು ಸಮತಪ್ಯತಾಂತಹ ತಸ್ಯಾ ಸುಮಿತ್ರಾತ್ಮಜ ಯತ್ನ ಲಬ್ಧೋ ಮೋಹಾದಭೂತ್ ಕಷ್ಟತರ ಪ್ರಬೋಧ. ಮೂರ್ಛೆ ಬಿದ್ದುಬಿಟ್ಲವಳು, ಲುಪ್ತ ಸಂಜ್ಞಾ ದುಃಖಂ ನವಿವೇದ. ಮೂರ್ಛೆ ಬಂದ ಮೇಲೆ ದುಃಖ ಇಲ್ಲ. ಮೂರ್ಛೆ ಸುಷುಪ್ತಿ ಎಲ್ಲ ಒಂದೇ ತಾನೆ. ಆಮೇಲೆ ಸುಮಿತ್ರಾತ್ಮಜನ ಪ್ರಯತ್ನದಿಂದ ಮೋಹಾತ್ ಲಬ್ಧ ಸಂಜ್ಞಾ, ಮೋಹದಿಂದ ಅವಳಿಗೆ ಸಂಜ್ಞೆ ಬಂತು. ಈಗ ಕಷ್ಟ ತರಹ ಪ್ರಬೋಧ ಅಭೂತ್, ಈಗ ಎಚ್ಚೆತ್ತಿದ್ದೇ ತುಂಬ ನೋವಾಯಿತು ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಪರಿತ್ಯಾಗದ ದುಃಖವನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋದು ಇದೆಯಲ್ಲ, ಅದಕ್ಕಿಂತ ಇನ್ನಿಯದು. ಆ ಸ್ವಪ್ನ ನಾಟಕದಲ್ಲಿ ಉದಯನ ಹೇಳ್ತಾನಲ್ಲ, ಇದಿತಾವದಯಂ ಸ್ವಪ್ನ ಧನ್ಯಮಪ್ರತಿಬೋಧನಂ ಅಂತ. ಇದೇನಾದರೂ ಸ್ವಪ್ನವೇ ಆಗಿದ್ದು, ಸ್ವಪ್ನದಲ್ಲಿಯೇ ಅವಳು ವಾಸವದತ್ತೆ ಕಾಣಿಸಿಕೊಂಡಿದ್ದರೆ ನಾನು ಹೇಳದೇ ಇರುವುದೇ ಚೆನ್ನ ಅಂತ. ಅಥವಾ ಇದು ಮೋಹವೇ ಮಂಕುತನವೇ ಆಗಿದ್ದರೆ ತದೇ ವಾಸ್ತು ಮೇಚಿರಂ, ಅದೇ ನನಗೆ ಶಾಶ್ವತವಾಗಿರಲಿ. ಇದು ಭ್ರಮೆ ಆದರೆ ಭ್ರಮೆಯೇ ಶಾಶ್ವತವಾಗಿ ಉಳಿಯಲಿ ಅಂತ. ಏನು ಮೂರ್ತಿರಾಯರು ಬಹಳ ರ್ಯಾಷನಲಿಸ್ಟ್, ವಿಚಾರವಾದಿ ಅಂತ. ಅವರು ಡಿ ವಿ ಜಿಯವರ ಬಗ್ಗೆ ಒಂದು ಲೇಖನ ಬರೆದು, ಡಿ ವಿ ಜಿಯವ್ರನ್ನ ಯಾವ ಬಾರಿ ಕಂಡಾಗಲೂ ಅವರು ಮನೆಯಿಂದ ಆಚೆಗೆ ಗೇಟಿನವರೆಗೂ ಬಂದು ಬೀಳುಕೊಟ್ಟು ಬಲಗ ಎತ್ತಿ ಶಂ ಅಂತ ಹೇಳಿಬಿಟ್ಟು ಮಂಗಳ ಅಂತ ಹೇಳಿ ನಗರಗತ ಬೆಂತಟ್ಟಿ ಕಳಿಸ್ಕೊಡ್ತಾ ಇದ್ರಂತೆ. ಈ ಲೇಖನವನ್ನು ಮುಗಿಸ್ತಾ ಇರುವಾಗಲೂ ನನಗೆ ಹಾಗೇನೆ ಅವರು ಗೇಟ್ ಹತ್ರ ನಿಂತು ಬಲಗೈ ಚಾಚಿ ಬೆಂತಟ್ಟಿ ಶಂ ಅಂತ ಹೇಳುವ ನಗುಮುಖದ ಛಾಯೆ ಕಾಣಿಸುತ್ತದೆ. ಇದು ಭ್ರಮೆ, ಅರೆ ಈ ಭ್ರಮೆ ನನಗಿರಲಿ ಅಂತ ಬರೀತಾರೆ. ಈ ಒಂದು ಪ್ರೀತಿ ಬಹಳ ಮುಖ್ಯವಾಗಿ ಬೇಕಾದದ್ದು. ಆ ಸೀತಾದೇವಿಯ ಸಂಕಟ ಆ ರೀತಿ, ಮಂಕುತನವೇ ಸಾಕು ನನಗೆ, ಎಚ್ಚರ ಬೇಡ ಅಂತ. ಮಧುಸೂದನ ಸರಸ್ವತಿಗಳು ಹೇಳ್ತಾರಲ್ಲ, ಅದ್ವೈತ ಬೋಧೆಯ ಬಳಿಕ ಉಪಾಸನೆಗಾಗಿ ಉಳಿಸಿಕೊಳ್ಳುವ ದ್ವೈತ ಅದ್ವೈತಕ್ಕಿಂತ ಮಧುರ ಅಂತ. ಆಹಾರ್ಯ ಸತ್ತ ಅನ್ನುವಂಥದ್ದು ಅದೇ ತಾನೇ. ನಚಾವದದ್ಭರ್ತುರವರ್ಯ ಅವರ್ಣಮಾರ್ಯ ನಿರಾಕರಿಷ್ಣೋ ರುಚಿನಾದೃತೇಪಿ ಆತ್ಮಾನಮೇವ ಸ್ಥಿರ ದುಃಖ ಭಾಜಂ ಪುನಃ ಪುನರ್ದುಷ್ಕೃತಿ ದುಷ್ಕೃತಿ ನಮ್ಮ ನಿನ್ನಿಂದ. ಆದರೆ ಆರ್ಯ, ಅವಳು ಆರ್ಯೆ. ಹಾಗಾಗಿ ನಿರಾಕರಿಷ್ಣೋ ಭರ್ತು ವೃಜಿನಾದೃತೇಪಿ ನಿನ್ನಿಂದ. ತನ್ನ ಯಾವುದೂ ತಪ್ಪಿಲ್ಲದೆ ತನ್ನನ್ನು ನಿರಾಕರಿಸಿದ ಗಂಡನನ್ನು ಬೈಲಿಲ್ಲವಂತೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಪೆಣ್ಣಾಗಿ ಪುಟ್ಟಿದ್ದುದು ಎನ್ನ ಪಾಪಂ. ನಮ್ಮ ಲಕ್ಷ್ಮೀಶ ಹೇಳ್ತಾನಲ್ಲ, ಆ ರೀತಿಯಾಗಿ. ಹಾಗಾಗಿ ಆತ್ಮಾನಮೇವ ಸ್ಥಿರ ದುಃಖ ಬಾಜಂ ಪುನಃ ಪುನಃ ದುಷ್ಕೃತಿನಂ ನಿನ್ನಿಂದ. ತನ್ನ ಬದುಕೇ ತಪ್ಪು, ತನ್ನದೇ ತಪ್ಪಾಯಿತು ಅಂತ. ಯಾಕೆಂದರೆ ಅವಳಿಗೆ ತತ್ಕ್ಷಣವೇ ಮಾಯಾಮೃಗ ಅದನ್ನು ಬಯಸಿದ್ದು, ಬೇಡ ಬೇಡ ಅಂದರೂ ಲಕ್ಷ್ಮಣನ ಬೈದಟ್ಟಿದ್ದು, ಇದೆಲ್ಲ ಬೇಗ ಬೇಗ ಜ್ಞಾಪಕ ಬರ್ತಾ ಇದೆ. ಆದರೆ ಪಾಪ ಅವಳ ಬದುಕಿನಲ್ಲಿ ಬಯಸಿದ್ದೇ ಎರಡು.
ಆ ಎರಡು ಇಷ್ಟು ರೌರವವಾದ ನೋವನ್ನು ತಂದು ಕೊಡೋಕ್ಕಾಯ್ತಾ? ಒಂದು ಆ ಜಿಂಕೆಯನ್ನು, ಮತ್ತೊಂದು ಈ ಋಷ್ಯಾಶ್ರಮಗಳ ದರ್ಶನವನ್ನು ಬಯಸಿದ್ದು. ಎರಡೂ ಪಾಪ ಇಂಥದ್ದು. ಎರಡನೇ ಕೋರಿಕೆಯಂತೂ ಪರಮಮುಗ್ಧವಾದದ್ದು, ವೆರಿ ವೆರಿ ಇನ್ನೋಸೆಂಟ್ ಆ್ಯಂಡ್ ಪಯಸ್ ಆ್ಯಂಡ್ ನೋಬಲ್ ಆ್ಯಂಡ್ ಸೇಕ್ರೆಡ್ ಆ್ಯಂಡ್ ವಾಟ್ ನಾಟ್ ಎಲ್ಲ. ಆದರೆ ಇದು ಪಾಪ ಏನೋ ಜಿಂಕೆ ಬಯಕೆ ಆಯಿತು. ಒಂದು ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲೂ ವ್ಯಭಿಚಾರಿ ಭಾವವಾಗಿ ಬಂದುಬಿಡ್ತು. ಇದು ಹೆಂಗಸರ ಕ್ರೂರವಾದ ಬಯಕೆಯೇ ಹೌದು, ಆದರೂ ಹೇಳ್ತಾ ಇದ್ದೀನಿ, ಜಿಂಕೆ ಸಿಗಲಿಲ್ಲ ಸಜೀವವಾಗಿ ಅಂದರೆ ಕೊಂದಾದರೂ ತನ್ನಿ ಚರ್ಮವಾದರೂ ಹೊದ್ದುಕೊಂಡು ಇರಬೇಕು ಅನ್ನುವ ಆಸೆ ಆಗ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಕೆಲವೊಮ್ಮೆ ಹೇಗೋ ಬೇಕು ಅಂತ ಅನಿಸ್ಬಿಡ್ತದೆ, ಆ ಬಯಕೆ ಬಂದುಬಿಡುತ್ತೆ. ಏನು ಮಾಡೋದು? ಡಾಕ್ಟರ್ BGL ಸ್ವಾಮಿಯವರು ಹಸುರು ಹೊನ್ನು ಅಂತ ತಮ್ಮ ತುಂಬ ಸುಂದರವಾದ ಆ ಒಂದು ಕಾವ್ಯಾತ್ಮಕವಾದ ಪ್ರವಾಸ ಕಥನ ಏನು ಬರೆದಿದ್ದಾರೆ, ಸಸ್ಯ ಲೋಕ ಪರಿಚಯದ ಅಪೂರ್ವ ಗ್ರಂಥ. ಆ ಗ್ರಂಥದಲ್ಲಿ ಮೊದಲಿಗೆ ಮಾತ ಮೂದಲಿಸುವ ಮಹಾರಣ್ಯ ಸರಣಿ ಎನ್ನುವ ಭಾಗದಲ್ಲಿ ಡೈಸಿ ಅಂತ ಒಬ್ಬಳು ಬರ್ತಾಳೆ. ಅವಳು ಕೆಲಾಮಿಟಿ ಜೇನ್ ಅಂತಲೇ ಅವಳಿಗೆ ಹೆಸರಿಟ್ಟಿರ್ತಾರೆ. ಶಿಂಗ, ಮತ್ತರ್ಗ, ಚಿದಂಬರ ಇತ್ಯಾದಿ ಹುಡುಗರೆಲ್ಲರೂ ಕೂಡ. ವೇಂಬುಲಿ ಅಂತ ಒಬ್ಬ ಎಲ್ಲಿಂದಲೋ ಅವನು ಕಾಡಿನ ಮಾರ್ಗದರ್ಶಿಯಾಗಿ ಬಂದಂತಹ ಅವನು ವನ್ಯಜೀವಿ ಆಟವಿಕ. ಅವನು ಜೇನನ್ನು ತುಂಬಿ ಒಂದು ಸೋರೆ ಬುರುಡೆಗೆ ತಂದು ಕೊಡ್ತಾನೆ. ಎಲ್ಲರೂ ಆ ಭಾರವನ್ನು ಸ್ವಲ್ಪ ಸ್ವಲ್ಪ ಹೊರ್ತಾ ಇರ್ತಾರೆ. ಆಮೇಲೆ ಇವಳು KJ ತಾನು ಹೊರತಿ ನಿಂತಾಳೆ. ಬೇಡ 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 ಅಂತ ಎಲ್ಲರೂ ಬಡ್ಕೋತಾರೆ. ಇಲ್ಲ ಇಲ್ಲ ನನ್ನ ಕೈಲಿ ಆಗಲ್ವಾ ಅಂತ ಹೇಳಿ ಹೊತ್ಕೋತಾಳೆ. ಕರಗವನ್ನು ಹೊತ್ತಂಥ ವೀರ ದ್ರೌಪದಿ ಆಗಿದ್ದಳು ಅಂತ ಬರೀತಾರೆ ಸ್ವಾಮಿಯವರು. ಮತ್ತೆ ಅದು ಹೇಗೋ ಆಗಿ ಕಡೆಗೆ ಉರುಳಿಸಿ ಅದು ನುಚ್ಚು ನೂರಾಗಿ ಜೇನುತುಪ್ಪ ಎಲ್ಲ ಹರಿದು ಹಂಚೋಗ್ಬಿಡುತ್ತೆ ನೆಲಕ್ಕೆ. KJ ಅಂತ ಹೇಳಿಬಿಟ್ಟಿದ್ರು. ಶಿಂಗ, ಮತ್ತರ್ಗ, ವೇಂಬುಲಿ, ಆಮೇಲೆ ಚಿದಂಬರ ಇವರೆಲ್ಲರೂ ಶಾಪ ಹಾಕ್ಕೊಂಡು ಬರ್ತಾರೆ. ಎಲ್ಲರೂ ಬೈತಾರೆ, ಬೈಸ್ಕೋತಾಳೆ. ಆಮೇಲೆ ಸ್ವಾಮಿಗೆ ಪಾಪ ಅಯ್ಯೋ ಅನಿಸುತ್ತೆ. ಎಲ್ಲ ಸರಿ ಡೈಸಿ, ನೀನು ಯಾತಕ್ಕೆ ಅವರಷ್ಟು ಬೇಡ ಬೇಡ ಅಂದ್ರೂ ಈ ಒಂದು ಕರಗ ಹೊತ್ತಂತ ಇದನ್ನು ಹೊತ್ತಿಯಲ್ಲಮ್ಮ. ಮೊದಲಿಂದ ನಿನ್ನ ಹತ್ತಿರ ಕೂಡ ಸುಳಿಯೋದು ಕಷ್ಟ. ಅನಫಿಲ್ಲಮ್ ಅಂತ ಒಂದು ದುರ್ಗಂಧಭರಿತವಾದ ಗಿಡ. ಆ ಗಿಡವನ್ನು ಜೋಪಾನವಾಗಿ 4 ಅಡಿ ಎತ್ತರದ ಗಿಡವನ್ನು ಗಡ್ಡೆ ಸಮೇತ ಮತ್ತು ಅದರ ಒಂದು ಸಂಯುಕ್ತ ಪತ್ರ ಕಾಂಪೌಂಡ್ ಲೀಫ್ ಸಮೇತವಾಗಿ ತೊಗೊಂಡು ಹೋಗಬೇಕು. ಅದಕ್ಕೆ ಒಂದು ಚಟ್ಟದ ಆಕಾರದಲ್ಲಿ ಅದನ್ನು ಒಂದು ವಾಹನ ಮಾಡಿಕೊಂಡು ಅದರ ಮೇಲೆ ಹೊದಿಸಿ ಸೊಪ್ಪು ಸದೆ ಎಲ್ಲ ಕಟ್ಕೊಂಡು ಹೊತ್ಕೊಂಡು ಬರ್ತಾ ಇರ್ತಾರೆ. ಅದರ ಕಾರ್ಟೂನು ಸ್ವಾಮಿ ಬರೆದಿದ್ದಾರೆ ತುಂಬ ಚೆನ್ನಾಗಿ. KJ ನಿನ್ನ ಹಿಂದೆನೇ ಅನಫಿಲ್ಲಮ್ ಚಟ್ಟ ಇದೆ, ಹುಷಾರು, ಉರುಳಿಸ್ಬಿಟ್ಟೀಯ ಅದರ ಮೇಲೆ ಏನಾದರೂ ಅಂತೆಲ್ಲ ಹೇಳಿಬಿಟ್ಟು ಇಷ್ಟೆಲ್ಲ ಬೈತಾ ಇದ್ರು ಜನ. ನೀನು ಯಾತಕ್ಕೆ ಹೀಗೆ ಮಾಡಿದೆ ಅಂತಂದರೆ ಅವಳು ಹೇಳ್ತಾಳೆ, ಏನೋ ಸಾರ್ ಸ್ವಲ್ಪ ಜೇನುತುಪ್ಪದ ರುಚಿ ನೋಡೋಣ ಅನ್ನೋ ಆಸೆ ಏನೇನೋ ಮಾಡಿಸ್ಬಿಡ್ತು ನನ್ನ ಕೈನಲ್ಲಿ ಅಂತ. ಅವಳು ಏನು MSc ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದವಳು. ಅವಳಿಗೇನು ಬಡತನ ಇಲ್ಲ, ಕೊರತೆ ಇಲ್ಲ, ಅರಿವಿನದಾಗಲಿ ಸಂಪತ್ತಿಯದಾಗಲಿ ಯಾವುದೂ ಕೊರತೆ ಇಲ್ಲ. ಆ ಕ್ಷಣಕ್ಕೆ ಕಾಡಲ್ಲಿ ಹಸನಾದ ಜೇನುತುಪ್ಪ ಹಾಗೇ ಗೂಡಿಂದ ಹಿಂಡಿರ್ತಕ್ಕಂಥದ್ದು ಹಲ್ಲೆ ಹಲ್ಲೆಯಾಗಿ ಬಿಸಿ ಬಿಸಿಯಾದ ಜೇನುತುಪ್ಪ ಇದೆ ಅಂತಂದರೆ ಅದನ್ನ ನೆಕ್ಕಬೇಕು ಅಂತ ಅನಿಸ್ಬಿಡ್ತು. ಏನು ಮಾಡೋದು? ಹೀಗೆ ಮಾನವ ಸ್ವಭಾವದಲ್ಲಿ ಬಂದಂಥ ಒಂದು ಸಣ್ಣ ಪುಟ್ಟ ಬಯಕೆಗಳು ಈ ಮಾತ್ರಕ್ಕೆ ತಂದು ಕೊಟ್ಬಿಡುವುದಾ ನೋವನ್ನು? ಈ ಬಗ್ಗೆ ವಾಲ್ಮೀಕಿ ಮಾಡ್ತಕ್ಕಂಥ ಎಚ್ಚರ ತುಂಬ ತೀವ್ರವಾದದ್ದು ಅಂತ ಅನಿಸ್ಬಿಡ್ತದೆ. ರಾಮಾಯಣದಲ್ಲಿ ಇದನ್ನು ಗಮನಿಸಬೇಕು. ಅದನ್ನು ಬಿಟ್ಟು ರಾಮನಿಗೂ ಸೀತೆಗೂ ಮದುವೆ ಆದಾಗ ಅವ್ರಿಗೆ ಎಷ್ಟು ವಯಸ್ಸಿತ್ತು? ಸೀತೆ ರಾಮನಿಗಿಂತ ವಯಸ್ಸಲ್ಲಿ ದೊಡ್ಡವಳೋ ಚಿಕ್ಕವಳೋ? ಅವಳು ವನವಾಸದಲ್ಲಿದ್ದಾಗ ರಾವಣನ ಜೊತೆ ಮಾತಾಡ್ತಾ ಇದ್ದಾಗ ತಮ್ಮ ವಯಸ್ಸು ಇಷ್ಟು ಅಂತ ಹೇಳ್ತಾಳೆ. ಅದಕ್ಕೂ ಮತ್ತು ಊನಷೋಡಶ ವರ್ಷೀಯ ರಾಮೋ ರಾಜೀವಲೋಚನ ಅಂತ ವಿಶ್ವಾಮಿತ್ರನ ಜೊತೆ ಮಾಡಿ ರಾಮನ ಕಾಡಿಗೆ ಕಳಿಸ್ಕೊಡುವಾಗ ದಶರಥ ಹೇಳಿದ್ದಕ್ಕೂ ಏನು ವ್ಯತ್ಯಾಸ ಇತ್ತು? ಶ್ರೀಮಾನ್ ಅಕೃತದಾರಶ್ಚ ಲಕ್ಷ್ಮಣೋ ಲಕ್ಷ್ಮೀವರ್ಧನ ಅಂದರೆ ಅಕೃತದಾರ ಅಂದರೆ ಏನರ್ಥ? ಅಸನ್ನಿಹಿತ ದಾರ ಅಂತಲೋ, ಅಕೃತದಾರ ಅಂದರೆ ಮದುವೆ ಆದವನು ಅಥವಾ ಹೆಂಡತಿಯಿಂದ ದೂರ ಇಟ್ಟವನು ಅಂತಲೋ ಆಗದೇ ಇದ್ದವನು ಅಂತಲೋ ಎಂಥದ್ದು ಅರ್ಥ? ಈ ಚರ್ಚೆನ ನಡೆಯಬೇಕಾಗಿದ್ದು ರಾಮಾಯಣದಲ್ಲಿ. ಈ ರೀತಿಯಾದ ಪರಮ ಮೂರ್ಖಕಾರಿಯಾದ ಚರ್ಚೆಗಳನ್ನು ಯಥೇಷ್ಟವಾಗಿ ವಿದ್ವಾಂಸರು ಅಂತ್ಕೊಳ್ಳೋರು ಮಾಡ್ತಾರೆ. ಏನೂ ಪ್ರಯೋಜನ ಇಲ್ಲ. ರಿಸರ್ಚಿಗೆ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದಾರೆ, ಅವಿವೇಕದ ಡೈಮೆನ್ಷನ್ಸು. ಅವ್ರ ಪಬ್ಲಿಕೇಷನ್ಗೆ ಮತ್ತೊಂದು ತಿಪ್ಪೆಗೆ ಇನ್ನೊಂದು ಹೆಡಿಗೆ ಕಸ ಬಂದು ಸೇರಿತು ಅನ್ನುವಂಥದ್ದಷ್ಟೇ, ಇನ್ನೇನೂ ಅಲ್ಲ. ಈಚೆಗೆ ಯಾರೋ ಒಬ್ಬ ವಿದ್ವಾಂಸರು ಶೇಕ್ಸ್ಪಿಯರ್ ಬಗ್ಗೆ ಅಧ್ಯಯನಗಳು ಏನು ನಡೆದಿವೆ ಅಂತ ಒಂದು ಲೇಖನ ಬರೀತಾ ಹೇಳ್ತಾರೆ. ಇಬ್ಬರು ತುಂಬ ದೊಡ್ಡದಾಗಿ ಸ್ಕಾಟ್ಲೆಂಡ್ನಲ್ಲಿ ಅಪಾರವಾದ ಪರಿಶ್ರಮದಿಂದ ಮಾಡಿದ್ರು. ಇನ್ ಸ್ಪೈಟ್ ಆಫ್ ಆಲ್ ದರ್ ಎಫರ್ಟೆಡ್ ಪರ್ಸ್ಯೂಟ್ ಆ್ಯಂಡ್ ಪ್ರೊಲಾಂಗ್ಡ್ ಲೇಬರಸ್ ವರ್ಕ್, ನೋ ಲೈನ್ ಆಫ್ ದೆಮ್ ಈಸ್ ಏಡಿಂಗ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಶೇಕ್ಸ್ಪಿಯರ್ ಬೆಟರ್ ಅಂತ. ಇದಲ್ವ ಅವರ ದೊಡ್ಡ ಸಾಧನೆ. ಗ್ರಂಥಗಳ ಮೇಲೆ ಗ್ರಂಥ ಬರೆದ್ರು, ಶೇಕ್ಸ್ಪಿಯರ್ನ ಒಂದು ಪಂಕ್ತಿಯನ್ನೂ ಮನಸ್ಸಿಗೆ ಹತ್ತಿರ ಮಾಡ್ಕೊಳ್ಳೋದಕ್ಕೆ ಅವರ ಸಂಶೋಧನೆಯಿಂದ ಸಹಾಯವಾಗ್ತಾ ಇಲ್ಲ ಅಂತ. ಈ ತರಹ ಆಗಿಬಿಡುತ್ತದೆ. ಯಾವ ರೀತಿಯಾದ ಪ್ರಯೋಜನಕ್ಕೂ ಬರೋದಿಲ್ಲ.
ನಮ್ಮ ಬಹಳಷ್ಟರ ಮಟ್ಟಿಗೆ ಪ್ರಾಚೀನ ವ್ಯಾಖ್ಯಾತೃಗಳು, ನವೀನ ಸಂಶೋಧಕರು ಇದಕ್ಕೆ ಅಪವಾದವಾಗಿ ಏನೂ ನಿಲ್ಲೋದಿಲ್ಲ. ಸೀತೆ ತನ್ನನ್ನು ತಾನು ನಿಂದನೆ ಮಾಡ್ಕೋತಾಳೆ. ಅದು ನಮಗೆ ರಾಮನ ಮೇಲೆ ಇನ್ನೂ ಕೋಪ ಬರುವಂತೆ ಮಾಡುತ್ತದೆ. ಆಶ್ವಾಸ್ಯ ರಾಮಾವರಜಃ ಸತೀಂ ತಾಂ ಅಖ್ಯಾತ ವಾಲ್ಮೀಕಿ ನಿಕೇತ ಮಾರ್ಗ ನಿಘ್ನಸ್ಯ ಮೇ ಭರ್ತೃ ನಿದೇಶ ರೌಕ್ಷ್ಯಂ ದೇವಿ ಕ್ಷಮಸ್ವೇತಿ ಬಭೂವ ನಮ್ರಃ. ಆಶ್ವಾಸ್ಯ ರಾಮಾವರಜಃ ಸತೀಂ, ರಾಮನ ತಮ್ಮ ಸತಿಗೆ ವಾಲ್ಮೀಕಿ ನಿಕೇತನ ಮಾರ್ಗ ದರ್ಶಿತವಾನ್. ವಾಲ್ಮೀಕಿ ನಿವೇದನ ಮಾರ್ಗ, ವಾಲ್ಮೀಕಿಯ ನಿವೇಶನ, ಆ ಒಂದು ನಿಕೇತ ಆಶ್ರಮದ ದಾರಿ ಹೀಗೆ ಅಂತ ಸೂಚನೆ ಕೊಟ್ಟು, ಭರ್ತೃ ನಿದೇಶ ರೌಕ್ಷ್ಯಂ ದೇವಿ ಕ್ಷಮಸ್ವ. ಅಮ್ಮ, ನಿನ್ನ ಯಜಮಾನರ ಮಾತು ನನ್ನದಲ್ಲ, ಅದು ರಾಮನ ಮಾತು ನಾನು ಹೇಳ್ತಾ ಇದ್ದೀನಿ, ನನ್ನದಲ್ಲ. ಈ ಒರಟ ಮಾತನ್ನು ಆಡೋದಕ್ಕೆ ನನ್ನನ್ನು ಕ್ಷಮಿಸು ಅಂತ ಬಭೂವ ನಮ್ರಃ ನಮಸ್ಕಾರ ಮಾಡ್ತಾನಂತೆ. ಇದು ತುಂಬ ಮನಸ್ಸನ್ನು ಹಿಂಡುವಂಥದ್ದು. ರಾಮನಿಗೆ ಎಷ್ಟು ಕಷ್ಟವೋ ಅದಕ್ಕಿಂತ ಹೆಚ್ಚು ಕಷ್ಟ ಲಕ್ಷ್ಮಣನಿಗಾಗಿದೆ. ಕವಿ ನೋಡಿ, ರಾಮ ಸೀತೆಯರನ್ನು ಮೀಟ್ ಮಾಡಿಸೋದೇ ಇಲ್ಲ. ಈ ಅಪವಾದ ಶ್ರವಣ ಆದಮೇಲೆ ಸೀತಾರಾಮರು ಪರಸ್ಪರ ನೋಡುವಂಥದ್ದೇ ಬರೋದಿಲ್ಲ. ಟಿ ವಿ ಸೀರಿಯಲಲ್ಲಿ ಆಗ ರಾಮಾನಂದ ಸಾಗರ್ ಮಾಡಿದ್ದು, ರಾಮ ಸೀತೆಯರು ಪರಸ್ಪರ ನೋಡ್ತಾರೆ, ಸೀತೆ ನಾನೇ ಹೋಗ್ತೀನಿ ಕಾಡಿಗೆ ಅಂತ ಹೋಗ್ತಾಳೆ. ಇದೆಲ್ಲ ವೈಟ್ ವಾಶ್ ಮಾಡುವಂಥದ್ದು. ಮಾನವ ಸ್ವಭಾವ ಬಲ್ಲವರಿಗೆ ವಾಲ್ಮೀಕಿ ಚಿತ್ರಣವೇ ಸರಿ ಅನಿಸುತ್ತೆ. ರಾಮ ಕುಡ್ ನಾಟ್ ಫೇಸ್ ಸೀತಾ, ಆಗೋದಿಲ್ಲ. ನಮಗೆ ಗೊತ್ತಿರುತ್ತೆ ನಿರಪರಾಧಿಗೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ, ಅದು ಬಿಟ್ಟು ಬೇರೆ ಗೊತ್ತಾಗೋದಿಲ್ಲ. ಹಾಗೆ ಮಾಡ್ತೀವಿ. ನಾವು ಎಷ್ಟು ಜನಕ್ಕೆ ಯಾವುದೋ ಒಂದು ಕೆಲಸ ಮಾಡಿಕೊಡ್ತೀವಿ ಅಂದಿರ್ತೀವಿ, ಆಗೋಲ್ಲ ಅಂದಾಗ ಯಾವ ತರಹ ಅವ್ರನ್ನ ಹೇಳೋದು? ಫೋನಿನ ಮೂಲಕ ಮಾತಾಡ್ಬಿಡೋಣ ಅಂತೀವಿ, ಪತ್ರದ ಮೂಲಕ ಮಾತಾಡೋಣ ಅಂತೀವಿ. ಅಷ್ಟ್ಯಾಕೆ ಯಾವುದೋ ಒಂದು ಹುಡುಗಿನೋ ಹುಡುಗನೋ ನೋಡೋಕ್ಕೆ ಹೋಗೋದಾಗಿರುತ್ತದೆ, ಒಂದು ಕಡೆಯಿಂದ ಒಪ್ಪಿಗೆ ಬಂದಿರುತ್ತೆ ಅನ್ನುವ ಸೂಚನೆ ಕಾಣಿಸ್ತಾ ಇದೆ, ಇವ್ರ ಕಡೆಯಿಂದ ಇರೋದಿಲ್ಲ. ಆಗ ಹೇಗೆ ನಮಗೆ ಶಕನಾ ಸರ್ ಹೋಗಲಿಲ್ಲ ಅಂತ ಅನ್ನೋದು, ಇನ್ನೇನೇನೋ ಉಂಟಲ್ಲ ಸ್ಟ್ಯಾಂಡರ್ಡ್ ಆದಂಥ ಒಂದು ನೆವಗಳು, ಆ ಥರ ಮಾಡಿಕೊಳ್ಳುವುದು. ಹೇಗೋ ಹೇಳಬೇಕಾಗುತ್ತದೆ. ಹೇಳುವುದೊಂದಿಷ್ಟು ಕಷಾಯಕಾರಿ ಆಗುತ್ತದೆ. ನೇರವಾಗಿ ಹೇಳೋದು ಕಷ್ಟ ಇದೆ. ರಾಮನಿಗೆ ಫೇಸ್ ಮಾಡೋಕ್ಕಾಗಲಿಲ್ಲ, ಅಷ್ಟೆ, ಆಗೋದಿಲ್ಲ. ಕೆಲವೊಮ್ಮೆ ಯಾರನ್ನೂ ಆತ್ಮೀಯರನ್ನ ಕಳ್ಕೊಂಡು ಬಿಟ್ಟಿರ್ತಾರೆ. ಅವ್ರನ್ನ ಆ ಸಂದರ್ಭದಲ್ಲಿ ಆ ಬಿಸಿಯಲ್ಲಿ ನೋಡಿದಂತೆ, ಆಮೇಲೆ ಸ್ವಲ್ಪ ಗೊತ್ತಾಗಿ ತಡೆದು ನೋಡುವಾಗ ಅಯ್ಯೋ ಹೋಗೋದು ಹೇಗೆ ಅಂತ ಅಂದುಕೊಂಡು ತಳ್ಳಿ ನೋಡಲಾಗದಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತದೆ. ಇವುಗಳನ್ನು ನೋಡಿದಾಗ ಮಾನವ ಸಂಬಂಧದ ಸೂಕ್ಷ್ಮಗಳನ್ನು ಮಹಾಕವಿಗಳು ಎಷ್ಟು ಚೆನ್ನಾಗಿ ಬಲ್ಲವರಾಗಿದ್ದರು ಅಂತ ಅರ್ಥ ಆಗುತ್ತದೆ. ಅದೇ ಅವು ನಮಗೆ ಇಂದು ಉಳಿದಿರೋದಕ್ಕೆ ಕಾರಣ. ಅಮ್ಮ, ನನ್ನದೆಲ್ಲ ತಪ್ಪು, ರಾಮಾಜ್ಞೆಯನ್ನು ನಾನು ಹೇಳ್ತಾ ಇದ್ದೀನಿ, ಸೇವಕನನ್ನು ಕ್ಷಮಿಸಬೇಕು ಅಂತ. ಪಾಪ ಸೀತೆಗೆ ಗೊತ್ತಿಲ್ವಾ? ಅವಳು ಹನುಮಂತನಿಗೆ ಹೇಳಿದಳು, ಈ ರಾಕ್ಷಸಿಯರನ್ನೆಲ್ಲ ಒಂದು ಕೈ ನೋಡ್ಕೋತೀನಿ ಅಂತಂದಾಗ, ಬೇಡಪ್ಪ, ಅವರೆಲ್ಲ ಏನು ಮಾಡ್ತಾರೆ, ನ ಕಶ್ಚಿನ್ನ ಅಪರಾಧ್ಯತೆ, ಯಾರು ತಾನೇ ತಪ್ಪು ಮಾಡೋದಿಲ್ಲ, ಅವರ ಪ್ರಭುವಿನ ಆಜ್ಞೆ ಅಂತ ನನ್ನನ್ನು ಹಿಂಸೆ ಮಾಡಿದ್ರಷ್ಟೇ, ಇನ್ನೇನು ಅಲ್ಲ ಅಂತ. ಆಮೇಲೆ ಸೀತೆ ಹೇಳ್ತಾಳೆ, ಸೀತಾತಮುತ್ಥಾಪ್ಯ ಜಗಾದ ವಾಕ್ಯಂ ಪ್ರೀತಾಸ್ಮಿತೆ ಸೌಮ್ಯ ಚಿರಾಯ ಜೀವ ಬಿಡೌಜಸ ವಿಷ್ಣುರಿವಾಗ್ರಜೇನ ಭ್ರಾತಾ ಯದಿತ್ತಂ ಪರವಾನಸಿತ್ವಂ. ಪಾಪ ಸೀತೆ ಅವನಿಗೆ ಸಮಾಧಾನ ಹೇಳುವ ಸ್ಥಿತಿಗೆ ಬಂದಿದೆ ನೋಡಿ. ಅಂದರೆ ಲಕ್ಷ್ಮಣನ ಪ್ರಾಮಾಣಿಕವಾದ ದುಃಖ ಎಂಥದ್ದು ಅಂತ. ಎಷ್ಟೋ ಜನ ಭರತ ಅಥವಾ ಲಕ್ಷ್ಮಣ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ, ಯಾರು ಉತ್ತಮರು ಅಂತ ಜಗಳ ಆಡಿದ್ದಾರೆ. ಇದರಲ್ಲೆಲ್ಲ ಯಾವ ಪಕ್ಷ ವಹಿಸೋದು ಅಷ್ಟಾಗಿ ಸರಿಯಲ್ಲ, ಅಷ್ಟಾಗಿ ಸವಿಯೂ ಅಲ್ಲವೇನು. ಆದರೆ ಒಂದು ಪ್ರಲೋಭನೆ ಆಗಿಬಿಡುತ್ತೆ. ಆ ಥರ ಸಂದರ್ಭದಲ್ಲಿ ಈ ಜಗಳಗಳಲ್ಲಿ ಈ ಹಿತವಾದ ಕದನ, ಇಬ್ಬರು ಒಳ್ಳೆಯವರಲ್ಲಿ ಯಾರು ಪಕ್ಷ ವಹಿಸೋದು ಅನ್ನೋದಿದೆಯಲ್ಲ, ಅದರೊಳಗೊಂದು ಮಾಧುರ್ಯ ಇದೆ. ಒಬ್ಬರು ಕೆಟ್ಟದ್ದು, ಇನ್ನೊಬ್ಬರು ಒಳ್ಳೆಯದು, ಈ ಪಕ್ಷವನ್ನು ವಹಿಸೋದ್ರೊಳಗೆ ಮಾಧುರ್ಯ ಇರೋದಿಲ್ಲ, ಬರೀ ರೌಕ್ಷ್ಯ ಮಾತ್ರ ಇರುತ್ತದೆ, ತೀಕ್ಷ್ಣತೆ ಇರುತ್ತದೆ. ಇಬ್ಬರು ಒಳ್ಳೆಯವರಲ್ಲಿ ಯಾರನ್ನೂ ಒಬ್ಬರನ್ನು ನಾವು ಹಿಡಿದು ವಾದ ಮಾಡುವಾಗ ಅದಕ್ಕೊಂದು ಪ್ರೀತಿ ಇರುತ್ತೆ. ಮತ್ತು ಇನ್ನೊಬ್ಬರ ಗುಣವನ್ನು ಕಂಡಿದ್ದೀವಿ, ಆದರೂ ಇವ್ರನ್ನ ಇಷ್ಟಪಡ್ತೀವಿ. ರಾಮನ್ನ ಕೃಷ್ಣನ್ನ ಯಾರನ್ನ ಇಷ್ಟಪಡ್ತೀವಿ ಅಂದಾಗ ಇಂದೋ ಒಂದು ಕಡೆಗೆ ಬಂದುಬಿಡುತ್ತೆ. ನನಗೆ ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಹೇಳಬೇಕಾಗಿಲ್ಲ, ಸುಮ್ಮನೆ ಕೇಳಿದ್ರು ಹೇಳ್ತೀನಿ ಕೃಷ್ಣ ಅಂತ. ಆ ಥರವೇ ಲಕ್ಷ್ಮಣನ ಭರತನ ಅಂದರೆ ಲಕ್ಷ್ಮಣನೇ ಅಂತಂತೀನಿ. ಯಾಕೆಂದರೆ ಭರತನಿಗೆ ಅವನು ಎಂಬರಾಸಿಂಗ್ ಸಿಚುಯೇಷನ್ಗೆ ಸಿಕ್ಕಾಕೊಳ್ಳುವಂಥ ಸಂದರ್ಭ ಬಂದಿದ್ದು ಒಂದೇ ಬಾರಿ. ಅರೆ ಪಾಪ ಲಕ್ಷ್ಮಣನಿಗೆ ತಾನು ಯಾವ ರೀತಿಯಲ್ಲೂ ಕಾರಣ ಅಲ್ಲದೆ ಇದ್ದರೂ ಎಂಬರಾಸಿಂಗ್ ಸಿಚುಯೇಷನ್ಗೆ ಹಲವು ಬಾರಿ ಸಿಕ್ಕಾಕ್ಕೊಳ್ಬೇಕಾಯಿತು. ತುಂಬ ವಿಷಮ ಸನ್ನಿವೇಶಗಳು ಬಹಳ ಬಂತು. ಮತ್ತು ಇನ್ನೂ ಒಂದೇನೆಂದರೆ, ಭರತನಷ್ಟು ಕಂಪೋಸ್ಡ್ ಬ್ಯಾಲೆನ್ಸ್ಡ್ ಲಕ್ಷ್ಮಣ ಅಲ್ಲ. ಲಕ್ಷ್ಮಣ ಇಸ್ ಎಸೆನ್ಷಿಯಲಿ ಎಮೋಷನಲ್, ತೀವ್ರ ಸ್ವಭಾವದವನಾಗಿದ್ದರೂ ಪಾಪ ಎಲ್ಲರ ಜೊತೆ ಹೊಂದಿಕೊಂಡು ನಡ್ಕೊಂಡಲ್ಲ.
ಒಂದು ಕೋಪ ಮಾಡ್ಕೋತಾನೆ, ಬೈಕೋತಾನೆ, ಜಗಳ ಆಡ್ತಾನೆ, ಎಲ್ಲ ಮಾಡಿ ನಿಲ್ತಾನೆ. ಹಿ ಈಸ್ ವೆರಿ ಹ್ಯೂಮನ್. ಆ ದೃಷ್ಟಿಯಿಂದ ನೋಡಿದಾಗ ಲಕ್ಷ್ಮಣ ಇಷ್ಟ ಆಗ್ತಾನೆ. ಇದು ಭರತನ ಗುಣಲಾಘವ ಅಲ್ಲ, ಲಕ್ಷ್ಮಣನ ಬಗೆಗಿನ ಪ್ರೀತಿ ಅಷ್ಟೇ, ಇನ್ಯಾವುದೂ ಅಲ್ಲ. ಪಾಪ ಅವಳು ಹೇಳ್ತಾಳೆ, ಕಾಲಿಗೆ ಬಿದ್ದಿದ್ದಾನೆ. ಕಂಕಂಟಿ ಪಾಪರಾಜು ಅಂತ ತೆಲುಗಿನ ಕವಿ ಉತ್ತರರಾಮ ಕಥೆಯನ್ನು ಬರೆದಿದ್ದಾನೆ. ಅವನು ಸೀತೆಯ ಕಾಲಿಗೆ ನಮಸ್ಕಾರ ಮಾಡುವ ಲಕ್ಷ್ಮಣನ ಬಾಯಿಂದ ಒಂದು ಮಾತು ಹೇಳಿಸ್ತಾನೆ. ಪ್ರತಿದಿನಮೇನು ತೊಲದೊಳ್ಟ ಪಾದములంటి నమస్కరించిని అతులితమైన దీవనలంది చరింతు తదీయ భాగ్యమీగతి ఎడమాయ నింకెపుడుగాంతు భవత్ పదపద్మముల్ ನಮಸ್ಯತಮುಲು ಚೇತುನಮ್ಮ ಕಡಸಾರಿ ಗ್ರಹಿಂಪುಮು ಜಾನಕೀ ಸತಿ ಅಂತ. ಪ್ರತಿದಿನವೂ ನನಗೆ ಮುಂಜಾನೆ ಆಗ್ತಾ ಇದ್ದಿದ್ದೆ ನಿನ್ನ ಪಾದಪದ್ಮ ನಮಸ್ಕಾರ ದರ್ಶನದಿಂದ. ಇನ್ನು ಮೇಲೆ ಈ ಜನ್ಮಕ್ಕೆ ಆ ಭಾಗ್ಯ ಇಲ್ಲ, ಇದು ಅಪಶ್ಚಿಮ ಪ್ರಣಾಮ, ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ, ದಯಮಾಡಿ ಸ್ವೀಕರಿಸಿ ನನ್ನನ್ನು ಮನ್ನಿಸು ತಾಯಿ ಅಂತ ಕೇಳುವಂಥದ್ದು. ಈ ಥರ ಮೈದುನಂದರು ಎಲ್ಲಿರ್ತಾರೆ? ಎಷ್ಟು ದೊಡ್ಡವನು, ತುಂಬ ದೊಡ್ಡ ಜೀವ ಅದು. ಅವಳು ಪಾಪ ತಮುತ್ಥಾಪ್ಯ ನಮ್ರ ಬಾಗಿ ನಮಸ್ಕಾರ ಮಾಡಿದಾಗ ಅವನನ್ನು ಎಬ್ಬಿಸಿ ಹೇಳ್ತಾಳೆ, ಪ್ರೀತಾಸ್ಮಿತೆ ಸೌಮ್ಯ ಚಿರಾಯ ಜೀವ. ಅಪ್ಪ, ನಿನ್ನ ಬಗ್ಗೆ ನಂಗೆ ತುಂಬ ಪ್ರೀತಿ ಇದೆ, ಚೆನ್ನಾಗಿ ಬಾಳು ಮಗು. ಬಿಡೌಜಸ ವಿಷ್ಣುರಿವಾಗ್ರಜೇನ, ಇಂದ್ರನಿಗೆ ಉಪೇಂದ್ರ ಇದ್ದಂತೆ ನಿಮ್ಮ ಅಣ್ಣನಿಗೆ ನೀನು ಇದೆಯಾ. ಪರವಾನಸಿತ್ವಂ, ನೀನೇನು ಮಾಡ್ತೀಯ, ನೀನು ಅಸಹಾಯಕ, ನಾನೇ ಅಸಹಾಯಕಳು. ರಾಮಶಾಸನ ಮೀರೋದಕ್ಕೆ ನನ್ನ ಕೈಲೇ ಆಗೋಲ್ಲ ಅಂದರೆ ನಿನ್ನ ಕೈನಲ್ಲಿ ಆಗುತ್ತದೆಯಾ? ನಾನು ಸಹಧರ್ಮಿಣಿ. ಗೊತ್ತಪ್ಪ, ರಾಮ ಎಷ್ಟು ಕಠೋರ, ಎಷ್ಟು ದೃಢ ನಿರ್ಧಾರ ಅನ್ನೋದು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ, ಬಲ್ಲೆ. ಅದರಿಂದ ನಿನ್ನ ಬಗ್ಗೆ ನನಗೇನೂ ಕಹಿ ಇಲ್ಲಪ್ಪ ಅಂತ. ಇದು ತುಂಬ ಕಷ್ಟವಾದಂಥ ಸಂದರ್ಭ. ಹೀಗಿರುವ ಸೀತೆ ಲಕ್ಷ್ಮಣರ ಸಂಬಂಧವನ್ನು ಇನ್ನು ಯಾವ್ಯಾವುದೋ ರೀತಿಯಲ್ಲಿ ಕಲ್ಪಿಸಿಕೊಳ್ಳುವ ಮನೋಧರ್ಮವಾದರೂ ಮನಸ್ಸಿನ ಅಧರ್ಮವಾದರೂ ಹೇಗೆ ಬರುತ್ತೋ ನನಗಂತೂ ಗೊತ್ತಾಗೋದಿಲ್ಲ. ಆ ಪೋಲಂಕಿ, ರಾಮಮೂರ್ತಿ ಇತ್ಯಾದಿಗಳೆಲ್ಲ ಈ ಥರ ಸಂದರ್ಭದಲ್ಲಿ ಬೈಯೋಕ್ಕೆ ಅವ್ರನ್ನ ಹೆಸರು ಎಳ್ಕೊಂಡು ಬರಬೇಕಂತಲೂ ಅನಿಸ್ಬಿಡುತ್ತೆ. ಅಂದರೆ ಇದಕ್ಕಿನ್ಯಾವ ಬೇರೆ ಡೈಮೆನ್ಷನ್ ನೋಡ್ಕೊಳ್ಬೇಕಾಗಿಲ್ಲ. ಒಂದು ಪಕ್ಷ ಸೀತೆಗೆ ಲಕ್ಷ್ಮಣನಲ್ಲಿ ಕಾಮವೇ ಇದ್ದಿದ್ದರೆ ಬರೆಯೋಣ ಒಂದು ಕಾವ್ಯವನ್ನು, ವಾಲ್ಮೀಕಿಯಲ್ಲಿ ಸೂಚನೆ ಇದ್ದಿದ್ದರೆ ಯಾಕೆ ಬರೆಯೋದಕ್ಕೆ ಬೇಡ ಅಂತಿದ್ವಿ. ಅದನ್ನು ಬಲವಂತವಾಗಿ ಹೆಕ್ಕಿ ಹುಡುಕಿ ಮಾಡಬೇಕಾಗಿತ್ತ? ಈ ಬಗೆಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬಹಳ ಸುಂದರವಾಗಿ ಅವರ ಮರೆಯಲಾದೀತೆ ಪುಸ್ತಕದಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿರುವಂಥದ್ದು ಆ ಲೇಖನ. ಈ ಅತ್ತಿಗೆ ಮೈದುನರ ಪ್ರೀತಿ ತಾಯಿ ಮಕ್ಕಳ ಪ್ರೀತಿಗಿಂತಲೂ ಮಿಗಿಲಾದಂಥದ್ದು, ಪರಿಶುದ್ಧವಾದದ್ದು. ಆಮೇಲೆ ಅವಳು ಹೇಳ್ತಾಳೆ, ಶ್ವಶ್ರೂಜನಂ ಸರ್ವಮನುಕ್ರಮೇಣ ವಿಜ್ಞಾಪಯ ಪ್ರಾಪಿತಮತ್ಪ್ರಣಾಮ ಪ್ರಜಾನಿಷೇಕಂ ವೈವರ್ತಮಾನಂ ಸೂನೋರನುಧ್ಯಾಯತ ಚೇತಸೇತಿ. ಒಂದೇ ಮಾತಿನಲ್ಲಿ ನೋಡಿ, ಅವಳು ತನ್ನ ಕರ್ತವ್ಯವನ್ನು ಮತ್ತು ತನ್ನ ಪರಿತ್ಯಾಗದ ಮೂಲಕ ಆಗುವ ಏನೆಲ್ಲ ಘಟನೆಗಳನ್ನು ಊಹೆ ಮಾಡಿಕೊಂಡು ಆ ಒಂದು ಉತ್ಕಟವಾದ ಭಾವ ವಿಹ್ವಲ ಸಂದರ್ಭದಲ್ಲಿಯೂ ಎಷ್ಟು ಔಚಿತ್ಯದಿಂದ ಮಾತಾಡ್ತಾಳೆ. ಶ್ವಶ್ರೂಜನಂ ಸರ್ವಂ ಅನುಕ್ರಮೇಣ ವಿಜ್ಞಾಪಯ ಪ್ರಾಪಿತ ಮತ್ಪ್ರಣಾಮ. ನನ್ನ ನಮಸ್ಕಾರಗಳನ್ನು ಕ್ರಮವಾಗಿ ಎಲ್ಲ ಅತ್ತೆಯರಿಗೆ ನಿವೇದಿಸುವಂತ. ಕೌಸಲ್ಯ, ಕೈಕೇಯಿ, ಸುಮಿತ್ರ ಆ ತಾರತಮ್ಯ ತಪ್ಪದಂತೆ ನಮಸ್ಕಾರ ಮಾಡಿ ಹೇಳಪ್ಪ, ದೊಡ್ಡವರು ಚಿಕ್ಕವರು ಅಂತ ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡದಂತೆ ಹೇಳು. ಪ್ರಜಾನಿಷೇಕಂ ಮೈವರ್ತಮಾನಂ ಸೂನೋಹೋ ಅನುಧ್ಯಾಯತ ಚೇತಸಾ ಇತಿ. ನನಗೆ ಸಂತಾನ ಆಗುವುದರೊಳಗಿದೆ, ಗರ್ಭಿಣಿ ಅನ್ನುವಂಥ ವಾರ್ತೆ ಅವ್ರಿಗಿನ್ನೂ ಗೊತ್ತಿಲ್ಲ. ಯಾಕೆಂದರೆ ರಾಮನಿಗೆ ಇವಳು ಮೊದಲು ಹೇಳಿದ್ದಾಳೆ. ಕಾಳಿದಾಸನ ಕಲ್ಪನೆ, ವಾಲ್ಮೀಕಿಯಲ್ಲಿ ಬರುವಂಥದ್ದಲ್ಲ. ರಾಮನಿಗೆ ಆ ಹಿಂದಿನ ಸಂಜೆಯಷ್ಟೇ ಸೀತೆ ಹೇಳಿದ್ದಾಳೆ ತಾನು ಗರ್ಭವತಿ ಅಂತ. ರಾಮನಿಗೆ ಹೇಳಿ ಆಮೇಲೆ ಮರುದಿವಸ ಬೆಳಗ್ಗೆ ತನ್ನ ಅತ್ತೆಯಂದರಿಗೆಲ್ಲ ಹೇಳಬೇಕು ಅಂತ ಅಂದುಕೊಂಡಿದ್ದಾಳೆ. ಅತ್ತೆಯರಿಗೆ ನಿನ್ನ ಮೂಲಕವಾಗಿ ಹೇಳಿಸಬೇಕಾದಂಥ ಸ್ಥಿತಿ ಬಂದಿದೆ, ಇದು ಹೇಳು ಆ ಮಾತನ್ನು. ಅಂದರೆ ನಿಮಗೆ ಮೊಮ್ಮಗನ್ನು ನೋಡುವಂಥ ಅವಕಾಶ ಇತ್ತು, ಈಗ ಆಗ್ತಾ ಇಲ್ಲ, ನಾನು ವಂಚಿಸ್ತಾ ಇದ್ದೀನಿ ಅಂತ. ಇದಕ್ಕೆಷ್ಟೆಲ್ಲ ಧ್ವನಿಯನ್ನು ಮಾಡಬಹುದು. ನಿಮ್ಮ ಮಗನಿಂದಾಗಿ ನಿಮ್ಮ ಮೊಮ್ಮಗನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತಲೋ, ನನ್ನ ದೌರ್ಭಾಗ್ಯದಿಂದ ನೋಡೋಕ್ಕಾಗ್ತಾ ಇಲ್ಲ ಅಂತಲೋ, ನೀವೆಷ್ಟು ಸಂತೋಷ ಪಡ್ತಾ ಇದ್ದವರು ಈಗೆಷ್ಟು ದುಃಖ ಪಡುವಂತೆ ಆಯಿತು ಅಂತಲೋ, ಅಥವಾ ಸೀತೆ ಇನ್ನೆಲ್ಲೋ ಮಗುವನ್ನು ಎತ್ತಳಂತೆ, ಯಾವಾಗ ಬಸರೆ ಆದಲೋ ನಮಗಂತೂ ಗೊತ್ತಿಲ್ಲ ಅಂತ ಇನ್ಯಾರಾದರೂ ಶುರು ಮಾಡ್ಕೊಂಡು ಬಿಟ್ರೆ. ನಿರೀಕ್ಷ ಮಾಧ್ಯ ಗಚ್ಚಸ್ವ ಋತು ಕಾಲಾತಿವರ್ತಿನೀಂ ಅನ್ನುವಂಥ ಮಾತನ್ನು ರಾಮಾಯಣದಲ್ಲಿ ಹೇಳ್ತಾಳೆ ಸೀತೆ. ಲಕ್ಷ್ಮಣ ನೋಡಿಬಿಟ್ಟು ಹೋಗಪ್ಪ, ನನಗೆ ಮುಟ್ಟು ನಿಂತು ಬಸರಿ ಆಗಿದ್ದೀನಿ ಅಂತ. ಈ ಮಾತನ್ನೊಬ್ಬ ಹೆಣ್ಣು ಮಗಳು ಹೇಳುವ ಸ್ಥಿತಿ ಬಂತು ಅಂದರೆ ಇನ್ನೆಷ್ಟು ದುಃಖಕಾರಿಯಾದಂಥದ್ದು.
ಇದು ಗೊತ್ತಿದ್ದು ಅದಕ್ಕೆ ಆ ವಾಕ್ಯಕ್ಕೆ ಆ ಪಾಪಿ ಮುಂಡೆ ಮಗ ಅದು ಎಷ್ಟು ಕೆಟ್ಟದಾಗಿ ಅರ್ಥ ಮಾಡಿದ್ದಾರೆ ಅಂತಂದರೆ ಬಹಳ ಬೇಜಾರಾಗುತ್ತೆ ನನಗೆ ನೋಡಿದಾಗ. ಒಬ್ಬ ಹೆಂಡತಿ ಗಂಡನಾಗಿ, ಒಬ್ಬ ತಾಯಿ ಮಗನಾಗಿ, ಇನ್ನು ಯಾರಿಗೆ ಮಾವನಾದನೋ ತಂದೆ ಆದನೋ ಗೊತ್ತಿಲ್ಲ. ಇದು ಯಾರಿಗೂ ಯಾರ ಚಾರಿತ್ರ್ಯದ ಮೇಲೂ ನಾವು ಪುರಾವೆ ಇದ್ದೂ ಮಾತನಾಡೋದು ತಪ್ಪು. ಇಲ್ಲದೆ ಒಂದು ಪಾತ್ರವೇ ಇರಬಹುದು. ಜನಮಾನಸದಲ್ಲಿ ವ್ಯಕ್ತಿಗಳಿಗಿಂತ ಮಿಗಿಲಾಗಿ ನಿಂತಾಗ ಆ ಪಾತ್ರದ ಬಗ್ಗೆ ಲಾಘವವಾಗಿ ಮಾತಾಡೋದು ತುಂಬ ಕಷ್ಟ ಆಗುತ್ತದೆ. ಸೀತೆ ಅನ್ನೋದನ್ನು ನಾವು ಕಾಲ್ಪನಿಕವಾಗಿ ಭಾವಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುತ್ತಜ್ಜಿಯರಿಗಿಂತ ಮೂರ್ತಮತ್ತಾದಂಥ ಅವಳು ಹಾಗಾಗ್ಬಿಟ್ಟಿದ್ದಾಳೆ. ಪಾಪ ಅವಳು ಹೇಳ್ತಾ ಇದ್ದಾಳೆ, ಪ್ರಜಾ ನಿಷೇಕಂ ಮೈ ವರ್ತಮಾನಂ ಸೂನೋಹೋ ಅನುಧ್ಯಾಯತ ಚೇತಸಾ ಇತಿ ವಿಜ್ಞಾಪಯ. ಇಲ್ಲಿ ನೋಡಿ, ತೆಲುಗಿನಲ್ಲಿ ದುವ್ವೂರಿ ರಾಮರೆಡ್ಡಿ ಅಂತ ಒಬ್ಬರು ಕವಿ, ಅವರು ಸೀತೆಯ ಒಂದು ಸಂದೇಶದ ಸೀಸಪದ್ಯವನ್ನು ಬರೀತಾರೆ. ಅಪವಾದ ದೂಷಿತೆಯೇನ ಕಾಂತನು ಬಾಸಿ ಪತಿಕೀರ್ತಿ ಪೊಂದುಟ ಭಾವ್ಯ ಮನುಮು. ಅಪವಾದ ದೂಷಿತೆಯಾದ ಪತಿಯನ್ನು ಪರಿತ್ಯಜಿಸಿ ಗಂಡ ಮರ್ಯಾದೆ ತಂದುಕೊಳ್ಳೋದು ಒಳ್ಳೆಯದು ಅಂತ ಹೇಳಪ್ಪ ಅಂತ. ಇಂಥ ತಿರಸ್ಕೃತ ವಾಚ್ಯಧ್ವನಿ, ಅತ್ಯಂತ ತಿರಸ್ಕೃತ ವಾಚ್ಯಧ್ವನಿ. ಕೌಸಲ್ಯಾದಿಗಾಗಲ್ಗೂ ಅತ್ತಲಕೇನು ಕಡುಭಕ್ತಿತೋ ಮೃಕ್ಕುಲಿಡಿತಿ ನನಮು. ಕೌಸಲ್ಯಾದಿ ಅತ್ತೆಯಂದರಿಗೆಲ್ಲ ನಮಸ್ಕಾರ ಮಾಡಿದೆನು. ತೋಡಿ ಕೋಡಣ್ಲು ನಾ ತೋಡಿ ನೇಸ್ತಮುನ ಇಂಟಿ ಕಡಸಾರಿ ನೇಮಂಬು ನಡಿಗೆ ನನಮು. ನನ್ನ ಜೊತೆ ಸೋದರಿಯರೇ ಆದಂತಹ ಓರಗಿತ್ತಿಯರು ಅವರಿಗೆ ಮತ್ತು ನನ್ನ ಗೆಳತಿಯರಿಗೆ ಅವರಿಗೆಲ್ಲ ಕಡೇ ಸಾರಿ ಕ್ಷೇಮ ಬಾಯಿ ಅಂತ ಹೇಳುವಂಥ. ಚಲಿಕತ್ತೆಯಲು ನನ್ನ ಬಲುಮಾರು ದಲಪೋಸಿ ಎಂಬುಲಿಂಪ ನಿರುಪಯೋಗ ಮನುಮು. ನನ್ನ ಗೆಳತಿಯರು ಮತ್ತು ಸೇವಕಿಯರು ಎಲ್ಲ ಅಲ್ಲಿ ಅವರು ಈ ಸೀತಾ ಗರ್ಭವೃತ್ತ ಅಂತ ಮೊದಲೇ ಗೊತ್ತಿತ್ತು ಅಂತ ಮಾಡಿಕೊಂಡು ಸೀಮಂತ ಇತ್ಯಾದಿಗಳೆಲ್ಲ ನಡೆದಿದೆ. ಇವಳಿಗೆ ಮಗು ಹುಟ್ಟಿದ ತಕ್ಷಣ ನಾನು ಮೊದಲು ರಾಮನಿಗೆ ಸುದ್ದಿ ತಿಳಿಸಿ ಈ ಬಹುಮಾನ ಪಡ್ಕೋತೀನಿ, ಅದನ್ನು ಹೀಗೆ ಲಾಲಿಸ್ತೀನಿ, ಹಾಗೆ ಮಾಡ್ತೀನಿ, ಅಮ್ಮ ನನ್ನ ಕೈಗೆ ನೀವು ಮಗುನ ಮೊದಲು ಎತ್ಕೊಡ್ಬೇಕು, ನಾನು ನೀರು ಹಾಕ್ತೀನಿ, ಹೀಗೆ ಎಷ್ಟೆಷ್ಟೆಲ್ಲ ರೀತಿಯಲ್ಲಿ ಸಂಭ್ರಮ ಪಟ್ಟಿರ್ತಾರೋ ಅವೆಲ್ಲವೂ ಇನ್ನು ವ್ಯರ್ಥವಾಯಿತು ಅಂತ ಹೇಳುವಂಥ. ಒಂದೊಂದು ದಿವಸ ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ ಅಂತ. ಈ ಪದ್ಯಗಳನ್ನೆಲ್ಲ ತೆಲುಗಿನಲ್ಲಿ ಲವಕುಶ ಸಿನಿಮಾದಲ್ಲಿ ಹಂಗಂಗೆ ತೆಗೆದುಕೊಂಡಿದ್ದಾರೆ, ಅಷ್ಟು ಸುಂದರವಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಂದು ಸಂದರ್ಭ ಬರುತ್ತದೆ, ಸೀತೆಗೆ ಅಲಂಕಾರ ಮಾಡ್ತಾ ಇರ್ತಾರೆ ಸಖಿಯರು. ಆಗ ಅತಿ ಕೋಮಲೆ, ಈಗಲೇ ಗರ್ಭಭಾರ ಖಿನ್ನೆ, ಈ ಸೀತೆಗೆ ಆಭರಣಗಳು ಬೇಡ, ಹೂಗಳನ್ನು ಅಲಂಕಾರ ಮಾಡೋಣ ಅಂತ. ಇಲ್ಲ ಇಲ್ಲ, ವನವಾಸದಲ್ಲಿ ಬೇಕಾದಷ್ಟು ಹೂ ಮುಡಿದಿದ್ದಾಳೆ, ಈಗ ಪಾಪ ಅರಮನೆಗೆ ಬಂದಿದ್ದಾಳೆ, ಒಡವೆ ಕಂಡು ಎಷ್ಟೋ ದಿವಸ ಆಗಿದೆ, ಪರವಾಗಿಲ್ಲ, ಭಾರವಾದರೂ ಒಂದೆರಡು ನಿಮಿಷ ಈ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡಿ ನೋಡೋಣ, ತುಂಬು ಗರ್ಭಿಣಿ ಒಡವೆನಲ್ಲಿ ತುಂಬ ಮೈ ತುಂಬಿಕೊಂಡು ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಏನೇ ಆದರೂ ನವ್ವುಲು ಪೂವುಲೇ ಸ್ತ್ರೀಲಕು ಅಂದಾಲು ಅಂತ. ನಗೆ ಮತ್ತು ಹೂವು ಇವೆರಡೇ ಹೆಣ್ಣು ಮಕ್ಕಳಿಗೆ ತುಂಬ ಅಂದಗಳು ಅಂತನ್ನುವಂಥದ್ದು. ಈ ಥರದ ಮಾತುಗಳೆಲ್ಲ ಬರುತ್ತೆ. ಇದು ಸಿನಿಮಾ ಆಗಲಿ ಮತ್ತೊಂದಾಗಲಿ ಕಾವ್ಯಕ್ಕಿಂತ ಉಜ್ವಲವಾಗಿರುವಂಥ ಸಂವಾದಗಳು ಅಂತ ಗೊತ್ತಾಗುತ್ತದೆ. ಹಾಗೆ ಅಷ್ಟೆಲ್ಲ ಚಿಲಕತ್ತೆಯುಲು ನನ್ನು ಬಲುಮಾರು ದಲಪೋಸಿ ಎಮ್ಮುಲಿಂಪ ನಿರುಪಯೋಗ ಮನಮು ಪ್ರಜಲ ನಿಕಮೀದ ಮೋದಂಬು ಬಡೆಯುಡನಮು. ಇನ್ನು ಮೇಲಾದರೂ ಪ್ರಜೆಗಳು ಚೆನ್ನಾಗಿ ಸಂತೋಷವಾಗಿರಲಿ ಅಂತ ಹೇಳೋ. ಆಯ್ತಲ್ಲಪ್ಪ, ಅವ್ರಿಗೆ ಇನ್ನೇನು ಇಲ್ಲ ಗಾಸಿಪ್ ಮಾಡ್ಕೊಳ್ಳೋಕ್ಕೆ, ಇನ್ನಾದರೂ ಹಾಯಾಗಿರಲಿ ಅಂತ. ಒಂದು ವ್ಯಭಿಚಾರಿ ಭಾವವಾಗಿ ಬಂದುಬಿಡುತ್ತೆ. ಅಯ್ಯೋ ಬಿಡು, ಇನ್ನವ್ರ ತಣ್ಣಗಿರಲಿ ಹೊಟ್ಟೆ, ಆಯ್ತಲ್ಲ ಕಂಡುಕೊಂಡ್ರಲ್ಲ ಅಂತ ಅನ್ನಿಸುವಂಥದ್ದಿರುತ್ತದೆ. ಇದು ಮಾನವ ಭಾವಗಳನ್ನು ಹಿಡಿದು ಕವಿ ಬರೆಯಬೇಕಾದದ್ದು. ಒಂದೇ ಸಮ ಅವ್ರ ಕಾಲಕ್ಕೆ ಬಿದ್ದೆ, ಇವ್ರ ಕಾಲಕ್ಕೆ ಬಿದ್ದೆ, ಅವ್ರ ಕೈಗೆ ಬಿದ್ದೆ, ಇವ್ರ ಕೈಗೆ ಬಿದ್ದೆ ಅಂತಂದರೆ ಆಗುವಂಥದ್ದಲ್ಲ. ಪತಿನಿ ಎಡಬಾಸಿ ಇಕಸೀತ ಬ್ರತುಕದನಮು ಜನ್ಮ ಜನ್ಮಂಬುಲಕು ರಾಮ ಸಾರ್ವಭೌಮು ಪರಮಪಾವನು ಭರ್ತುಗಾ ಬಡತು ನಡನು. ಸೀತೆ ಗಂಡನ ಬಿಟ್ಟಿನಿರಲಾರಳು, ಆದರೆ ಯಾವ ಜನ್ಮದಲ್ಲೂ ರಾಮನೇ ಗಂಡನಾಗಿರಬೇಕು ಅಂತ ಅವಳು ಕೋರಿದಳು ಅಂತ ಹೇಳಪ್ಪ ಅಂತ ಕಳಿಸಿಕೊಡೋದು ಅಂತ. ಇವೆಲ್ಲ ಕಾಳಿದಾಸನ ಸೂಚನೆಗಳನ್ನು ಗ್ರಹಿಸಿಕೊಂಡು ಮಿಕ್ಕ ಕವಿಗಳು ಎಷ್ಟು ಚೆನ್ನಾಗಿ ಬೆಳೆಸಿಕೊಂಡು ಹೋಗಿದ್ದಾರೆ. ಪೆರಿಯರ್ ಕಟ್ಟಿದ ಮನೆಯಂ ಮುರಿಯದ ವಿಸ್ತರಿಪರಲ್ತೆ ತತ್ಕುಲ ಜಾತರ್ ಅಂತ ಡಿ.ವಿ.ಜಿ ಹೇಳ್ತಾರಲ್ಲ. ದೊಡ್ಡವರು ಕಟ್ಟಿದ ಮನೆ ಪೂರ್ವಸೂರಿಗಳಿಂದ ನಮಗಾಗುವ ಪ್ರಯೋಜನ ಇಂಥದ್ದೇನೆ. ಈ ಒಂದು ಭಾವಗಳನ್ನು ನಾನು ತೆಗೆದುಕೊಂಡು ನನ್ನ ಜಾನಕಿ ಜೀವನ ಯಕ್ಷಗಾನದಲ್ಲಿ ಸೀತೆ ಲಕ್ಷ್ಮಣನಿಗೆ ತನ್ನ ಒಡವೆಗಳನ್ನು ತೆಕ್ಕೊಡ್ತಾಳೆ. ಈ ಒಡವೆಗಳನ್ನೆಲ್ಲ ನನ್ನ ಗೆಳತಿಯರಿಗೆ ಪಾಪ ಮಕ್ಕಳು ಹುಟ್ಟಿದ ಮೇಲೆ ಶುಭ ಸಂದರ್ಭಗಳಿಗೆ ಅವರು ಬಹುಮಾನ ಬಯಸ್ತಾ ಇದ್ದರು, ಅವರಿಗೆ ಕೊಟ್ಟುಬಿಡು ಅಂಥೇಳಿ ಮಾಡಿದ್ದು ಅಂತ. ಅಂದರೆ ಈ ಕಾಳಿದಾಸಾದಿಗಳ ಭಾವಸೂಚನೆಯನ್ನು ಗ್ರಹಿಸಿ ಮಾಡಿದಂತಹ ಆ ಜಾಡಿನ ನಡಿಗೆ ಅಂತ ಗೊತ್ತಾಗುತ್ತದೆ. ಮತ್ತು ಇನ್ನೊಂದು ಮಾತು ಹೇಳ್ತಾಳೆ,
ವಾಚ್ಯಸ್ತ್ವಯ ಮದ್ವಚನಾತ್ ಸ ರಾಜ ಮಹ್ನೌ ವಿಶುದ್ಧಾಮಪಿ ಯತ್ ಸಮಕ್ಷಂ ಮಾಮ್ಲೋಕವಾದ ಶ್ರವಣಾದಹಾಸೀ ಶ್ರುತಸ್ಯ ಕಿಂ ತತ್ ಸದೃಶಂ ಕುಲಸ್ಯ. ಈಗ ಸೀತೆ ಬಿಗಿ ಆಗ್ತಾಳೆ. ಸಹ ರಾಜ ತ್ವಯ ವಾಚ್ಯ, ಆ ರಾಜನಿಗೆ ಹೀಗೆ ಹೇಳು. ವಹ್ನೌ ವಿಶುದ್ಧಾಮಪಿ ಸಮಕ್ಷಂ, ಅವನ ಎದುರಿಗೇನೆ ಅಗ್ನಿಯಲ್ಲಿ ಶುದ್ಧಳಾಗಿರುವಂಥವಳು ಅಂತ ಆದರೂ ಕೂಡ ಲೋಕವಾದ ಶ್ರವಣಾದಹಾಸೀಹಿ, ಲೋಕಾಪವಾದವನ್ನು ಕೇಳಿ ಬಿಟ್ಟಿಯಲ್ಲ. ಶ್ರುತಸ್ಯ ಕುಲಸ್ಯ ಕಿಂ ತತ್ ಸದೃಶಂ, ನಿನ್ನ ವಿದ್ಯೆಗೂ ನಿನ್ನ ರಘುವಂಶದ ಯೋಗ್ಯತೆಗೂ ಇದು ಸರಿಯಾದದ್ದ. ರಘುವಂಶದಲ್ಲಿ ಎಂಥ ರಾಜರುಗಳು ಹೇಗೆಲ್ಲ ನಡ್ಕೊಂಡಿದ್ದಾರೆ. ಯಾವುದೇ ಒಂದು ಸಂದರ್ಭದಲ್ಲಿಯೂ ಅಪರಾಧಿ ಅಂತ ತೀರ್ಮಾನವಾದ ಮೇಲೆ ಅವನನ್ನು ಸಮ್ಮುಖದಲ್ಲಿ ಕರೆಸಿ ವಿಚಾರಣೆ ಮಾಡಬೇಕಲ್ವ. ಅದು ಯಾವುದೂ ಇಲ್ಲದೆ ಹೀಗೆ ಮಾಡುವಂಥದ್ದು ನ್ಯಾಯವಾ? ಕಲ್ಯಾಣ ಬುದ್ಧೇರಥವಾ ತವಾಯಿಂ ನ ಕಾಮಚಾರೋ ಮೈಶಂಕನೀಯ ಮಮೈವ ಜನ್ಮಾಂತರ ಪಾತಕಾನಾಂ ವಿಪಾಕ ವಿಸ್ಫೂರ್ಜತುರ ಪ್ರಸಕ್ಯ. ಅಥವಾ ನೀನು ಮಂಗಳ ಬುದ್ಧಿಯಾದವನು ಶ್ರೀರಾಮ, ನನ್ನಲ್ಲಿಯೇ ಯಾವುದೋ ಒಂದು ತಪ್ಪಿರಬೇಕು. ತ್ಯಾಗ ನ ಕಾಮಚಾರ ನ ಶಂಕನೀಯ, ನನ್ನನ್ನು ಪರಿತ್ಯಾಗ ಮಾಡಿದ್ದು ತಪ್ಪು ಅಂತ ನಾನು ಅಂದುಕೊಳ್ಬೇಕಾಗಿಲ್ವೋ ಏನೋ. ನನ್ನ ಯಾವ ಪಾತಕದ ಸಿಡಿಲು ನನ್ನ ಬದುಕನ್ನು ಹೀಗೆ ಹಾಳು ಮಾಡ್ತೋ ನನಗದು ಗೊತ್ತಿಲ್ಲ. ಆ ಕಾರಣದಿಂದ ನೀನು ಮಾಡಿದ್ದು ಸರಿ ಅಂತಲೂ ಅಂದುಕೋತೀನಿ ಅಂತ ಮರುಕ್ಷಣದಲ್ಲಿಯೇ ತನ್ನ ಮಾತನ್ನು ತಿದ್ದುಕೋತಾ ಇದ್ದಾಳೆ. ಅಂದರೆ ಒಮ್ಮೆ ಕೋಪ, ಒಮ್ಮೆ ಸಂಕಟ ಇವೆಲ್ಲ ಬರ್ತಾ ಇದೆ. ಸೀತೆ ಹುಚ್ಚಿನ ಅಂದರೆ ಈ ಥರ ಸಂದರ್ಭ ಬಂದು ಹುಚ್ಚಾಗದೇ ಇದ್ದರೆ ಹುಚ್ಚರು ಅಷ್ಟೇ, ಇನ್ನೇನೂ ಅಲ್ಲ. ಉಪಸ್ಥಿತಾಂ ಪೂರ್ವಮಪಾಸ್ಯ ಲಕ್ಷ್ಮೀಂ ವನಂ ಮಯಾ ಸಾರ್ಧಮಸಿ ಪ್ರಪನ್ನಃ ತದಾಸ್ಪದಂ ಪ್ರಾಪ್ಯ ತಯಾತಿ ರೋಷಾತ್ ಸೋಢಾಸ್ಮಿನ ತ್ವದ್ಭವನೇ ವಸಂತಿ. ಹಿಂದೊಮ್ಮೆ ರಾಜ್ಯಲಕ್ಷ್ಮಿ ನಿನ್ನ ಕೈ ಹಿಡಿಯಲು ಬಂದಾಗ ಅವಳನ್ನು ಬಿಟ್ಟು ನನ್ನ ಕೈ ಹಿಡಿದು ಕಾಡಿಗೆ ಹೋದಿ. ಈಗ ರಾಜ್ಯಲಕ್ಷ್ಮಿಯ ಕೈ ಹಿಡಿದು ನನ್ನನ್ನು ಕಾಡಿಗಟ್ಟಿದ್ದೀಯಾ. ಇಬ್ಬರೂ ಒಟ್ಟಿಗೆ ಇರಬಾರದು, ಏಕಪತ್ನಿ ವ್ರತ ಅನ್ನುವುದನ್ನು ಈಗ ನೀನು ಮಾಡ್ತಾ ಇದ್ದೀಯಾ ಅಂತ ನಾನು ಅಂದುಕೋತೀನಿ. ನಿಶಾಚರೋಪಪ್ಲುತ ಭರ್ತೃಕಾಣಾಂ ತಪಸ್ವಿನೀನಾಂ ಭವತಃ ಪ್ರಸಾದಾತ್ ಭೂತ್ವಾ ಶರಣ್ಯ ಶರಣಾರ್ಥಮನ್ಯಂ ಕಥಂ ಪ್ರಪತ್ಸ್ಯೆ ತ್ವಯಿ ದೀಪ್ಯಮಾನೆ. ತಪಸ್ವಿಗಳು ರಾಕ್ಷಸ ಬಾಧೆಯಿಂದ ಸಂತ್ರಸ್ತರಾಗಿ ಜನಸ್ಥಾನದಲ್ಲಿ ಬಂದು ಬೇಡಿದಾಗ ನೀನು ಅವರಿಗೆಲ್ಲ ರಕ್ಷಣೆ ಕೊಟ್ಟೆ. ಹೀಗೆ ಕಾಡಲ್ಲಿದ್ದವ್ರಿಗೂ ಊರಲ್ಲಿದ್ದವ್ರಿಗೂ ತಪಸ್ವಿಗಳಿಗೆ ಲೌಕಿಕರಿಗೆ ಎಲ್ಲರಿಗೂ ನೀನೇ ಶರಣ ಅಂತಂದಿದ್ದಾಗ ನಿನ್ನನ್ನು ಬಿಟ್ಟು ನನಗಿನ್ಯಾರು ಶರಣ್ಯರು. ಈ ಕಾರಣದಿಂದ ನಾನು ಯಾವ ಸಂದರ್ಭದಲ್ಲೂ ನಿನ್ನನ್ನೇ ಬೇಡಿಕೊಳ್ಬೇಕಲ್ಲ. ನೀನು ನನ್ನನ್ನು ಹೀಗೆ ಅನಾಥೆ ಮಾಡಿದರೆ ನನಗೆ ನಾಥರು ಯಾರು? ಕಿಂವಾ ತ್ವಯಾತ್ಯಂತ ವಿಯೋಗ ಮೋಘೆ ಕುರ್ಯಾಮುಪೇಕ್ಷಾಂ ಹತಜೀವನೆಸ್ಮಿನ್ ಸ್ಯಾದ್ರಕ್ಷಣೀಯಂ ಯದಿ ಮೇ ನ ತೇಜಃ ತ್ವದೀಯ ಮಂತರ್ಗತಮಂತರಾಯ. ನಿನ್ನನ್ನು ಬಿಟ್ಟು ನಿನ್ನಿಂದ ಬಿಡಲ್ಪಟ್ಟು ಈ ಹತವ ಜೀವಿತಕ್ಕೆ ರಚಡ್ ಲೈಫ್ ಇನ್ನೇನಾದರೂ ಅರ್ಥ ಇದೆಯಾ? ಸತ್ತು ಸುಖವಾಗಿ ಬದುಕೋಣ ಅಂತಂದರೆ ಅದಕ್ಕೂ ಆಗದಂತೆ ನಿನ್ನ ಗರ್ಭ ತಾಳುವ ಸ್ಥಿತಿ ಬಂತಲ್ಲ. ಇದು ನನ್ನನ್ನು ಉಳಿಸುವ ಒಂದು ಗಂಡಕತ್ತರಿ ಆಯ್ತಲ್ಲ, ಲೋಕಕ್ಕೆ ಕಟ್ಟಿ ಹಾಕಿದ ಭಯಂಕರವಾದ ಕಟ್ಟಾಯ್ತಲ್ಲ ಅಂತ. ಇಷ್ಟಿದ್ದು ತಾಯಿಯಾಗಿ ಅವಳು ಕರ್ತವ್ಯ ಚ್ಯುತಿ ಮಾಡಲಿಲ್ಲ. ಎಷ್ಟು ದೊಡ್ಡ ಕೆಲಸ ನೋಡಿ. ನಮ್ಮಲ್ಲಿ ಅಂಥ ಮಹಾಸಾಧ್ವಿಯರು ಎದ್ದು ತೋರುವಂತೆ ಇಬ್ಬರು ಮೂವರಿದ್ದಾರೆ. ಒಬ್ಬಳು ಕುಂತಿ ಮಾತೆ, ಗಂಡ ಸತ್ತ ಮೇಲೆ, ಸವತಿ ಸತ್ತ ಮೇಲೆ ಮತ್ತು ದಾಯಾದ ಕಲಹದ ನಡುವೆ, ಆ ಪರಗೃಹದಲ್ಲಿ ಪರಕೀಯರ ನಡುವೆ ದಿನಗಂಡ ದೀರ್ಘಾಯುಷ್ಯ ಅಂತ ಬದುಕುವಾಗಲೂ ಕೂಡ ಒಂದು ಅರಗಿನ ಮನೆಯೇ, ಒಂದು ವಿಷಾನ್ನವೇ, ಎಂತೆಂಥ ಕಷ್ಟದಲ್ಲೂ ಐವರು ಮಕ್ಕಳ ಒಕ್ಕಟ್ಟನ್ನು ಅವರ ಜೀವ ಭಾವಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದರಲ್ಲ, ತುಂಬ ದೊಡ್ಡದು. ಏಕಚಕ್ರಪುರದ ಭಿಕ್ಷಾನ್ನದಲ್ಲಿ ಬದುಕಿದ್ರಲ್ಲ, ಕಗ್ಗತ್ತಲ ಕಾಡಲ್ಲಿ ಹಿಡಂಬವನದಲ್ಲಿ ಬದುಕಿದ್ರಲ್ಲ. ಇದು ನೋಡಿದಾಗ ಅಸಹಾಯ ಸ್ಥಿತಿಯಲ್ಲಿ ಮಕ್ಕಳನ್ನ ತಾಯಿ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ದೊಡ್ಡ ಆದರ್ಶ ಅಂತ ಅನಿಸುತ್ತದೆ. ಮಾಸ್ತಿಯವರದು ಶೇಷಮ್ಮ ಅಂತ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯಲ್ಲೂ ಇಂಥ ಗಟ್ಟಿ ಹೆಣ್ಣು ಮಗಳು ಬರ್ತಾಳೆ. ಪಾಪ ತನ್ನ ಮಕ್ಕಳನ್ನು ಯಾವ ಥರ ಕಾಪಾಡಿಕೊಂಡ್ಳು, ಜೊತೆಗೆ ಮಕ್ಕಳ ಹಂಗಿಗೂ ತುತ್ತಾಗದೆ ಯಾವ ರೀತಿ ಬಾಳಿದಳು ಅಂತ ನೋಡೋದಕ್ಕೆ ಸಾಮಾನ್ಯ ಅಂತ ಅನಿಸುವಂಥ ಕಾದಂಬರಿ ಬಾಳ್ವೆಯ ಬೆಳಕನ್ನು ತುಂಬ ಚೆನ್ನಾಗಿ ತೋರುತ್ತೆ. ಈ ರೀತಿಯಾದ ವ್ಯಕ್ತಿತ್ವ ನಿರ್ಮಾಣ ಆಗೋಕ್ಕೆ ಅದು ಯಾವ ಸಾಮಗ್ರಿ ಬೇಕೋ ಗೊತ್ತಾಗೋದಿಲ್ಲ. ಈ ಹೊತ್ತಿನ ಜಗತ್ತಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೆ. ಆಮೇಲೆ ಅವಳು ಹೇಳ್ತಾಳೆ, ನಾನು ಯಾವ ತರಹ ಬಿಡುವಂಥದ್ದು, ಪ್ರಾಣ ಬಿಡುವುದಕ್ಕೆ ಸಾಧ್ಯವೇ ಇಲ್ವಲ್ಲ ಅಂತ. ಲವಕುಶರನ್ನು ರಾಮನಿಗಿಂತ ಮಿಕ್ಕ ಪರಾಕ್ರಮಿಗಳನ್ನಾಗಿ ಅವಳು ಮಾಡಿದಳು. ಒಬ್ಬ ಶಕುಂತಲೆ ಹಾಗೆ ಇದೇ ರೀತಿಯಲ್ಲಿ ಪತಿಯಿಂದ ಪರಿತ್ಯಕ್ತಳಾಗಿದ್ದರೂ ಹೇಮಕೂಟದಲ್ಲಿ
ಮಾರೀಚ ಮಹರ್ಷಿಗಳ ಅಂದರೆ ಕಶ್ಯಪರ ಆಶ್ರಮದಲ್ಲಿದ್ದಾಗ ಸರ್ವದಮನನ್ನು ಬಲಾಢ್ಯನನ್ನಾಗಿ ತುಂಬ ಓಜಸ್ವಿಯಾಗಿ ಧೀಮಂತನಾಗಿ ವರ್ಚಸ್ವಿಯಾಗಿ ಬೆಳೆಯುವಂತೆ ಮಾಡಿದಳು. ಇದು ನೋಡಿದಾಗ ನಮಗನ್ಸುತ್ತೆ ಆ ಒಂದು ಒಳ್ಳೆಯ ವಾತಾವರಣಕ್ಕೆ ತಾಯಿ ಎಷ್ಟು ಬಲವಾದ ಕಾರಣ ಅಂತನ್ನುವಂಥದ್ದು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಅನಿವಾರ್ಯತೆ ಎಷ್ಟಿರುತ್ತದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತದೆ. ಮತ್ತು ಆ ತಾಯಿಯಾದರೂ ತನ್ನ ನೋವಿನಲ್ಲಿಯೇ ತನ್ನ ಭಾವ ಸಮುದ್ರದಲ್ಲಿಯೇ ಕೊಚ್ಚಿಕೊಂಡು ಹೋಗದೆ ಮಕ್ಕಳಿಗೆ ನಿಲ್ಲುವುದಿದೆಯಲ್ಲ, ಬಹಳ ಕಷ್ಟ. ನನ್ನ ಬದುಕು ನನಗೆ ಅಂತ ಬಿಟ್ಟೇ ಹೋಗ್ಬಿಟ್ರೆ ಗತಿ ಏನು? ಸಾಹಂ ತಪಸ್ಸೂರ್ಯ ನಿವಿಷ್ಟ ದೃಷ್ಟಿ ಊರ್ಧ್ವಂ ಪ್ರಸೂತೇಶ್ಚರಿತು ಯತಿಷ್ಯೆ ಭೂಯೋ ಯಥಾ ಮೇ ಜನನಂತರೇಪಿ ತ್ವಮೇವ ಭರ್ತ ನಚ ವಿಪ್ರಯೋಗ. ಆಯಿತು, ನಾನು ಎವೆ ಇಕ್ಕದೆ ಸೂರ್ಯನನ್ನು ನೇರವಾಗಿ ನೋಡ್ತಾ ಒಂದು ಘೋರವಾದ ತಪಸ್ಸು ಅಂತಿದೆ, ತ್ರಾಟಕ ಅಂತ ಕರೀತಾರೆ ಅದನ್ನು. ಆ ತ್ರಾಟಕ ತಪಸ್ಸನ್ನು ನಾನು ಮಾಡ್ತೀನಿ. ಹಾಗೆ ಮಾಡುವ ಮೂಲಕವಾಗಿ ಮುಂದಿನ ಜನ್ಮದಲ್ಲಾದರೂ ನೀನೇ ಗಂಡನಾಗಿ ಈ ರೀತಿ ವಿಯೋಗ ಇಲ್ಲದಂತೆ ಒಂದು ದಾಂಪತ್ಯ ಸಿದ್ಧಿಯಾಗಲಿ. ನೃಪಸ್ಯ ವರ್ಣಾಶ್ರಮ ಪಾಲನಂ ಯತ್ ಸಯೇವ ಧರ್ಮೋ ಮನುನಾ ಪ್ರಣೀತಃ ನಿರ್ವಾಸಿತಾಪ್ಯೇವ ಮತಸ್ತ್ವಯಾಹಂ ತಪಸ್ವಿ ಸಾಮಾನ್ಯಮವೇಕ್ಷಣೀಯ. ರಾಜನನ್ನು ವರ್ಣಾಶ್ರಮ ರಕ್ಷಕ ಅಂತ ಕರೀತಾರೆ. ಆಶ್ರಮವಾಸಿಗಳು ಅಂದರೆ ವಾನಪ್ರಸ್ಥರು ಅಂತ ಅರ್ಥ. ಊರಿನಲ್ಲಿ ಕಾಡಲ್ಲಿ ಇದ್ದವರೆಲ್ಲರಿಗೂ ರಾಜನೇ ಅಧ್ಯಕ್ಷ. ರಾಜನಿಗೆ ತಪಸ್ವಿಗಳು ಕೂಡ ತಮ್ಮ ತಪೋಭಾಗದ ಷಷ್ಠಾಂಶವನ್ನು ಕೊಡ್ತಾರೆ. ಅಂತಿರುವಾಗ ಮನುವೇ ಹೇಳಿದಂಥ ಧರ್ಮ ಇದು. ಅದರಿಂದ ನಿರ್ವಾಸಿತ ಅಪಿ ತ್ವಯಾ ಅಹಂ ತಪಸ್ವಿ ಸಾಮಾನ್ಯಂ ಅವೇಕ್ಷಣೀಯ. ನಾನು ಬಿಡಲ್ಪಟ್ಟರೂ ಕೂಡ ನನ್ನನ್ನು ಸಾಮಾನ್ಯ ತಪಸ್ವಿನಿ ಎಂಬಂತೆ ಕಾಪಾಡಬೇಕಾದ್ದು ನಿನ್ನ ಧರ್ಮ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ನೋಡಿ, ಹೆಂಡತಿಯಾಗಿ ನಾನಿಲ್ಲ, ಆದರೆ ಒಬ್ಬ ತಪಸ್ವಿನಿ ಅನ್ನೋದಕ್ಕೆ ಕರುಣಾರ್ಹಳಾದವಳು, ಫಿಟ್ ಟು ಬಿ ಪಿಟೀಡ್ ಅನ್ನುವ ಅರ್ಥ ಉಂಟು. ಕನಿಕರಕ್ಕೆ ಅರ್ಹವಾದ ಜೀವಿ, ಆ ಥರವಾದರೂ ನನ್ನನ್ನು ನೋಡಬೇಕು ಅಂತ. ಮತ್ತು ನಾನು ನಿನಗಾಗಿ ತಪಸ್ಸು ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂಥೇಳಿ ತನ್ನ ಮಾತು ನಿಲ್ಲಿಸ್ತಾಳೆ. ತಥೇತಿ ತಸ್ಯಾ ಪ್ರತಿಗೃಹ್ಯ ವಾಚಂ ರಾಮಾನುಜೇ ದೃಷ್ಟಿಪಥಂ ವ್ಯತೀತೆ ಸಾಮುಕ್ತ ಕಂಠಂ ವ್ಯಸನಾತಿ ಭಾರಾಚಕ್ರಂದ ವಿಜ್ಞಾ ಕುರರೀವ ಭೂಯ. ಆಯ್ತಮ್ಮ, ಇನ್ನೇನು ಹೇಳೋಕ್ಕೆ ಸಾಧ್ಯ? ತಥಾ ಒಂದೇ ಮಾತು, ಆಯಿತು ಅಂಥೇಳಿ ಹೊರಡ್ತಾನೆ. ರಾಮಾನುಜೇ ದೃಷ್ಟಿಪಥಂ ವ್ಯತೀತೆ, ಕಣ್ಣು ಕಾಣಿಸಿದಷ್ಟು ದೂರಕ್ಕೆ ಅವನು ಮರೆಯಾದಾಗ ಈಗ ಇವಳು ಮುಕ್ತ ಕಂಠಂ ಚಕ್ರಂದ, ಧ್ವನಿಯೆತ್ತಿ ಗೋಳಿಟ್ಲಂತೆ. ಲಕ್ಷ್ಮಣ ಇರೋವರೆಗೂ ಅವಳಿಗೆ ಅಳೋದಕ್ಕೂ ಕಷ್ಟವಾಗ್ತಾ ಇತ್ತು. ಅವನು ಮತ್ತೆ ಹೋಗಲಾರ, ಅವನಿಗಿನ್ನಷ್ಟು ಅಸಹಾಯಕತೆ ಮಾಡಿದಂತೆ. ಈಗ ತನ್ನ ಅಳುವನ್ನು ಯಾರೂ ನೋಡೋಲ್ಲ, ಅದಕ್ಕಾಗಿ ತಾನು ಮುಜುಗರ ಪಟ್ಕೋಬೇಕಾಗಿಲ್ಲ ಅಂತಲೋ ಅಥವಾ ಇನ್ನೂ ಅಸಹಾಯಕ ಸ್ಥಿತಿ ಗೋಚರವಾದದ್ರಿಂದಲೋ ಏನೋ ಕೊರಳೆತ್ತಿ ಜೋರಾಗಿ ಅಳ್ತಾ ಇದ್ದಾಳೆ. ಹಾಗೆ ಅತ್ತು ಗೋಳಾಡ್ತಾ ಇದ್ದಾಗ ಇಡೀ ಪ್ರಕೃತಿಯೇ ಅವಳಿಗೆ ಸ್ಪಂದಿಸುತ್ತದೆ. ಇದು ಭಾರತೀಯ ಕಾವ್ಯಗಳಲ್ಲಿ ಮಾತ್ರ ಕಾಣುವಂಥದ್ದು. ಮನುಷ್ಯ ಸ್ವಭಾವವನ್ನು ಬುಡಮೇಲು ಮಾಡಿ ಪಾತಾಳಗರಡಿ ಹಾಕಿ ನೋಡಿದ್ದಾನೆ ಶೇಕ್ಸ್ಪಿಯರ್. ಹಾಗೇ ಆ ರೀತಿಯಾದ ಕೆಲಸವನ್ನು ಮಾಡಿದ್ದಾನೆ ಹೋಮರ್. ಆದರೆ ಅವರ ಕಾವ್ಯದಲ್ಲಿ ಒಂದು ಬಳ್ಳಿ ಅಳೋಲ್ಲ, ಒಂದು ಪಕ್ಷಿ ಅಳೋಲ್ಲ, ಒಂದು ನವಿಲು ಕುಣಿಯೋದು ಬಿಡೋದಿಲ್ಲ, ಒಂದು ಕೋಗಿಲೆ ಮರುದನಿಯನ್ನು ಕೊಡೋದು ನೋಡೋಕ್ಕೆ ಸಾಧ್ಯ ಇಲ್ಲ. ಕಾಳಿದಾಸನಲ್ಲಿ ಸಾಧ್ಯ. ಕಾಳಿದಾಸನಷ್ಟು ಚೆನ್ನಾಗಿ ಮಾನವ ಜೀವನಕ್ಕೆ ಪ್ರಕೃತಿ ಸಂವದಿಸೋದನ್ನು ಇನ್ಯಾವ ಪೂರ್ವಕವಿಯೂ ಮಾಡಿಲ್ಲ. ಆಮೇಲೆ ಯಾರು ಮಾಡಿದರೂ ಕಾಳಿದಾಸನ ಪ್ರಸಾದ, ಇನ್ನೆಂಥದ್ದು ಅಲ್ಲ. ಇದು ಭಾರತೀಯ ವೇದಾಂತ ದೃಷ್ಟಿಯಿಂದಲೇ ಬಂದದ್ದು ಅಂತ ಅನಿಸುತ್ತೆ. ಆ ಅದ್ವೈತಿಕವಾದ ದೃಷ್ಟಿ ಇದೆಯಲ್ಲ, ಎಲ್ಲವೂ ಬ್ರಹ್ಮಾತ್ಮಕ, ಎಲ್ಲವೂ ಚೈತನ್ಯ ಅನ್ನುವುದು ಒಂದು ಮುಖ್ಯವಾದ ಕಾರಣ. ಮತ್ತು ಇನ್ನೂ ಒಂದು ಏನಂದರೆ, ನಾವು ಪ್ರಕೃತಿಗೆ ತುಂಬ ನಿಕಟವಾಗಿ ಬಾಳಿದ್ವಿ. ಪ್ರಕೃತಿಯ ರೂಕ್ಷ ಗಂಭೀರ ಮನೋಹರವಾದ ಎಲ್ಲ ಸ್ವರೂಪವನ್ನು ಕಂಡಿದ್ದೀವಿ. ಮತ್ತು ಪ್ರಕೃತಿ ಮಾನವನಿಗೆ ಒಂದು ಸ್ಪರ್ಧಿ ಎನ್ನುವಂಥ ಒಂದು ಸವಾಲು ಅನ್ನುವ ಸ್ಥಿತಿಯಲ್ಲಿದ್ದಾಗಲೂ ಅದನ್ನು ಪ್ರೀತಿಸಿರೋದು. ಈಗ ಅನಿವಾರ್ಯತೆಯಿಂದ ಎಕಾಲಜಿ ಅಂತ ಹೇಳಿಬಿಟ್ಟು ನಾವು ನೀರನ್ನು ಕಾಪಾಡೋಣ, ನೆರಳನ್ನು ಕಾಪಾಡೋಣ, ಮರವನ್ನು ಕಾಪಾಡೋಣ, ಗಿಡವನ್ನು ಕಾಪಾಡೋಣ ಅಂತ ನಮ್ಮದೆಲ್ಲನೂ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಕಾಳು ಹಾಕುವಂಥ ಬುದ್ಧಿ. ಇದು ಕಾಳು ಬುದ್ಧಿ. ಕಾಳು ಬುದ್ಧಿ ಅಂದರೆ ಹಾಳು ಬುದ್ಧಿ, ಸುಳ್ಳು ಬುದ್ಧಿ ಅಂತ ಅರ್ಥ. ಆದರೆ ಪ್ರಾಚೀನರದ್ದು ವೇದದ್ದು ಹಾಗಲ್ಲ. ನಮಗೆ ಕಷ್ಟ ಇದ್ದರೂ ಕೂಡ ಇದು ದೊಡ್ಡದು ಅಂತ ಭಾವಿಸುವಂಥದ್ದಿತ್ತಲ್ಲ, ಆ ಪ್ರೀತಿ ತುಂಬ ತುಂಬ ವಿಶೇಷವಾದದ್ದು. ಕಾಳಿದಾಸ ಆ ಸಂಸ್ಕೃತಿಯ ಅತ್ಯದ್ಭುತವಾದ ವಾರಸುದಾರ. ನೃತ್ಯಂ ಮಯೂರ ಕುಸುಮಾನಿ ವೃಕ್ಷಾ
ದರ್ಭಾನುಪಾತ್ತಾನ್ ವಿಜಹುರ್ಹರಿಣ್ಯ ತಸ್ಯಾಃ ಪ್ರಪನ್ನೇ ಸಮದುಃಖ ಭಾವಂ ಅತ್ಯಂತಮಾಸೀದ್ ರುದಿತಂ ವನೇಪಿ. ನವಿಲುಗಳು ಕುಣಿತ ಬಿಟ್ಟುವು, ಜಿಂಕೆಗಳು ದರ್ಭೆಯ ಕಬಳವನ್ನು ತುತ್ತನ್ನು ಬಿಟ್ಟುವು, ಮರಗಳು ಹೂಗಳನ್ನು ಉದುರಿಸಿ ಆ ಅಲಂಕಾರ ಬೇಡ ಅಂತ ಬಿಟ್ಟು ಈ ಸೀತೆಯ ದುಃಖದಲ್ಲಿ ಸಮಭಾವವನ್ನು ಹೊಂದಿದ್ವು ಅಂತ. ಆ ಜಾನಕಿ ಮೂರ್ಛೆ ಹೋದಾಗ ಇವುಗಳೆಲ್ಲ ಸೇವೆ ಮಾಡಿದ್ದಿರಬೇಕು ಅಂತ ಅನಿಸುತ್ತದೆ. ನನ್ನ ಜಾನಕಿ ಜೀವನದ ಪದ್ಯದ ಸಾಲು ಜ್ಞಾಪಕ ಆಗುತ್ತದೆ. ತಿಳಿವು ತಪ್ಪಿದ ಜಾನಕಿಗೆ, ಆ ತಿಳಿವನ್ನು ತಪ್ಪಿ ಮೂರ್ಛೆ ಬಿದ್ದಂಥ ಜಾನಕಿಗೆ ತಂಪೆರೆಯಿತು ಆ ಕಾಡಿನ ಪಾವನವಾದ ಜೀವನ. ಆ ಒಂದು ಅರಸಂಚೆ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಹಂಸ, ಅದು ತನ್ನ ರೆಕ್ಕೆಗಳನ್ನು ನೀರಿನಲ್ಲಿ ಅದ್ದಿ ಸಿಂಪಡಿಸಿ ತಂಪುತನವನ್ನು ತಂದುಕೊಡ್ತು. ಅದೇ ರೀತಿಯಲ್ಲಿ ಕೋಗಿಲೆ ಕುಶಲ ಪ್ರಶ್ನೆಯನ್ನು ಕೇಳಿತು. ನವಿಲು ತನ್ನ ಗರಿಗಳನ್ನು ಪ್ರಸರಿಸಿ ನೆರಳನ್ನು ಉಂಟು ಮಾಡುತ್ತದೆ. ಯಾಕೆ ಆ ಪ್ರಕೃತಿಯ ಭಾವ ಸೀತೆಯ ಭಾವ ಜೊತೆಗೆ ಸಂವಾದಿಯಾಗಿರೋದು, ಮತ್ತು ಇದು ನಿಜವಾಗಿ ನಡೆಯುತ್ತೋ ಬಿಡುತ್ತೋ, ನಡೆಯಬೇಕು ಅಂತ ಯಾರೋ ಬಯಸುವಂಥದ್ದು. ನಮಗೆ ಕರುಬರಿದ್ದೂರಿಂದೇ ಕಾಡೊಳ್ಳಿ ತೆನಿಸುವಂತೆ ಅಂತ ಲಕ್ಷ್ಮೀಶ ಹೇಳ್ತಾನಲ್ಲ, ಆ ರೀತಿ ಆಗಬೇಕು ಅಂತ. ಹಾಗೆ ಅವಳಿಗೆ ವನೇಪಿ ತಸ್ಯಾಹ ಸಮದುಃಖ ಭಾವಂ ಆಸೀತ್. ವನದಲ್ಲಿಯೂ ಒಂದು ಮಾನವ ಕೋಟಿ ಕೊಡದೇ ಇರುವಂತಹ ಪ್ರೀತಿ ಕಾಡು ಕೊಡ್ತು ಅಂತ. ನಮಗೆಲ್ಲಿಯೂ ಕಾಣುವಂಥದ್ದು ಇದೇನೆ. ಎಷ್ಟೋ ಬಾರಿ ಊರಲ್ಲಿ ಸಿಗದೇ ಇರತಕ್ಕಂಥ ಪ್ರೀತಿ ಕಾಡಲ್ಲಿ ಸಿಕ್ಕಿಬಿಡ್ತದೆ ಅಂತ. ಈ ಮನುಷ್ಯರ ಮುಖ ನೋಡೋದಕ್ಕಿಂತ ಮರ ಗಿಡಗಳನ್ನು ನೋಡ್ಕೊಂಡಿದ್ದು ಬಿಡೋಣ, ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡೋಣ ಅಂತ ಅನಿಸ್ಬಿಡ್ತದೆ. ಕಾರಣ ಈ ಕಹಿ, ಈ ದ್ವೇಷ, ಈ ನಿರೀಕ್ಷೆ ಅಲ್ಲಿ ಕಾಣುವಂಥದ್ದಲ್ಲ. ಎಷ್ಟೋ ಬಾರಿ ಮನೆಯ ಸಾಕು ಪ್ರಾಣಿಗಳು ತೋರಿಸುವಂಥ ಪ್ರೀತಿ ವಾತ್ಸಲ್ಯವನ್ನು ಕೈ ಹಿಡಿದ ಗಂಡ ಹೆಂಡತೀರು ತೋರಿಸೋದಿಲ್ಲ, ಹೆತ್ತ ತಂದೆ ತಾಯಿಗಳು ತೋರಿಸೋಲ್ಲ, ಹುಟ್ಟಿದ ಮಕ್ಕಳು ತೋರಿಸೋದಿಲ್ಲ ಅನ್ನೋದು ಅನುಭೂತ ಸತ್ಯವೇ ಆಗಿದೆಯಲ್ಲ. ಇದನ್ನು ಕವಿ ತೋರ್ಪಡಿಸ್ತಾನೆ. ಈಗ ಕವಿಯ ಪ್ರವೇಶ ಆಗುತ್ತದೆ. ತಾಮಭ್ಯಗಚ್ಚತ್ ಹೃದಿತಾನುಸಾರಿ ಕವಿ ಕುಶೇದ್ಮಾಹರಣ ಯಯಾತಃ ನಿಷಾದ ವಿದ್ಧಾಂಡಜ ದರ್ಶನೋತ್ತಃ ಶ್ಲೋಕತ್ವಮಾಪದ್ಯತ ಯಸ್ಯ ಶೋಕಃ. ಕವಿ ಅನ್ವಗಚ್ಚತ್, ಯಾವುದನ್ನು ಹೃದಿತಾನುಸಾರಿ, ಇವಳ ಗೋಳ್ದನಿಯನ್ನು, ಚೀರ್ದನಿಯನ್ನು, ವಿವ್ವಲವಾದ ಆಕ್ರೋಶವನ್ನು ಹಿಡಿದು ಕವಿ ಬಂದ. ಕವಿ ಅಂತಲೇ ವಾಲ್ಮೀಕಿಯನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾನೆ ನೋಡಿ. ಎಂಥವನವನು? ಕುಶೇದ್ಮಾಹರಣಾಯ ಯಾತಃ, ತಪಸ್ಸಿಗೆ ಹೋಮಕ್ಕೆ ಬೇಕಾಗಿರುವಂಥ ದರ್ಭೆಯನ್ನು ಮತ್ತು ಸಮಿತ್ತುಗಳನ್ನು ಹುಡುಕಿಕೊಂಡು ಬಂದಿದ್ದಾನೆ. ಅವನು ಎಂಥವನು? ನಿಷಾದ ವಿದ್ಧ ಅಂಡಜ ದರ್ಶನೋತ್ತಃ ಶೋಕಃ ಶ್ಲೋಕತ್ವಂ ಆಪದ್ಯತ. ಬೇಡನೊಬ್ಬನ ಬಾಣಕ್ಕೆ ತುತ್ತಾದ ಕ್ರೌಂಚ ಪಕ್ಷಿಯ ನೋವಿಗೆ ಮುರುಗಿ ಮಹಾಕಾವ್ಯವನ್ನು ಬರೆದವನು ಈಗ ಮಹಾಕಾವ್ಯದ ನಾಯಿಕೆಯ ಗೋಳಾಟವನ್ನು ಕೇಳಿ ಬರ್ತಾ ಇದ್ದಾನೆ. ಆ ಧ್ವನಿಯನ್ನು ಕೇಳಿ ಮಹಾಕಾವ್ಯ ಬರೆದ, ಈ ಧ್ವನಿಯನ್ನು ಕೇಳಿ ಏನೂ ಬರೆಯಲಿಲ್ಲ. ಕವಿತೆ ನಿರ್ವಾಕ್ಕಾಗೆ ಮೌನೀಶ್ವರಂ ಅಂತಲೇ ನಾನು ಆ ಜಾನಕಿ ಜೀವನದಲ್ಲಿ ಬರೆದೆ. ಒಂದು ಪಕ್ಷಿಗೆ ಮಹಾಕಾವ್ಯ ಬರೆಯೋಕ್ಕಾಯಿತು, ತನ್ನ ಮಹಾಕಾವ್ಯದ ನಾಯಕಿಗೆ ಗೋಳಾಡಿದ್ರೆ ಇನ್ನೇನು ಬರೆಯೋದಕ್ಕೆ ಸಾಧ್ಯ? ಅದಕ್ಕೆ ಲೋಕೋತ್ತರವಾಗಿ ಸ್ಪಂದಿಸಿಬಿಟ್ಟ, ಇನ್ನೇನು ಉಳಿಲಿಲ್ಲ, ಖಾಲಿ ಆಗಿಬಿಡ್ತು. ಆಗ ಮಾತನ್ನು ಬಿಟ್ಟ, ಕೃತಿಯನ್ನು ನೋಡಿಕೊಂಡ. ನೋಡಿ, ವಾಲ್ಮೀಕಿ ಕ್ರೌಂಚ ಪಕ್ಷಿ ಅತ್ತಾಗ ತನ್ನ ಕಮಂಡಲದಿಂದ ಜಲವನ್ನು ಪಕ್ಷಿಸಿ, ಯೋಚನೆ ಮಾಡಬೇಡ ಕ್ರೌಂಚ ಪಕ್ಷಿ, ನಿನ್ನ ಪತಿಯನ್ನು ನಾನು ಉಜ್ಜೀವನ ಮಾಡ್ತೀನಿ ಅಂತ ಬದುಕಿಸಲಿಲ್ಲ. ಅದು ಕುವೆಂಪು ಮಾಡ್ತಾರೆ. ಇವೆಲ್ಲ ವಿಶ್ಫುಲ್ ಥಾಟ್ಸು, ಸ್ವಲ್ಪ ರೊಮ್ಯಾಂಟಿಕ್ ಆದದ್ದು. ಏನೂ ಮಾಡೋಕ್ಕಾಗೋಲ್ಲ. ಅಯ್ಯೋ ಸತ್ತೋಗ್ಬಿಡ್ತಲ್ಲ, ಬೇಡ ನೀನು ನೆಗೆದು ಬೀಳೋ ಅಂತಂತ ಶಾಪ ಕೊಟ್ಟ ಅಷ್ಟೇ. ಮಾನಿಷ ಆದ ಪ್ರತಿಷ್ಠಾಂತೋ ಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ. ವಾಲ್ಮೀಕಿ ರಿಯಾಲಿಟಿಯನ್ನು ಮರೀದೇ ಇರ್ತಕ್ಕಂಥವನು. ಹಾಗೆ ಬೈದು ಶಾಪ ಕೊಟ್ಟು ಹೋದ. ಆ ಸತ್ತ ಕ್ರೌಂಚ ಪಕ್ಷಿಯನ್ನು ಬೇಡ ಎತ್ಕೊಂಡೇ ಹೋಗಿರ್ತಾನೆ. ಅಳ್ತಾ ಕೂತಿದ್ದರೆ ಆ ಹೆಣ್ಣು ಪಕ್ಷಿ ಅದನ್ನು ಕೊರಳು ಮುರಿದು ತೊಗೊಂಡೇ ಹೋಗಿರ್ತಾನೆ. ಅದು ನಮಗೆ ಗೊತ್ತಾಗಬೇಕಾದ ರಿಯಾಲಿಟಿ. ಆಮೇಲೆ ಕ್ರೌಂಚ ಪಕ್ಷಿಗಿಂತ ಹೆಚ್ಚಾಗಿ ಅವನು ಕಿಮಿದಂ ವ್ಯಾಹೃತಮ್ಮಯ್ಯ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಭರದ್ವಾಜ ನಿಶಾಮಯ ಪಾದಬದ್ಧೋಕ್ಷರ ಸಮಃ ತಂತ್ರೀಲಯ ಸಮನ್ವಿತ. ಇದೇನದ್ದು? ಶ್ಲೋಕ ಏವ, ಶ್ಲೋಕಾರ್ಥನಾಗಿ ನಾನು ಹೇಳಿದ್ದು ಶ್ಲೋಕಾನೇ. ಇದೇನು ಇದು? ಪಾಠ್ಯೇ ಗೇಯೇ ಚ ಮಧುರಂ ತಂತ್ರೀಲಯ ಸಮನ್ವಿತಂ ಅಂತ ತನ್ನ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿ ಆದ ಕೃತಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ವಾಲ್ಮೀಕಿ ಅಷ್ಟು ಮಟ್ಟಿಗೆ ಇಂಟ್ರಾವರ್ಟ್ ಆಗಿಬಿಟ್ಟ. ಆ ಕ್ಷಣಕ್ಕೆ ಬೇಸರವಾಯಿತು, ಹೇಳ್ದ ಆಯಿತು. ಆ ಕವಿ ವಾಲ್ಮೀಕಿ ಈಗ ನೋಡಿ ಜೀವನ ಕವಿ ವಾಲ್ಮೀಕಿಯಾಗಿ ಬೆಳೀತಾ ಇದ್ದಾನೆ.
ಅಲ್ಲಿವರೆಗೂ ಅವನಿಗೆ ಕಾವ್ಯದ ಗುಂಗು ಬಂದುಬಿಡ್ತು. ಬ್ರಹ್ಮ ಬಂದ, ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನಿಷ್ಟದಿಂದ ನನ್ನ ಅಪೇಕ್ಷೆಯಿಂದಲೇ ಈ ವಾಣಿ ನಿನ್ನ ಬಾಯಲ್ಲಿ ಬಂತು ಅಂತೆಲ್ಲ ಹೇಳ್ದ. ಯಾವಸ್ಥಾಸ್ಯಂತಿಗರಿಹ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ. ಎಲ್ಲ ಹೌದಪ್ಪ, ಶಾಶ್ವತವಾಗಿ ಗಿರಿಕಂದರ ನಿರ್ಜರಗಳು ಇರುವವರೆಗೂ ಇರುತ್ತದೆ ನಿನ್ನ ರಾಮಾಯಣ ಅಂತೆಲ್ಲ ಹೇಳ್ದ. ಅವನು ಬರೆದು ಬಿಟ್ಟ. ಆದರೆ ಈಗ ನೋಡಿ, ಕವಿತ್ವಕ್ಕೂ ಮೀರಿದ್ದು ಒಂದು ನಡೆಯುತ್ತದೆ. ಡಿ ವಿ ಜಿ ಹೇಳ್ತಾರಲ್ಲ, ಪಾರಿಜಾತದ ಕಥೆಯ ಹೆಣೆದು ತೃಪ್ತನವನು ಕವಿ, ಊರಿನುದ್ಯಾನಕದ ತಂದು ನಡೆಸುವ ಧೀರನಲ ರಾಜ್ಯಕನು ಅಂತ. ಪಾರಿಜಾತ ಅಂತ ಏನೋ ಇದೆಯಂತೆ, ಸ್ವರಪಾರಿಜಾತ ವರವಾರಿಜಾತ ಅಂತೆಲ್ಲ ಹೇಳಿ ಹಾಡಿ ಹಾಡಿ ನಿಸುಸುಯ್ದು ಅದನ್ನು ಕೃಷ್ಣ ಪಾರಿಜಾತವನ್ನು ಅಪಹರಣ ಮಾಡಿದ. ರುಕ್ಮಿಣಿ ಸತ್ಯಭಾಮೆಯರಿಗೆ ತಗಾದೆ ಆಯಿತು. ತುಲಾಭಾರ ಪ್ರಸಂಗ, ಪುಣ್ಯಕ ವ್ರತ, ನಾರದ ದಾನ ಎಲ್ಲ ಬರೀತಾನೆ, ಚೆನ್ನಾಗಿರುತ್ತದೆ. ಆದರೆ ಊರಿನ ಉದ್ಯಾನದಲ್ಲಿ ಒಂದು 4 ಪಾರಿಜಾತದ ಗಿಡ ಇರಬೇಕು ಅಂತ ಅದನ್ನು ತಂದು ನಡೆಸ್ತಕ್ಕಂಥ ಕ್ರಿಯಾತ್ಮಕವಾದ ಕೆಲಸವನ್ನು ಮಾಡುವ ಮಟ್ಟಕ್ಕೆ ಬೆಳೀತಾನೆ ಅಂತ. ಅಂದರೆ ಇಟ್ಸ್ ನಾಟ್ ಜಸ್ಟ್ ರೈಟಿಂಗ್ ಪೊಯೆಟ್ರಿ, ಇಟ್ ಈಸ್ ಲಿವಿಂಗ್ ಪೊಯೆಟ್ರಿ. ವಾಲ್ಮೀಕಿ ಇಲ್ಲ ಆಗಿದ್ದಾನೆ. ಅದು ಬೇಡನಾಗಿದ್ದವನು ತಪಸ್ವಿ ಆದ, ತಪಸ್ವಿ ಆದವನು ಕವಿಯಾದ, ಕವಿಯಾದವನು ಸಮಾಜ ಸೇವಕನೂ ಆದ. ಎಲ್ಲವೂ ಬೇರೆ ಬೇರೆ ಹಂತಗಳ ಬೆಳವಣಿಗೆ, ಒಂದಕ್ಕೆ ಒಂದು ವಿರೋಧ ಅಲ್ಲ. ಬೇಡತನವೂ ಬೇಕು, ಅದೂ ಇರ್ತದೆ ಸಮಾಜಕ್ಕೆ. ಬೇಡ ಇಲ್ಲದೆ ಇದ್ದರೆ ವಾಲ್ಮೀಕಿಯೂ ಇರ್ತಾ ಇರಲಿಲ್ಲ, ಕವಿಯೂ ಇರ್ತಾ ಇರಲಿಲ್ಲ. ಅದು ಅನಿವಾರ್ಯವಾದದ್ದು. ವಾಲ್ಮೀಕಿಗೂ ಕೂಡ ಗೊತ್ತು, ಅವನಿಗೆ ಬಂದದ್ದೆಲ್ಲ ಮೈಥುನ ಸಂದರ್ಭದಲ್ಲಿ ಪ್ರಾಣಿಯನ್ನು ವಧೆ ಮಾಡಬಾರದು, ಕನಿಷ್ಠ ಸಂತೋಷ ಸಂತತ್ಯುತ್ಪಾದನ ಸಾಮರ್ಥ್ಯದ ಕಾಲ ಆಗ ಕೊಲ್ತಿದೆಯಲ್ಲ ಅಂತ. ಕಾಮಮೋಹಿತಂ ಮಿಥುನಾತ್ ಏಕಂ ಅವಧೀಹಿ ಕ್ರೌಂಚಂ, ಅದು ಅವನಿಗಿದ್ದಂಥದ್ದು. ಇದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಇರ್ತಕ್ಕಂಥ ನಿಯಮ. ಕೊಲ್ಲೋದೇ ಹೌದು, ಅದಕ್ಕಾದರೆ ಒಂದು ಕಾಲ ಇದೆ, ಒಂದು ಹೊತ್ತಿದೆ, ಒಂದು ಗೊತ್ತಿದೆ ಅಂತನ್ನುವಂಥದ್ದು. ಇದನ್ನೆಲ್ಲ ಪಾಪ ಈ ಸೂಕ್ಷ್ಮಗಳನ್ನು ತಿಳ್ಕೊಳ್ಳದೆ ಕುವೆಂಪು ಅವರು ಬೇಡನಿಗೂ ಅಹಿಂಸೋಪದೇಶ ಮಾಡ್ತಾರೆ, ಈ ಕ್ರೌಂಚ ಪಕ್ಷಿಯನ್ನು ಬದುಕಿಸ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗಾಯಿತು, ಕೆಟ್ಟವರು ಒಳ್ಳೆಯವರು ಎಲ್ಲ ಒಳ್ಳೆಯವರೇ ಆಗಿಬಿಟ್ರು ಅಂತಂದರೆ ಅತಿಯಾಗಿ ಲೋಕದ ವಾಸನೆ ಕಾಡ್ತಾ ಇದೆ, ಅತಿಯಾಗಿ ಆದರ್ಶ ಭ್ರಮೆ ಕಾಡ್ತಾ ಇರುವಂಥದ್ದಾಗುತ್ತೆ. ಇದಿದೆಯಲ್ಲ, ಎಲ್ಲರನ್ನೂ ಒಳ್ಳೆಯವ್ರನ್ನಾಗಿ ಮಾಡ್ತೀವಿ ಅಂತಂದರೆ ಎಲ್ಲವನ್ನೂ ಬಿಳಿ ಬಣ್ಣ ಮಾಡು, ಎಲ್ಲವನ್ನೂ ಗುಲಾಬ್ ಜಾಮೂನ್ ಮಾಡು, ಕಡೆ ಏನಾಗಬೇಕು, ಎಲ್ಲರೂ ಸಕ್ಕರೆ ಕಾಯಿಲೆ ಬಂದು ಸಾಯಬೇಕು, ವಾಕರಿಕೆ ಬಂದು ಉಪವಾಸ ಬೀಳಬೇಕು ಅಷ್ಟೇ. ನಾಲಿಗೆಯಲ್ಲಿಯೇ ಇದು ಉಪ್ಪು, ಇದಕ್ಕೆ ಸಿಹಿ, ಇದು ಖಾರ, ಇದು ಕಹಿ ಅಂತ ಜಾಗಗಳಿವೆಯಲ್ಲ, ಅವನು ಹದವಾಗಿ ಕೊಡಿ, ಎಲ್ಲ ಚೆನ್ನಾಗಿರುತ್ತೆ. ವಾಲ್ಮೀಕಿಯ ಕಾವ್ಯದ ರಿಯಾಲಿಟಿ ಇದೆಯಲ್ಲ, ಅದು ತುಂಬ ಮಾನವ ಜೀವನಕ್ಕೆ ಸಂಸ್ಕಾರಕವಾದ, ಆನಂದಕಾರಕವಾದಂಥ ರಿಯಾಲಿಟಿ. ಅದೇ ಥರ ಅವನು ಈ ಮಟ್ಟಕ್ಕೆ ಬೆಳೀತಾನಲ್ಲ. ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ, ಕ್ರೌಂಚಿಗೆ ಮಾಡದೇ ಇದ್ದ ಸೇವೆಯನ್ನು ಸೀತೆಗೆ ಮಾಡ್ತಾನೆ, ಸೀತೆಯ ಮಕ್ಕಳಿಗೆ ಮಾಡ್ತಾನೆ. ಮುಂದೆ ಅವನು ಇನ್ಯಾವ ಕಾವ್ಯವೂ ಬರೀಲಿಲ್ಲ, ಏನನ್ನೂ ಮಾಡಲೇ ಇಲ್ಲ. ಅವನು ಬರ್ತಾನೆ. ಕವಿಗೆ ಮಾತ್ರ ಇದು ಸಾಧ್ಯ. ನೋಡಿ, ಒಂದು ನೋವನ್ನು ಕಂಡು ಸ್ಪಂದಿಸುವ ಶಕ್ತಿ ಕವಿಯದು ಅಂತ. ಪದ್ಯದಲ್ಲಿ ಸ್ಪಂದಿಸ್ತಾನೋ ಕೃತಿಯಲ್ಲಿ ಸ್ಪಂದಿಸ್ತಾನೋ ಅದು ಬೇರೆ. ಒಟ್ಟಿನಲ್ಲಿ ಹಿಸ್ ರೆಸ್ಪಾನ್ಸ್ ವಿಲ್ ಬಿ ದಿ ಫೋರ್ಮೋಸ್ಟ್ ಆ್ಯಂಡ್ ಫಸ್ಟ್. ಅದನ್ನು ನಾವು ಕಾಣಬೇಕಾಗುತ್ತದೆ. ಇದಕ್ಕಾಗಿ ಕವಿ ಇದ್ದಾನೆ. ಆದರೆ ಅದಕ್ಕೊಂದು ಜಾಥಾ ಹೊರಡಿಸ್ತೀನಿ, ಮೆರವಣಿಗೆ ಹೊರಡಿಸ್ತೀನಿ ಅಂದರೆ ಅವನು ಬೇರೆ ಆಗ್ತಾನೆ. ಕವಿ ಅದನ್ನು ಮಾಡಲೂಬಹುದು, ಆದರೆ ಎರಡನ್ನೂ ಬೆರೆಸಬಾರ್ದು. ಬೆರೆಸೋಕ್ಕೆ ಹೋದಾಗ ಕಷ್ಟ ಆಗುತ್ತದೆ. ಕವಿಯೆಲ್ಲ ಸಮಾಜ ಸುಧಾರಕ ಆಗಲೇಬೇಕು ಅಂತ, ಸಮಾಜ ಸುಧಾರಕರೆಲ್ಲ ಕವಿನೇ ಆಗಬೇಕು ಅಂತಂದರೆ ಕವಿನೂ ಸಿಗೋಲ್ಲ, ಸಮಾಜ ಸುಧಾರಕನೂ ನಮಗೆ ಸಿಗೋದಿಲ್ಲ. ಎಷ್ಟೋ ಜನ ಸಮಾಜ ಸುಧಾರಕರು ಕಾವ್ಯ ಅಂತ ಬರೆಯೋಕೆ ಹೊರಟು ಬಿಡ್ತಾರೆ, ನನ್ನಂಥವ್ರಿಗೆ ತಂದು ಕೊಟ್ಟು ಬಿಡ್ತಾರೆ. ನನಗೆ ತಲೆನೋವು, ಅವ್ರಿಗೆ ಅವಮಾನ, ಎರಡೂ ತಪ್ಪಲ್ಲ. ಬಾಯಿಗೆ ಬಂದಂಗೆ ಬೈದು ಕಳಿಸ್ತೀನಿ. ಅದೇ ಥರ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಕವಿಗಳಾಗಿದ್ದವರು ಮತ್ತೊಬ್ಬರು ಈ ಲೋಕಕ್ಕೆ ಉಪಕಾರ ಮಾಡ್ತೀವಿ ಅಂತ ಹೊರಟೋಗ್ಬಿಡ್ತಾರೆ. ಅಪಕಾರ ಆಗಿಬಿಡ್ತದೆ. ತಾಕತ್ತಿದ್ದರೆ ಎರಡೂ ಮಾಡಬೇಕು, ಇಲ್ಲವಾದರೆ ಸುಮ್ಮನೆ ಇರಬೇಕು. ಎರಡಕ್ಕೂ ಬೇರೆ ಬೇರೆ ಫ್ಯಾಕಲ್ಟೀಸ್, ಬೇರೆ ಬೇರೆ ತಪಸ್ಸು, ಬೇರೆ ಬೇರೆ ವ್ರತ, ಬೇರೆ ಬೇರೆ ಅಧ್ಯಯನ, ಬೇರೆ ಬೇರೆ ಸಿದ್ಧತೆ, ಬೇರೆ ಬೇರೆ ದುಡಿಮೆ ಎಲ್ಲ ಉಂಟು. ಇವುಗಳಿಲ್ಲದೆ ಮಾಡಬಾರ್ದು. ಡಿ ವಿ ಜಿಯವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಮೈಸೂರಿನ ದಿವಾನರು ಸಂಪುಟದಲ್ಲಿ ಬರಿತಾ ಹೇಳ್ತಾರೆ, ಮೊದಲು ಸ್ಥಾನಕ್ಕೆ ತಕ್ಕ ಸಿದ್ಧತೆ, ಆಮೇಲೆ ಸ್ಥಾನವನ್ನು ಸ್ವೀಕರಿಸುವಂಥದ್ದು ಅಂತ. ಅವರು ಮೈಸೂರಿನಲ್ಲಿ ಚೀಫ್ ಇಂಜಿನಿಯರಾಗಿ ದಿವಾನರಾಗಿ ಬರುವ ಮುನ್ನ ಈ ಸಂಸ್ಥಾನದ ಬಗ್ಗೆ, ತಾನು ಅದಕ್ಕೇನು ನ್ಯಾಯ ಕಲ್ಪಿಸಬಲ್ಲೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬಂದರು ಅಂತ. ಬಂದ ಮೇಲೆ ಏನು ಎತ್ತ ಅಂತ ನೋಡೋದಲ್ಲ, ನಾನು ಏನು ಮಾಡಬಲ್ಲೆ ಅಂತ ಅನ್ನೋದನ್ನು ಇಟ್ಕೊಂಡು ನೋಡಬೇಕು. ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮನ್ನು ನಾನು ಕಾಣಬೇಕು ಅಂತೆಲ್ಲ.
ಸರಿ, ಕಂಡು ಏನು ಮಾಡಬೇಕು ಹೇಳಿ ಅಂತ. ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕೇ, ದೂರದಿಂದಾನೇ ಮಾಡಿ, ಮನಸ್ಸಲ್ಲೇ ಬೈಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಬೈಬೇಕೇ, ಈಗಲೇ ಬೈದ್ಬಿಡಿ, ಇಲ್ಲೇ ಬೈದ್ಬಿಡಿ ಸಾಕು. ಏನಾದರೂ ಒಂದು ಸ್ಪೆಸಿಫಿಕ್ ಅಜೆಂಡಾ ಇಲ್ಲದೆ ಬರಬೇಡಿ ಅಂತಂತೀನಿ. ಸ್ನೇಹ ವಿಶ್ವಾಸ ಇದ್ದಾಗ ಸರಿ. ಆದರೆ ತುಂಬ ಜನ ಸ್ನೇಹಿತರನ್ನು ನಿಭಾಯಿಸೋಕ್ಕಾಗೋದಿಲ್ಲ. ಒಂದು ಜೀವಕ್ಕೆ ಎಷ್ಟು ಸ್ನೇಹಿತರನ್ನು ನಿಭಾಯಿಸೋಕ್ಕೆ ಶಕ್ಯ ಉಂಟು? ಎಲ್ಲೋ ಲೋಕೋತ್ತರವಾದ ಮಹಾನುಭಾವರಿಗೆ, ಬ್ರಹ್ಮೀಭೂತರಾದವರಿಗೆ ಎಲ್ಲ ಜಗತ್ತು ಸ್ನೇಹಿತರು. ನನ್ನಂಥವ್ರಿಗೆ ಹಿಡಿಯಷ್ಟು ಜನ ಆದಮೇಲೆ ಹಿಡ್ಕೊಳ್ಳೋಕ್ಕಾಗೋದಿಲ್ಲ, ಕಷ್ಟ ಆಗಿಬಿಡುತ್ತೆ, ಜಾರಿ ಹೋಗಿಬಿಡುತ್ತೆ. ಎಲ್ಲ ಕಾಂಟ್ಯಾಕ್ಟ್ಸನ್ನು ಉಳಿಸ್ಕೊಳ್ಳೋದು ಹೇಗೆ? ಅವರಿಗೆ ಸ್ಪಂದಿಸುವಂಥದ್ದು ಹೇಗೆ? ಅವ್ರು 10 ಬಾರಿ ಮಾತಾಡಿಸಿದ್ರೆ ನಾವು ಅರ್ಧ ಬಾರಿಯೂ ಮಾತಾಡದಿದ್ದರೆ ಹೇಗೆ? ಈ ಕಾರಣದಿಂದ ಎಲ್ಲರೂ ಸ್ನೇಹಿತರಾಗೋದಕ್ಕೆ ಸಾಧ್ಯ ಇಲ್ಲ. ನನಗೆ ಯಾರೂ ಶಿಷ್ಯರು ಅಲ್ಲ. ಶತ್ರುಗಳಾದವ್ರು ಏನು ಬೇಕಾದರೂ ಮಾಡಲಿ, ಅದರ ಸ್ವಾತಂತ್ರ್ಯ ಅವ್ರಿಗಿದ್ದೇ ಇದೆ. ಇನ್ನೆಂಥದ್ದು? ಹೀಗಾಗಿ ಬಹಳ ಕಷ್ಟ ಆಗುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ತಿಳಿಯುತ್ತದೆ, ನಮ್ಮ ಯೋಗ್ಯತೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳದೆ ಎಲ್ಲೆಲ್ಲಿಗೋ ಕೈ ಹಾಕೋದು ಅನರ್ಥಕಾರಿಯಾದದ್ದು. ವಾಲ್ಮೀಕಿ ಆ ಪರಿಪಾಕವನ್ನು ಬಲ್ಲ. ಆ ಕವಿತ್ವದ ಒಂದು ವ್ಯಾಪ್ತಿ ಋಷಿತ್ವದಿಂದ ಮೊದಲೇ ಪಾಕಗೊಂಡಿದ್ದರಿಂದ ಆ ಋಷಿತ್ವದ ಸ್ಥಾಯಿ ಭಾವ ಇದೆಯಲ್ಲ, ಅದು ಸಕಲ ಜೀವಕಾರುಣ್ಯವನ್ನು ತೋರ್ಪಡಿಸುತ್ತದೆ. ಒಂದು ಆಶ್ರಮದ ಕುಲಪತಿಯಾಗಿದ್ದಾನೆ, ಸೀತೆಯನ್ನು ಸ್ವೀಕಾರ ಮಾಡ್ತಾನೆ. ತಮಶ್ರು ನೇತ್ರಾವರಣಂ ಪ್ರಮೃಜ್ಯ ಸೀತಾ ವಿಲಾಪ ದ್ವಿರತ ವವಂದೇ ತಸ್ಯೈ ಮುನಿರ್ದೋಹದ ಲಿಂಗದರ್ಶಿ ದಾಶ್ವಾಂಸು ಪುತ್ರಾಶಿಷಮಿತ್ಯುವಾಚ. ಅಶ್ರುನೇತ್ರಾವರಣಂ ಪ್ರಮೃಜ್ಯ ಸೀತಾ ವಿಲಾಪಾದ್ ವಿರತ ವವಂದೆ. ಆ ಋಷಿಯನ್ನು ನೋಡಿದ ತಕ್ಷಣ ಕಣ್ಣು ಮಂಜುಗಟ್ಟುವವರೆಗೆ ಅತ್ತವಳು ಕಣ್ಣೊರೆಸಿಕೊಂಡು ನಮಸ್ಕಾರ ಮಾಡ್ತಾಳೆ. ಅವಳಿಗೆ ದೋಹದ ಲಿಂಗದರ್ಶಿ, ಅವಳು ಗರ್ಭಿಣಿ ಎನ್ನುವುದನ್ನು ಗ್ರಹಿಸಿದಂಥ ಋಷಿ ದಾಶ್ವಾನ್ ಸುಪುತ್ರಾಶಿಷಂ ಇತ್ಯುವಾಚ. ದಾಶ್ವಾನ್ ಬಹಳ ಸೊಗಸಾದದ್ದು, ಸುಪುತ್ರಾಶಿಷಂ ಉವಾಚ, ಒಳ್ಳೆಯ ಮಕ್ಕಳಾಗಲಿ ಎನ್ನುವಂಥದ್ದು ನಿನಗೆ ಹೌದಮ್ಮ ಅಂತ ವರದಂತೆ ಹೇಳಿಬಿಟ್ಟ ಅಂತ. ಅಂದರೆ ಇದು ಕೇವಲ ಆಶೀರ್ವಾದ ಅಲ್ಲ. ಈ ಕಾಳಿದಾಸನದೇ ಮತ್ತೊಂದು ಕೃತಿ ಶಾಕುಂತಲದಲ್ಲಿ ನ ಖಲ್ ವಾಶಿಷಃ ವರಾಃ ಖಲ್ ವೇತೆ ಅನ್ನುವಂಥ ಮಾತು ಬರುತ್ತೆ. ಅಪ್ರತಿಹತಂ ದೌಶ್ಯಂತಿಂ ತನಯಂ ಲಭಸ್ವ ಅಂತ ಆಶೀರ್ವಾದ ಮಾಡಿದಾಗ ಇದು ಕೇವಲ ಆಶೀರ್ವಾದ ಅಲ್ಲ, ಹರಕೆ ಅಂತಂದರೆ ಆಗಬಹುದು, ಆಗದೇನೆ ಇರಬಹುದು ಅನ್ನೋ ಒಳ್ಳೆಯ ಮಾತಷ್ಟೇ. ಅರೆ ವರ ಅನ್ನುವಂಥ ರೀತಿಯಲ್ಲಿ, ಯಾಕೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಎನ್ನುವ ಮಾತನ್ನು ಭವಭೂತಿ ಹೇಳ್ತಾನಲ್ಲ, ಆ ಕಾರಣದಿಂದ ಅವಳಿಗೆ ಹರಿಸ್ತಾನೆ. ಈ ಸಂದರ್ಭದಲ್ಲಿ ಅವಳಿಗೆ ಅದೇ ಬೇಕಾಗಿರುವಂಥದ್ದು. ಒಳ್ಳೆ ಮಕ್ಕಳ ತಾಯಿಯಾಗಿ ಅನ್ನೋದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಸಾಧ್ಯ? ರಾಮನ್ನ ಮತ್ತೆ ಪಡಿ ಅಂತ ಹೇಳ್ಬೋದಾ? ಅದು ಆಗದೇನೆ ಇರುವಂಥದ್ದು ಅಂತ ಎಲ್ಲರಿಗೂ ಗೊತ್ತು. ಆ ಕಾರಣದಿಂದ ಒಳ್ಳೆ ಮಕ್ಕಳ ತಾಯಿಯಾದರೂ ಆಗಬೇಕು, ಅದನ್ನು ಹೇಳ್ತಾನೆ. ಮತ್ತೆ ನೋಡಿ, ತನ್ನ ಪರಿಚಯವನ್ನು ಮಾಡಿಕೊಳ್ಳೋದು, ಅವಳ ಸಮಾಧಾನ ಹೇಳುವುದು ಯಾವ ಥರ. ಜಾನೇ ವಿಸೃಷ್ಟಾಂ ಪ್ರಣಿಧಾನತಸ್ತ್ವಾಂ ಮಿಥ್ಯಾಪವಾದ ಕ್ಷುಭಿತೇನ ಭರ್ತ್ರ ತನ್ಮಾವ್ಯಥಿಷ್ಠ ವಿಷಯಾಂತರಸ್ಥಂ ಪ್ರಾಪ್ತಾಸಿ ವೈದೇಹಿ ಪಿತುರ್ನಿಕೇತಂ. ಪ್ರಣಿಧಾನತಃ ಜಾನೆ, ಅಮ್ಮ ನಾನು ಧ್ಯಾನ ಮಾರ್ಗದಿಂದ ತಿಳ್ಕೊಂಡಿದ್ದೀನಿ, ಈ ನಮ್ಮ ಅಲೌಕಿಕಗಳು ಎಷ್ಟು ಚೆನ್ನಾಗಿ ಪ್ರಯೋಜನಕ್ಕೆ ಬರುತ್ತೆ ನೋಡಿ. ಅಮ್ಮ ನನಗೆಲ್ಲ ಗೊತ್ತಿದೆ, ತಪೋಬಲದಿಂದ ತಿಳ್ಕೊಂಡಿದ್ದೀನಿ. ಮಿಥ್ಯಾಪವಾದ ಕ್ಷುಭಿತೇನ ಭರ್ತ್ರ ವಿಸೃಷ್ಟಾಂ ತ್ವಾಂ ಜಾನೆ. ಮಿಥ್ಯಾಪವಾದದಿಂದಾಗಿ ನಿನ್ನ ಗಂಡ ನಿನ್ನನ್ನು ಬಿಟ್ಟಿದ್ದಾನೆ ಅಂತ ಗೊತ್ತು. ಒಂದೊಂದು ಮಾತನ್ನು ತೂಗಿ ಆಡಿದ್ದಾನೆ. ಅದು ನಿಜವಾದ ಅಪವಾದ ಅಲ್ಲ, ಸುಳ್ಳು ಅಪವಾದ. ನಿನ್ನ ಗಂಡ ಅದಕ್ಕಾಗಿ ಬಿಟ್ಟಿದ್ದಾನೆ, ಮನಸಾರ ಬಿಟ್ಟಂಥದ್ದು ಅಲ್ಲ. ಹಾಗಾಗಿ ನಿನ್ನಲ್ಲಿ ತಪ್ಪಿಲ್ಲ, ನಿನ್ನ ಗಂಡಲ್ಲೂ ತಪ್ಪಿಲ್ಲ, ಅದು ಲೋಕದ ತಪ್ಪು, ಅದು ನನಗೆ ಗೊತ್ತು. ಹಾಗಾಗಿ ತನ್ಮಾ ವ್ಯತಿಷ್ಠ, ಹಾಗಾಗಿ ಅಳಬೇಡ. ವಿಷಯಾಂತರಸ್ಥಂ ಪಿತುರ್ನಿಕೇತಂ ವೈದೇಹಿ ಪ್ರಾಪ್ತಾಸಿ. ವಿದೇಹ ರಾಜನ ಮಗಳೇ ವೈದೇಹಿ, ಅಪ್ಪನ ಮನೆ ಇನ್ನೊಂದು ಜಾಗದಲ್ಲಿ ಬಂದಿದೆ ಅಂತ ಅಂದುಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ವಿಷಯಾಂತರಸ್ಥಂ ಪಿತುರ್ನಿಕೇತಂ ಅವೈಹಿ. ಇಷ್ಟು ಸೊಗಸಾದ ಮಾತುಗಳು. ನಿಮ್ಮ ಅಪ್ಪನ ಮನೆ ನಮ್ಮ ಇನ್ನೊಂದು ಊರಲ್ಲಿ ಬಂದುಬಿಟ್ಟಿದೆ ಅಷ್ಟೇ ಅಂತ ಅಂದುಕೋ, ಇನ್ನೊಂದು ರೂಪಾಂತರ ಅಂತ ಅಂದುಕೋ ಅಂತ ಹೇಳಿ ನೋಡಿ, ರಾಮನ ಮೇಲೆ ತನಗೆ ಇರುವ ಕಹಿಯನ್ನು ಹೇಳ್ತಾ ಇದ್ದಾನೆ. ಇದು ಕಾಳಿದಾಸ ಸೀತೆಯ ಪರವಾಗಿ ನಿಂತು ಮಾತಾಡ್ತಾ ಇದ್ದಾನೆ, ವಾಲ್ಮೀಕಿಯೇ ಆಗಿ ಹೇಳ್ತಾ ಇದ್ದಾನೆ. ಉತ್ಖಾತ ಲೋಕತ್ರಯ ಕಂಟಕೇಪಿ, ಉತ್ಖಾತ ಲೋಕತ್ರಯ ಕಂಟಕ, 3 ಲೋಕದ ಕಂಟಕ ಅನ್ನಿಸಿದ ರಾವಣನನ್ನು ಕಿತ್ತೆಸೆದಿದ್ದಾನೆ ಅವನು. ಹಾಗಿದ್ದರೂ
ಸತ್ಯ ಪ್ರತಿಜ್ಞೆಪ್ಯವಿಕಥನೇಪಿ, ಅವನು ಮಾಡಿದ ಪ್ರತಿಜ್ಞೆ ಎಂದೂ ಸುಳ್ಳಲ್ಲ. ಒಕ ಮಾಟ ಒಕ ಬಾಣವು ಒಕ ಪತ್ನಿ ಮನಸ ಅಂತಂದ್ರಲ್ಲ, ರಾಮೋದ್ವಿರ್ನಾಭಿಭಾಷತೆ ಅನ್ನುವುದು ಪ್ರಸಿದ್ಧ. ಹಾಗಿರುವಂಥದ್ದು ಅವಿಕಥನ, ತನ್ನನ್ನು ತಾನೆಂದೂ ಜಂಬಪಟ್ಟು ಹೊಗಳಿಕೊಳ್ಳುವಂಥವನು ಅಲ್ಲ ಅನ್ನುವುದು ಗೊತ್ತೇ ಇದೆ. ಎಲ್ಲಿವರೆಗೆ ಅಂದರೆ ಸೀತೆಯನ್ನು ಕುರಿತವನು ಕಾಡಿಗೆ ಹೋಗುವಾಗ ಹೇಳ್ತಾನೆ, ಭರತಸ್ಯ ಪುರಃ ನಾಹಂ ವಾಚ್ಯಕ್ಕದಾಚನ, ಭರತನ ಎದುರಿಗೆ ನನ್ನನ್ನು ಕುರಿತು ಎಂದೂ ಪ್ರಸ್ತಾವ ತರಬೇಡ. ನಮ್ಮ ಯಜಮಾನರು ಈ ಸಂದರ್ಭದಲ್ಲಿ ಹೀಗೆ ಮಾಡ್ತಾ ಇದ್ರು, ಭರತ ನೀನು ತೊಗೊಳ್ತಾ ಇದ್ದ ಡಿಸಿಷನ್ ಇದೆಯಲ್ಲ, ರಾಮ ಬೇರೆ ಥರ ತೊಗೋತಾ ಇದ್ದ, ಈ ಥರದ್ದು ಏನು ಸೈಡ್ ಲೈಟ್ಸು ಕೊಡಬೇಡ. ಅದಕ್ಕೆ ವೀರ್ಯಶ್ರೇಷ್ಠ ಹಿ ರಾಜಾನಃ ನಸಹಂತೆ ಪರಸ್ತವಂ, ಪರಾಕ್ರಮಿಗಳು ಬುದ್ಧಿವಂತರು ಆದ ರಾಜರುಗಳು ಬೇರೆ ಸ್ತುತಿಯನ್ನು ಇಷ್ಟಪಡೋದಿಲ್ಲ, ತೆಪ್ಪಗೆ ನೀನು ಕೂತಿರಬೇಕು ಅಂತ ಹೀಗೆಲ್ಲ ಎಚ್ಚರ ಹೇಳೋದವನು, ಎಷ್ಟೆಲ್ಲ ಸೂಕ್ಷ್ಮ ಇರ್ತಕ್ಕಂಥವನು. ಎಂದೂ ಕೂಡ ತನ್ನನ್ನು ತಾನು ಕೊಂಡಾಡಿಕೊಳ್ಳದೇ ಇದ್ದವನು ಆಗಿದ್ದರೂ ತ್ವಾಂ ಪ್ರತ್ಯಕಸ್ಮಾತ್ ಕಲುಷ ಪ್ರವೃತ್ತವು ಅಸ್ತ್ಯೇವ ಮನ್ಯುರ್ಭರತಾಗ್ರಜೇಮೆ, ನಿನ್ನ ಬಗ್ಗೆ ಆಕಸ್ಮಿಕವಾಗಿ ಆದರೂ ಇಂಥ ಅನ್ಯಾಯ ಮಾಡಿದ್ನಲ್ಲ, ಆ ಭರತನ ಅಣ್ಣನ ಮೇಲೆ ನನಗೆ ಕೋಪ ಇದ್ದೇ ಇದೆ ಅಂತ. ರಾಮ ಅನ್ನುವ ಹೆಸರು ಹೇಳದೆ ಭರತಾಗ್ರಜೇ ಮೇ ಮನ್ಯು ಅಸ್ತಿ ಅಂತನ್ನೋದಿದೆಯಲ್ಲ, ತುಂಬ ಸುಂದರವಾದಂಥ ಪ್ರಯೋಗ. ಕಾಳಿದಾಸನ ಈ ಪ್ರಯೋಗ ಔಚಿತ್ಯ ಪದ ಪದಗಳಲ್ಲಿ ಎದ್ದು ತೋರುವಂಥದ್ದು ಭಾಷೆಯ ಸೌಭಾಗ್ಯ ಕೂಡ ಹೌದು ಅಂತ ಅನಿಸುತ್ತದೆ. ತವೋರು ಕೀರ್ತಿ ಶ್ವಶುರಸ್ಸಖಾಮೇ ಸತಾಂಭವೋಚ್ಛೇದಕರ್ ಪಿತಾತೆ ಧುರಿಸ್ಥಿತಾತ್ವಂ ಪತಿದೇವತಾನಾಂ ಕಿಂತನ್ನ ಏನಾಸಿ ಮಮಾನುಕಂಪ್ಯ. ಅಮ್ಮ, ನೀನು ಆ ಹಾಳಾದವನು ಹೆಂಡತಿ ಅಂತ ಏನೂ ಅಲ್ಲ, ನಿಮ್ಮಪ್ಪ ಯಾರು ಅಂತ ನನಗೆ ಗೊತ್ತು, ನಿಮ್ಮ ಮಾವ ಯಾರು ಅಂತ ನನಗೆ ಗೊತ್ತು, ನೀನೆಂಥವಳು ಅಂತ ನನಗೆ ಗೊತ್ತು. ಆ ಸಂದರ್ಭ ಬಂದಾಗ ಸಮಾಧಾನ ಮಾಡೋದು ನೋಡಿ. ನಿಮ್ಮ ಮಾವ ಪ್ರಸಿದ್ಧನಾದಂಥ ದಶರಥ ನನಗೆ ಗೊತ್ತು, ಅವನು ನನ್ನ ಸ್ನೇಹಿತ. ಇನ್ನು ಭವಬಂಧನವನ್ನು ಉಚ್ಛೇದನ ಮಾಡುವಂತಹ ಅವಸ್ಥಾತ್ರಯ ವಿದ್ಯೆಯನ್ನು ಯಾಜ್ಞವಲ್ಕ್ಯ ಮಹರ್ಷಿಯಿಂದ ಪಡ್ಕೊಂಡು ಲೋಕಕ್ಕೂ ಆ ಸಂವಾದವನ್ನು ದೊರಕಿಸಿಕೊಡುವ ಮೂಲಕವಾಗಿ ಭವಬಂಧೋಚ್ಛೇದ ಕಾರಕನಾದನಲ್ಲ ನಿಮ್ಮ ಅಪ್ಪ ರಾಜರ್ಷಿ ಜನಕ, ಅವನು ಸತಾಂ ಅಗ್ರಣೀಹಿ, ಅವನು ನನಗೆ ಗೊತ್ತು, ಅವನು ಚೆನ್ನಾಗಿ ಗೊತ್ತು. ಋಷಿಯಾದ ಮೇಲೆ ನಾನು ಬೃಹದಾರಣ್ಯಕ ತಿಳ್ಕೊಳ್ಳದೇ ಇದ್ದರೆ ಹೇಗೆ? ಪತಿದೇವತಾನಾಂ ಧುರಿಸ್ಥಿತಾತ್ವಂ, ಇನ್ನು ಪತಿವ್ರತಿಯಲ್ಲಿ ನೀನು ಸಾಕ್ಷಾತ್ ಅನಸೂಯೆ ಅರುಂಧತಿಯರನ್ನು ಛಾಯಾದೇವಿಯನ್ನು ಮೀರಿಸ್ತಕ್ಕಂಥವಳು. ಹಾಗಿರುವಾಗ ಮಮ ಅನುಕಂಪ್ಯ ಕಿಂ ನಾಸಿ, ಇಷ್ಟು ಸಾಲದೆ ನೀನು ನನಗೆ ಗೌರವನೀಯಳಾಗೋದಕ್ಕೆ, ನನ್ನ ಕನಿಕರ ಬರೋದಕ್ಕೆ. ಸೀತಮ್ಮ ಅನ್ನೋದೇ ಸಾಕು, ರಾಮನ ಸತಿ ಅನ್ನೋದು ಬೇಕಾಗಿಲ್ಲ ಅಂತ. ಬೈ ಯುವರ್ ಸೆಲ್ಫ್ ಯು ಹ್ಯಾವ್ ಸೋ ಮಚ್ ಆಫ್ ವರ್ಚ್ಯೂ. ಮತ್ತು ಆ ಕಡೆ ಈ ಕಡೆ ಎಲ್ಲ ಇದೆ, ಬೇಕಾದಷ್ಟು ಎಡ ಬಲ, ಅದರಿಂದಾಗಿ ಹೇಳದೇ ಬೇಕಾಗಿಲ್ಲ ಅಂತ ಒಬ್ಬರು ನೊಂದಾಗ ಸಾಂತ್ವನ ಮಾಡುವುದಿದೆಯಲ್ಲ, ಅದು ಒಂದು ಕಲೆ. ಆ ಕಲೆಯನ್ನು ಕವಿಗಳು ನಮಗೆ ಹೇಳಿಕೊಡ್ತಾರೆ, ಬದುಕು ನಮಗೆ ತಿಳಿಸಿಕೊಡುತ್ತದೆ. ಕವಿ ಕಾಳಿದಾಸ ತುಂಬ ಚೆನ್ನಾಗಿ ಬಲ್ಲ. ಒಳ್ಳೆಯ ಮಾತುಗಳನ್ನು ತಿಳ್ಕೊಳ್ಳೋಕ್ಕಾದರೂ ಕಾವ್ಯವನ್ನು ಓದ್ಕೋಬೇಕು, ಒಬ್ಬರ ರೀತಿಯಲ್ಲಿ ಒಬ್ಬರ ಹತ್ರ ಹೇಗೆ ವ್ಯವಹರಿಸಬೇಕು ಅನ್ನೋದಕ್ಕೆ. ಕಾಳಿದಾಸ ಶೂದ್ರಕ, ಭವಭೂತಿ, ಬಾಣಭಟ್ಟ, ಈ 4 ಜನ ಮನುಷ್ಯರ ಜೊತೆಗೆ ಹೇಗೆ ಸುಸಂಸ್ಕೃತವಾಗಿ ವರ್ತಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಂಥ ಮಹಾನುಭಾವರು. ಇವರಿಗೆ ಮಿಗಿಲಾಗಿ ನಮ್ಮ ದೇಶದ ಯಾವ ಕವಿಗಳೂ ಹೇಳಿಕೊಟ್ಟಿಲ್ಲ. ನಾನು ಓದಿದ ಪಾಶ್ಚಾತ್ಯ ಕವಿಗಳಲ್ಲೂ ಯಾರೂ ಇಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ಒಳ್ಳೆಯ ವ್ಯಕ್ತಿ ಹೇಗೆ ಸಂವಾದ ಮಾಡಬೇಕು, ಒಳಿತನ್ನು ಹೇಗೆ ಗುರುತಿಸಿ ಮೆಚ್ಚಬೇಕು ಅನ್ನುವಂಥ ಸಂದರ್ಭಗಳು ವಿಕಟ ವಿಷಮ ಸಂದರ್ಭ ಪರಿಪ್ಲುತವಾದ ಶೇಕ್ಸ್ಪಿಯರ್ನಲ್ಲೂ ಕಾಣಿಸೋಲ್ಲ, ಹೋಮರ್ನಲ್ಲೂ ಕಾಣಿಸೋಲ್ಲ. ಆದರೆ ಇಲ್ಲಿ ಒಳ್ಳೆಯವ್ರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಅದೆಷ್ಟು ಸುಮಾರು ನಿದರ್ಶನಗಳು ಕಾಣಿಸ್ತಾ ಬರ್ತದೆ. ಏಕೆಂದರೆ ಕೆಟ್ಟವ್ರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಪ್ರಾಣಿಗಳೇ ನಮಗೆ ಕಲಿಸ್ಕೊಟ್ಬಿಡುತ್ತವೆ, ಸಂದರ್ಭವೇ ಕಲಿಸ್ಕೊಡ್ತದೆ. ಒಳ್ಳೆಯದು ಸಂಸ್ಕೃತಿಯ ಲಕ್ಷಣ, ಅದನ್ನು ನಿರ್ವಾಹ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ತಪಸ್ವಿ ಸಂಸರ್ಗ ವಿನೀತ ಸತ್ವೇ ತಪೋವನೆ ವೀತಭಯ ವಸಾಸ್ಮಿನ್ ಇತೋ ಭವಿಷ್ಯತ್ಯನಘ ಪ್ರಸೂತೇ ಅಪತ್ಯ ಸಂಸ್ಕಾರಮಯೋ ವಿಧಿಸ್ತೆ. ನೀನು ನಮ್ಮ ಆಶ್ರಮಕ್ಕೆ ಬಂದರೆ ಏನಾಗುತ್ತದೆ? ತಪಸ್ವಿ ಸಂಸರ್ಗ ವಿನೀತ ಸತ್ವೇ ತಪೋವನೆ ವೀತಭಯ ವಸ. ತಪಸ್ವಿಗಳ ಸಂಸರ್ಗ ಕಾರಣದಿಂದ ಪ್ರತಿ ಪ್ರಾಣಿಯೂ ವಿನೀತವಾಗಿರುವಂಥದ್ದು, ಯಾವುದಕ್ಕೂ ಕ್ರೂರ ಸತ್ವ ಇಲ್ಲ. ಹಾಗಿರುವ ಶಾಂತ ಮನೋಹರವಾದ ಆಶ್ರಮ ಪ್ರಾಂತದಲ್ಲಿ ನೀನು ಇರು. ಬಾಣಭಟ್ಟ ಹೇಳ್ತಾನಲ್ಲ, ಕಪಿಗಳು ಎಷ್ಟು ಚಂಚಲವಾದವು, ತಪಸ್ಸು ಮಾಡಿ ವೃದ್ಧರಾಗಿರುವಂಥ, ಕಣ್ಣಿಲ್ಲದೆ ಇರುವಂಥ ಜರದಂಧ ತಾಪಸಾನ್ ಆಕೃಷ್ಯಮಾಣಾನ್ ಆನೀಯಮಾನಾನ್ ಅಂತ ಈಗ ಕರ್ಕೊಂಡು ಹೋಗ್ತಾ ಇದ್ವಂತೆ, ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ವಂತೆ, ನರ್ಸ್ಗಳ ಥರ ಕೆಲಸ ಮಾಡ್ತಾ ಇದ್ವು ಕೋತಿಗಳು ಅಂತ ಹೇಳಿಬಿಟ್ಟು. ಇಂಥ ಚಿತ್ರಣವನ್ನು ಕಲ್ಪನೆಗಾದರೂ ಇಟಕಿಸ್ತಾನಲ್ಲ ಬಾಣಭಟ್ಟ.
ಮತ್ತು ಇತೋ ಭವಿಷ್ಯತಿ ಅನಘಪ್ರಸೂತೇ ಅಪತ್ಯ ಸಂಸ್ಕಾರಮಯ ವಿಧಿ. ಇನ್ನು ಮಕ್ಕಳು ಹುಟ್ಟೋದಕ್ಕಾಗಬೇಕಾದ ಸಂಸ್ಕಾರ ಯಾವುದೆಲ್ಲ ಇದೆಯಮ್ಮ? ಜಾತಕರ್ಮ ಮಾಡಬೇಕಾಗಿದೆ, ತತ್ಪೂರ್ವದಲ್ಲಿ ಸೀಮಂತೋನ್ನಯನ ಮಾಡಬೇಕಾಗಿದೆ, ಆಮೇಲೆ ನಾಮಕರಣ, ಕರ್ಣವೇದ, ಬೇಕಾದಷ್ಟು ಉಂಟು. ಎಲ್ಲವನ್ನೂ ನಾವು ಮಾಡ್ತೀವಿ, ನಾವಿದ್ದೀವಿ, ಯಾವುದಕ್ಕೂ ಯಾರಿಗೂ ನೀನು ಕೈ ಚಾಚಬೇಕಾಗಿಲ್ಲ, ಅದೆಲ್ಲವನ್ನೂ ನಡೆಸ್ತೀವಿ ಅಂತ. ಯಾಕೆಂದರೆ ಸೀತೆಗೆ ಪಾಪ ಅದೊಂದು ಚಿಂತೆ ಉಂಟು. ಕಾಡಲ್ಲಿ ಹೇಗೋ ಹೆರಿಗೆ ಆಗಿಬಿಡುತ್ತೆ, ಅದು ಪ್ರಕೃತಿ. ಆಮೇಲೆ ಆಗಬೇಕಾದ ಸಂಸ್ಕೃತಿ, ಅದಕ್ಕೆ ಏನು ಮಾಡೋಣ ಅಂತ. ಅದಕ್ಕೆ ಯಾವುದಕ್ಕೂ ಯೋಚನೆ ಮಾಡಬೇಡ. ಅಶೂನ್ಯತೀರಾಂ ಮುನಿಸನ್ನಿವೇಶೈ ತಮೋಪಹಂತ್ರೀಂ ತಮಸಾಂ ವಗಾಹ್ಯ ತತ್ಸೈಕತೋತ್ಸಂಗ ಬಲಿಕ್ರಿಯಾಭಿ ಸಂಪತ್ಸ್ಯತೆ ತೇ ಮನಸಃ ಪ್ರಸಾದ. ಹೀಗೆ ಬರೆಯೋ ಕಾಳಿದಾಸನಿಗೆ ಸಾಧ್ಯ. ಮುನಿಸನ್ನಿವೇಶೈ ಅಶೂನ್ಯತೀರಾಂ ತಮೋಪಹಂತ್ರೀಂ ತಮಸಾಂ ವಗಾಹ್ಯ. ಸದಾಕಾಲ ಮುನಿಜನರು ಇರುವ ಕಾರಣ ಒಂದು ಸ್ವಲ್ಪ ಹೊತ್ತೂ ಕೂಡ ಖಾಲಿ ಅಂತ ಅನ್ನಿಸದೇ ಇರುವಂತಹ ತಮಸ್ಸನ್ನು ನಾಶನ ಮಾಡುವ ತಮಸಾ ನದಿಯ ತೀರದಲ್ಲಿ ನೀನು ಸ್ನಾನ ಮಾಡುವಂಥ. ನೀನು ಗರ್ಭಿಣಿ, ಉಂಟೊಂಟಿಯಾಗಿ ನೀರಿನ ಮಧ್ಯೆ ಹೋಗಬಾರ್ದು, ಅದಕ್ಕೆ ಚಿಂತೆಯೇ ಇಲ್ಲ. 3 ಹೊತ್ತು ನಮ್ಮ ಋಷಿಗಳು ಸ್ನಾನ ಮಾಡ್ತಾ ಇರ್ತಾರೆ, ಋಷಿಪತ್ನಿಯರು ಬರ್ತಾ ಇರ್ತಾರೆ, ಋಷಿಕುಮಾರರು ಜಲಕ್ರೀಡೆಗೆ ಬರ್ತಾ ಇರ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ತಂದು ಕೊಡೋದಕ್ಕೋಸ್ಕರ ಅಂತ ಹೋಗ್ತಾನೇ ಇರ್ತಾರೆ. ನಿರಂತರವಾಗಿ ಕಂಫರ್ಟಬಲ್ ಟ್ರಾಫಿಕ್ ಇರುತ್ತೆ, ಡಿಸ್ಟರ್ಬಿಂಗ್ ಟ್ರಾಫಿಕ್ ಅಲ್ಲ, ಬಹಳ ವೈಲೆಂಟ್ ಟ್ರಾಫಿಕ್ ಅಲ್ಲ, ಆ ಥರ ಇರ್ತದೆ. ಆ ತೀರದಲ್ಲಿ ಸಂಧ್ಯಾ ವಂದನೆ ಮಾಡುವವರು, ಅರ್ಘ್ಯವನ್ನು ಕೊಡ್ತಕ್ಕಂಥವರು, ಜಪವನ್ನು ಮಾಡುವಂಥವರು, ಬಟ್ಟೆ ಒಗೆಯುವಂಥವರು, ಮಡಿಕೆ ಕುಡಿಕೆಗಳನ್ನು ತೊಳ್ಕೊಳ್ಳೋಕೆ ಬರುವಂಥವರು, ಮುನಿಕುಮಾರರ ಕ್ರೀಡಾ ವಿನೋದಗಳು, ಮತ್ತು ಬೇರೆ ಬೇರೆ ಪ್ರಾಣಿಗಳು ಬಂದು ಕುಡಿಯುವಂಥದ್ದು, ಜಲಪಕ್ಷಿಗಳ ಸಂಚಾರ, ಹಂಸ ಕಾರಂಡವ ಚಕ್ರವಾಕಾದಿಗಳು ಎಷ್ಟು ಇರುತ್ತವೆ, ಮತ್ತು ಕಮಲ ಕಲ್ಹಾರಾದಿಗಳು, ಇವೆಲ್ಲ ನಿರಂತರವಾದ ಚಟುವಟಿಕೆ. ಒಂದು ಒಳ್ಳೆಯ ಸಮೃದ್ಧವಾದ ಶಾಂತಸ್ಥಿಮಿತ ತಪೋವನದ ನದಿ ತೀರ ಹೇಗಿರಬೇಕೋ ಹಾಗಿರುತ್ತೆ. ಅಲ್ಲಿಗೆ ಬಾ, ಅದು ಸಾಕು ನಿನಗೆ. ತತ್ಸೈಕತೋತ್ಸಂಗ ಬಲಿಕ್ರಿಯಾಭಿ, ಆ ಮರಳು ದಿಬ್ಬಗಳ ಮೇಲೆ ಪೂಜೆ ಮಾಡಿದ ಅವಶೇಷಗಳಿರ್ತವೆ, ಹೊಸದಾದ ವ್ರತಗಳನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆ ಹೂವು, ದರ್ಭೆ, ಸಮಿತ್ತು ಇವೆಲ್ಲ ಚೆಲ್ಲಾಡಿರ್ತವೆ. ಅದನ್ನು ನೋಡ್ತಾ ನಿನಗೆ ಮನಃಪ್ರಸಾದ ತಾನೇ ತಾನಾಗುತ್ತದೆ ಅಂತ. ಎಷ್ಟು ಒಳ್ಳೆಯ ಕಂಫರ್ಟಿಂಗ್ ಆದ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಅದು ಪ್ರೇಮಪ್ಯಮಿಥ್ಯಾಹ, ಕಾಳಿದಾಸಂದೇ ಮಾತು, ಪ್ರಿಯವಾದರೂ ಸುಳ್ಳಲ್ಲದ ಮಾತು. ಪುಷ್ಪಂ ಫಲಂ ಚಾರ್ತವ ಮಾಹರಂತ್ಯೋ ಬೀಜಂ ಚ ಬಾಲೇಯಮಕೃಷ್ಟರೋಹಿ ವಿನೋದ ಇಷ್ಯಂತಿ ನವಾಭಿಷಂಗಂ ಉದಾರ ವಾಚೋ ಮುನಿಕನ್ಯಕಾಸ್ತ್ವಾಂ. ಇನ್ನು ನಮ್ಮ ಆಶ್ರಮದಲ್ಲಿ ಹೂವು ಹಣ್ಣು ಇತ್ಯಾದಿಗೆ ಕೊರತೆಯೇ ಇಲ್ಲಮ್ಮ. ಆಯಾ ಋತುವಿಗೆ ಆಯಾ ಹೂವು ಆಯಾ ಹಣ್ಣು ಬಂದು ಬೀಳುತ್ತೆ. ಮತ್ತು ಉಳದೆ ಬಿತ್ತದೆ ಹಾಗೇ ಬೆಳೀತಕ್ಕಂಥ ಅಕೃಷ್ಟಪಚ್ಯ ಆ ಭೂಮಿ, ನೀವಾರ, ಕಡಂಗರಿಯ ಇವೆಲ್ಲ ಬೆಳೀತಾ ಇರುತ್ತವೆ. ಅದು ನಿನಗಾಗುತ್ತದೆ. ಮತ್ತು ಹೊಸ ವಾತ್ಸಲ್ಯದಿಂದ, ತುಂಬ ಪ್ರೀತಿಯಿಂದ, ನವಾಭಿಷಂಗ ಅಂತಂದರೆ ತುಂಬ ಹೊಸದಾಗಿ ದುಃಖ ಬಂದಿರತಕ್ಕಂಥ ನಿನ್ನನ್ನು ಆತ್ಮೀಯತೆಯಿಂದ ನಮ್ಮ ಮುನಿಕನ್ಯಕೆಯರು ನಿನಗೆ ಮುಜುಗರವಾಗದಂತೆ ಮಾತಾಡಿಸ್ಕೊಂಡಿರ್ತಾರೆ ಅಂತ. ನಿಮ್ಮ ಯಜಮಾನರು ಯಾರೋ ಗೊತ್ತಾಗಲಿಲ್ಲ, ಕರಿಮಣಿ ಕಾಣಿಸ್ತಾ ಇದೆಯಲ್ಲ, ಕಾಲುಂಗುರ ಕಾಣಿಸ್ತಾ ಇದೆ, ಏನೋ ಪಾಪ ದೊಡ್ಡವ್ರ ಮನೆ ಥರ ಕಾಣಿಸುತ್ತೆ, ಬರಬಾರ್ದಾಗಿತ್ತು, ಹೀಗೆಲ್ಲ ಇರುತ್ತಲ್ಲ ಬೇಕಾದಂಥ ಡೈಲಾಗ್ಸು. ಅವೊಂದೂ ಇಲ್ಲದೆ ಅರ್ಥ ಮಾಡಿಕೊಂಡು ಹಾಗೇ ನಿನಗೆ ಶಾಂತಿಯನ್ನು ಕೊಡ್ತಾರೆ. ಒಂದು ಸ್ವಲ್ಪವೂ ಕ್ಲೇಶವನ್ನು ಉಂಟು ಮಾಡೋದಿಲ್ಲ. ಆ ಥರ ಅರ್ಥ ಮಾಡಿಕೊಂಡು ಆಬ್ವಿಯಸ್ ಅನ್ನುವಂಥದ್ದನ್ನು ಇಲ್ಲವೋ ಎಂಬಂತೆ ಮರೀತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು. ಅದನ್ನು ಮಾಡೋದಕ್ಕೆ ಬಹಳ ಕಷ್ಟ. ಕ್ಷಮೆ ಕೇಳೋದಕ್ಕೊಬ್ಬ ಬಂದಿದ್ದಾನೆ ಸ್ನೇಹಿತ, ಅವನ ಬಾಯಿಂದ ಕ್ಷಮಿಸು ಅನ್ನುವ ಮಾತು ಬರುವ ಸಂದರ್ಭವನ್ನೇ ಕ್ರಿಯೇಟ್ ಮಾಡದೆ ಇನ್ನೊಬ್ಬ ನಿರ್ವಾಹ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ದೇಹಿ ಅಂತ ಕುಚೇಲ ಬಂದಾಗ ದೇಹಿ ಅಂತ ಬಾಯಿ ತೆಗೆಯದಂತೆ ಅವನನ್ನು ಮಾಡಿ ಕಳಿಸಿಕೊಟ್ನಲ್ಲ, ಮಿತ್ರನನ್ನು ಯಾಚಕನನ್ನಾಗಿ ಮಾಡದೆ ಬಂಧುವರ್ಗದಲ್ಲಿ ಗೌರವ ಉಳಿಸಿ ಕಳಿಸಿಕೊಟ್ನಲ್ಲ ಕೃಷ್ಣ, ಎಷ್ಟು ದೊಡ್ಡವನು. ಇದು ಮಹಾ ಸಂಸ್ಕಾರ. ಈ ರೀತಿಯಾಗಿ ಇನ್ನು ಮುಂದಿನ ಪದ್ಯವಂತೂ ಕಾಳಿದಾಸನೂ ಒಂದು ದೊಡ್ಡ ಮಹಾವೇಶದಿಂದ ಸಾಕ್ಷಾತ್ ವಾಗ್ದೇವತೆಯೇ ಅವನಲ್ಲಿ ಆವಿಷ್ಟಳಾದಾಗ ಬರೆಯಬಹುದಾದಂಥ ಪದ್ಯ. ಪಯೋಘಟೈರಾಶ್ರಮ ಬಾಲ ವೃಕ್ಷಾನ್ ಸಂವರ್ಧಯಂತಿ ಸ್ವಬಲಾನುರೂಪೈ ಅಸಂಶಯಂ ಪ್ರಾಕ್ತನಯೋಪಪತ್ತೇ ತನಂಧಯ ಪ್ರೀತಿಮವಾಪ್ಸ್ಯಸಿ ತ್ವಂ. ಅಮ್ಮ, ನೀನು ನೀರಿನ ಮಡಿಕೆ, ನಿನಗೆ ಸ್ವಬಲಾನುರೂಪೈ ಪಯೋಘಟೈ, ನಿನಗೆಷ್ಟು ಎತ್ತಕ್ಕಾಗುತ್ತೋ ಎಷ್ಟು ಹೊರಕ್ಕಾಗುತ್ತೋ ಅಷ್ಟು ಸೈಜಿನ ಆ ನೀರಿನ ಪಾತ್ರೆಯನ್ನು ಹೊತ್ತು ಆಶ್ರಮ ಬಾಲ ವೃಕ್ಷಗಳನ್ನು ಬೆಳೆಸ್ತಾ ಪ್ರಾಕ್ತನಯೋಪಪತ್ತೇ,
ಮಕ್ಕಳನ್ನು ಹೆಡೆಯೋಕ್ಕೆ ಮುನ್ನವೇ ಸ್ತನಂದಯ ಪ್ರೀತಿ ಮವಾಪ್ಸಿಸಿ, ಮಕ್ಕಳಿಗೆ ಹಾಲು ಕೊಡುವ ಸಂತೋಷವನ್ನು ಈಗಲೇ ಪಡೆದು ಬಿಡ್ತೀಯಂತೆ ಬಾ ಅಂತ. ಈ ಪದಗಳು ಹೇಗೆ ಹೇಳೋದಕ್ಕೆ ಸಾಧ್ಯ? ಇಂಥದ್ದು ಸ್ವಬಲಾನುರೂಪೈ ಪಯೋಘಟೈ. ದೊಡ್ಡ ದೊಡ್ಡ ಮಡಿಕೆ ಬಂದ್ಲಲ್ಲ ಅದೇ ಸಾಕು ಅಂತ ಹಾಕು ಗಿಡಕ್ಕೆ ನೀರು ಅಂತ ಅವಳನ್ನೊಂದು ಮಾಲಿ ಮಾಡದೆ ಇಷ್ಟು ಉದಾರವಾದಂಥದ್ದು. ಅವಳು ಕೆಲಸ ಇಲ್ಲದೆ ಇರೋಕ್ಕೂ ಆಗೋಲ್ಲ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಉಪಚಾರ ಮಾಡ್ತಾಯಿದ್ರೆ ಅದು ಒಂದು ಮುಜುಗರ. ನಿನಗೇನಾಗುತ್ತೋ, ಎಷ್ಟಾಗುತ್ತೋ, ಹೇಗಾಗುತ್ತೋ ಹಾಗೆ ಮಾಡಮ್ಮ, ಮಾಡಿದ್ದೆಲ್ಲ ಚೆನ್ನಾಗಿರುತ್ತೆ. ಆದರೆ ಈ ಗಿಡಗಳಿಗೆ ನೀರೆರೆಯುವಾಗ ಮಕ್ಕಳಿಗೆ ಹಾಲು ಕುಡಿಸುವ ಪ್ರೀತಿಯನ್ನು ಮೊದಲೇ ಪಡೆದು ಬಿಡ್ತೀಯ ಅಂತ. ಈ ಕಲ್ಪನೆಯಾದರೂ ಒಬ್ಬ ವ್ಯಕ್ತಿಗೆ ಬರೋದಕ್ಕೆ ಸಾಧ್ಯವಾ? ಈ ಕಾಳಿದಾಸನನ್ನು ಓದದೇ ಇದ್ದರೆ ಒಬ್ಬ ಕವಿ ಅಂತ ಆಗೋದಕ್ಕಾದರೂ ಸಾಧ್ಯವ ಅನಿಸೋ ಮಟ್ಟಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಅವನು ಪ್ರಭಾವ ಬೀರಿಬಿಟ್ಟಿದ್ದಾನೆ. ಈಗ ಮಕ್ಕಳಿಗೆ ಹಾಲು ಕೊಡೋದನ್ನು ನಿಲ್ಲಿಸಿಬಿಟ್ಟಿರೋ ಕಾಲದಲ್ಲಿ ಗಿಡಗಳಿಗೆ ಎಲ್ಲಿ ನೀರೆರಿಯುವಂಥದ್ದಾಗುತ್ತದೆ. ಮತ್ತು ಅದನ್ನು ಆ ಪ್ರೀತಿಯಿಂದ, ಇದು ಕಾಳಿದಾಸ ಇಷ್ಟು ಭಾವಿಸಿ ಹೇಳಿದ್ದಾನೆ. ಅಮಂ ಪುರಃ ಪಶ್ಯಸಿ ದೇವದಾರುಂ ಪುತ್ರೀಕೃತೋಸೌ ವೃಷಭಧ್ವಜೇನ ಯೋ ಹೇಮ ಕುಂಭಸ್ತನ ನಿಸೃತಾಯಾ ಸ್ಕಂದಸ್ಯ ಮಾತುಃ ಪಯಸಾಂ ರಸಜ್ಞ. ಇದು ನೋಡು ದೇವದಾರು ವೃಕ್ಷ, ಇದು ಸೇನಾಧಿಪತಿಯಾದ ಸ್ಕಂದನ ಜೊತೆಯಲ್ಲಿ ಪಾರ್ವತಿಯ ಎದೆಹಾಲು ಕುಡಿದು ಬೆಳೆದಂಥ ಮರ ಅಂತ ಆ ಸಿಂಹ ದಿಲೀಪನ ಒಂದು ರಕ್ಷಣೆಯಲ್ಲಿರುವ ನಂದಿನಿ ದೇನುವಿನ ಮೇಲೆ ಲಂಘಿಸಿ ಒಂದು ಸಂದರ್ಭ ಬರುತ್ತದಲ್ಲ, ಈ ಕಾವ್ಯದ 2ನೇ ಸರ್ಗದಲ್ಲಿ ನಾವು ನೋಡಿದ್ವಲ್ಲ, ಆ ಒಂದು ನಂದಿನಿ ಕಲ್ಪಿತವಾದ ಮಾಯೆ, ಆ ಕುಂಭೋದರೋ ನಾಮನಿ ಕುಂಭ ಮಿತ್ರ ಅಂತ ಕುಂಭೋದರ ಅನ್ನುವಂಥ ಸಿಂಹ ಹೇಳುತ್ತದೆ ಈ ದೇವದಾರು ವೃಕ್ಷ ಅಂಥದ್ದು ಅಂತ. ಅಂದರೆ ಮರಗಳಿಗೆ ಎದೆಹಾಲೇ ಕೊಟ್ಟು ಬೆಳೆಸಿದಂಥ ತಾಯಿ ಜಗನ್ಮಾತೆ, ಮಾತೃತ್ವದ ದೇವತೆ ಅಂತಂತೀವಿ. ಆ ಜಗನ್ಮಾತೆ ತನ್ನ ಎದೆಹಾಲನ್ನೇ ಗಿಡಗಳಿಗೆ ಸುರಿಸಿ ಬೆಳೆಸಿದರೆ ಇವಳು ನೀರನ್ನಾದರೂ ಸುರಿಸದೆ ಬೆಳೆಸದೇ ಇರ್ತಾಳ ಸೀತಾದೇವಿ. ಈ ಥರದ್ದೆಲ್ಲ ಸೊಗಸು ಎಷ್ಟು ಚೆನ್ನಾಗಿ ಹೊಂದಿಕೆ ಮಾಡಿಕೊಟ್ಟಿದ್ದಾನೆ. ಅನುಗ್ರಹ ಪ್ರತ್ಯಭಿನಂದಿನೀಂ ತಾಂ ವಾಲ್ಮೀಕಿರಾದಾಯ ದಯಾರ್ದ್ರಚೇತಾ ಸಾಯಂ ಮೃಗಾಧ್ಯಾಸಿತವೇದಿ ಪಾರ್ಶ್ವಂ ಸ್ವಮಾಶ್ರಮಂ ಶಾಂತಮೃಗಂ ನಿನಾಯ. ಅಷ್ಟೊತ್ತಿಗೆ ಸಂಜೆ ಆಗ್ತಾ ಇದೆ. ಅನುಗ್ರಹ ಪ್ರತ್ಯಭಿನಂದಿನೀಂ, ಇದು ಅನುಗ್ರಹ ಆಯಿತು ಅಂತ ಸೀತೆ ವಾಲ್ಮೀಕಿಗೆ ಇನ್ನೇನು ಹೇಳಿದೆ, ದೊಡ್ಡ ಉಪಕಾರವಾಯಿತು, ಅನುಗ್ರಹೀತಳಾದೆ ಅಂತ ನಮಸ್ಕಾರ ಮಾಡಿದ್ದಾಳೆ. ವಾಲ್ಮೀಕಿ ಕೂಡ ದಯಾರ್ದ್ರ ಚೇತಾ, ಅವನು ಅವಳನ್ನು ಕರ್ಕೊಂಡು ಬರ್ತಾನೆ, ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದ ಅಂತ. ಹೇಗಿತ್ತು ಆಶ್ರಮ? ಮೃಗಾಧ್ಯಾಸಿತ ವೇದಿ ಪಾರ್ಶ್ವಂ ಸ್ವಮಾಶ್ರಮಂ ಶಾಂತ ಮೃಗಂ ನಿನಾಯ. ಪ್ರಾಣಿಗಳೆಲ್ಲ ಮೆಲುಕು ಹಾಕ್ತಾ ಇವೆ, ಸಂಜೆ ಆಗಿರೋದ್ರಿಂದ ಓಡಾಟ ಇಲ್ಲ, ಮೇಯೋದಿಲ್ಲ, ಕ್ವಯೆಟ್ಟಾಗಿ ಕೂತಿವೆ. ಯಜ್ಞ ವೇದಿಕೆಗಳಿವೆ. ಆ ಯಜ್ಞ ವೇದಿಕೆಗಳ ಪಕ್ಕ ಈಗ ಸಾಯಂಕಾಲ ಹೋಮ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿದೆ ಅಂತ ಆ ವೇದಿಯ ಪಕ್ಕ ಮೈ ಅಂಟಿಸಿಕೊಂಡು ಕೂತಿವೆ. ಮೃಗಾಧ್ಯಾಸಿತ ವೇದಿ ಪಾರ್ಶ್ವಂ ಅಂತ. ಯಜ್ಞ ವೇದಿಕೆಯನ್ನು ನೋಡದ ಹೊರತು ಈ ಕಲ್ಪನೆ ಬರೋದಿಲ್ಲ. ಆ ಜಿಂಕೆಗಳು ಎಷ್ಟು ಪರಿಚಿತವಾಗಿವೆ ಅಂತಂದರೆ ಅವುಗಳಿಗೆ ಹೋಮ ಮಾಡ್ತಾ ಇದ್ದಾಗಲೂ ಏನು ಸಂಕೋಚವಿಲ್ಲದೆ ಅಲ್ಲಿ ಬೆಚ್ಚಗೆ ಮುದುರ್ಕೊಂಡು ಕೂತ್ಕೊಂಡು ಬಿಡುತ್ತೆ. ಅಂಥ ಒಂದು ಸಂದರ್ಭ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ತಾಮರ್ಪಯಾಮಾಸ ಚ ಶೋಕದೀನಾಂ ತದಾಗಮ ಪ್ರೀತಿಷುತಾಪಸೀಷು ನಿರ್ವಿಷ್ಟಸಾರಾಂ ಪಿತೃಭಿರ್ಹಿಮಾಂಶೋ ಅಂತ್ಯಾಂ ಕಲಾಂ ದರ್ಶ ಇವ ಔಷಧೀಷು. ಈಗ ಶೋಕದೀನೆಯಾದ ಆ ಸೀತೆಯನ್ನು ತಾಪಸಿಯರ ವಶಕ್ಕೆ ಕೊಡ್ತಾನೆ. ಹೇಗಿತ್ತು ಅಂತಂದರೆ ಕೊಟ್ಟಿದ್ದು ಪಿತೃದೇವತೆಗಳಿಂದ ಹೀರಲ್ಪಟ್ಟ ಚಂದ್ರನ ಕಲೆ, ಕೃಷ್ಣ ಪಕ್ಷದ ಚಂದ್ರನ ಕಲೆ ಒಂದೇ ಕಲೆ ಉಳಿದಿರ್ತಕ್ಕಂಥದ್ದು. ಅದನ್ನು ಬ್ರಹ್ಮ ಕೊಟ್ಟಂತೆ. ಕಲಾಂ ದರ್ಶ ಇವ ಔಷಧೀಷು, ಅದು ಔಷಧಿಗಳಿಗೆ ಕೊಟ್ಟಂತೆ. ಔಷಧೀನಾಂ ಪತಿಶ್ಚಂದ್ರ ಅಂತ ಔಷಧಿಗಳಿಗೆ ಚಂದ್ರನ ಕೊನೆಯ ಕಲೆಯನ್ನು ಕೊಟ್ಟಿದ್ದು. ಅಂದರೆ ಪಿತೃಗಳು ಹೀರಿಬಿಟ್ಟಿದ್ರು ಕೃಷ್ಣ ಪಕ್ಷದಲ್ಲಿ, ಇನ್ನು ಕೊನೆಯ ಕಲೆ ಅಮಾವಾಸ್ಯೆದು, ಆಮೇಲೆ ಬರತಕ್ಕಂಥದ್ದು ಇನ್ನು ಶುಕ್ಲ ಪಕ್ಷವೇ ಅಂತ. ಇನ್ನು ಸೀತೆಯ ಪಾಲಿಗೆ ನೆಮ್ಮದಿಯ ಕಾಲವೇ ಬರುತ್ತದೆ ಎನ್ನುವಂಥ ಆ ಪೌರಾಣಿಕವೂ ಪ್ರಾಕೃತಿಕವಾದಂಥ ಚಿತ್ರಣವನ್ನು ಕೊಡ್ತಾನೆ. ತಾಯುಂಗುದಿ ಸ್ನೇಹ ಕೃತ ಪ್ರದೀಪಂ ಆಸ್ತೀರ್ಣ ಮೇಧ್ಯಾಜಿನತಲ್ಪಮಂತಹ ತಸ್ಯೈ ಸಪರ್ಯಾನುಪದಂ ದಿನಾಂತೆ ನಿವಾಸ ಹೇತೋ ರುಟಜಂ ವಿತೇನು. ಈಗ ಅವಳಿಗೊಂದು ಕುಟೀರವನ್ನು ಕಟ್ಟಿದ್ದಾರೆ. ಅದು ಎಂಥ ಕುಟೀರ ಅಂತಂದರೆ ಕೃಷ್ಣಾಜನವನ್ನು ಹಾಸಿರತಕ್ಕಂಥದ್ದು. ಇಂಗುದಿಯ ಎಣ್ಣೆಯನ್ನು ಇಂಗುದಿಯ ಕಾಯನ್ನು ಹಿಂಡಿದ ಎಣ್ಣೆಯಿಂದ ಪ್ರದೀಪ್ತವಾದದ್ದು. ಅವಳಿಗೆ ಒಂದು ವಸತಿಯನ್ನು ಮಾಡಿಕೊಟ್ರು. ಅವ್ರ ಕೈಯಲ್ಲಿ ಆಗುವಂಥದ್ದು ಅದೇ, ಅದನ್ನು ಪ್ರೀತಿಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಂಗುದಿ ಅಂದರೆ ಇಂಗಳೀಕ ಅಂತ ಕರೀತಾರೆ. ಆ ಒಂದು ಕಾಯಿ, ಆ ಕಾಯಿಯನ್ನು ಜಜ್ಜಿ ಬಂದ ಎಣ್ಣೆ, ಆ ಎಣ್ಣೆಯ ದೀಪ
ಮತ್ತು ಯಥಾವಕಾಶ ಇರತಕ್ಕಂಥ ಕೃಷ್ಣಾಜಿನಗಳನ್ನು ಹಾಸಿಕೊಟ್ಟಿದ್ದಾರೆ. ಗರ್ಭಿಣಿ ಮೆತ್ತಗಿರುವ ಹಾಸಿಗೆಯಲ್ಲಿ ಮಲಗಬೇಕು, ಬೆಳಕಿಲ್ಲದೆ ಇರಬಾರದು, ಅವರ ಕೈಯಲ್ಲಿ ಆಗುವಂಥದ್ದು ಅದು. ವಾಲ್ಮೀಕಿ ಯಾವುದು ಮಾನಸ ಸೃಷ್ಟಿಯಿಂದ ಯಾವ ರತ್ನದೀಪವನ್ನಾಗಲಿ ಹಂಸತೂಲಿಕಾ ತಲ್ಪವನ್ನಾಗಲಿ ನಿರ್ಮಾಣ ಮಾಡಿಲ್ಲ. ಅಂದರೆ ಕವಿ ಅಲೌಕಿಕವನ್ನು ಎಷ್ಟೋ ಕಡೆ ಬಳಸಿಕೊಂಡ್ರೂ ಇಲ್ಲೆಲ್ಲ ಲೌಕಿಕವನ್ನೇ ಹೇಳ್ತಾನೆ. ಆ ಅಲೌಕಿಕ ಇಲ್ಲಿಯ ಒಂದು ಶಾಂತ ಸ್ನಿಗ್ಧವಾದ ಅನೌಪಚಾರಿಕ ಭಾವವನ್ನು ಹಾಳು ಮಾಡುತ್ತದೆ ಅಂತ. ತತ್ರಾಭಿಷೇಕ ಪ್ರಯತಾ ವಸಂತಿ ಪ್ರಯುಕ್ತ ಪೂಜಾ ವಿಧಿನಾತಿಥಿಭ್ಯ ವನ್ಯೇನ ಸಾವಲ್ ಕಲಿನಿ ಶರೀರಂ ಪತ್ಯು ಪ್ರಜಾ ಸಂತತಯೇ ಬಭಾರ. ಆಗ ಅಲ್ಲಿ ಅವಳು ದಿನದಿನವೂ ಸ್ನಾನ ಮಾಡಿಕೊಂಡು ವ್ರತಾದಿಗಳನ್ನು ಮಾಡಿಕೊಂಡು ಅತಿಥಿಗಳನ್ನು ಗೌರವಿಸಿಕೊಂಡು ವನ್ಯವಾಗಿ ಸಿಗುವಂಥ ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ನಾರು ಬಟ್ಟೆ ಉಟ್ಟುಕೊಂಡು ಗಂಡನ ಮಕ್ಕಳಿಗಾಗಿ ಶರೀರಂ ಬಭಾರ. ಪತ್ಯು ಪ್ರಜಾಸಂತತೆಯೇ ಶರೀರಂ ಬಭಾರ. ಇಲ್ಲಿ ನೋಡಿ, ಶರೀರ ಅನ್ನುವುದು ಶೀರ್ಯತೆ ಇತಿ ಶರೀರಂ ಅಂತ ಹಾಳಾಗುವಂಥ ದೇಹ, ಹಾಳೇ ಆಗುವಂಥದ್ದು, ಆದರೆ ಗಂಡನ ಮಕ್ಕಳಿಗಾಗಿ ಬಾಳಬೇಕಾದದ್ದು ಅಂತ ಬಾಳಿಸಿಕೊಂಡ್ಲು ಅಂತ. ಅದೇ ಸಂದರ್ಭದಲ್ಲಿ ಕವಿ ಹೇಳ್ತಾನೆ, ಅಪಿ ಪ್ರಭುಸ್ಸಾನುಷಯೋಧುನಾ ಸ್ಯಾತ್ ಕಿಮುತ್ಸುಕ ಶಕ್ರಜಿತೋಪಿ ಹಂತ ಶಶಂಸ ಸೀತಾ ಪರಿದೇವನಂತಂ ಅನುಷ್ಠಿತಂ ಶಾಸನಮಗ್ರಜಾಯ. ಇತ್ತ ಕಡೆ ರಾಮನ ಸ್ಥಿತಿಯನ್ನು ಕವಿ ಹೇಳ್ತಾನೆ. ಈಗ ರಾಜ ಇನ್ನೂ ಸಂಕಟ ಪಡ್ತಾನೇ ಇದ್ದಾನೆ. ಶಕ್ರಜಿತ ಅಂತ ಇಂದ್ರಜಿತ್ತನ್ನು ಗೆದ್ದಂತಹ ಲಕ್ಷ್ಮಣ ಸೀತಾ ಪರಿತ್ಯಾಗವನ್ನು ಮಾಡಿ ಬಂದು ಆ ಒಂದು ಮಾತನ್ನು, ಅವಳು ಹೇಳಿದ್ದನ್ನು ಎಲ್ಲವನ್ನೂ ರಾಮನಿಗೆ ಹೇಳ್ತಾನೆ. ಕಿಮುತ್ಸುಕ ಸ್ಯಾತ್, ಆದರೆ ಅವನು ಅದಕ್ಕೆ ಉತ್ಸುಕನಾಗಿರ್ತಾನೆ? ಸಾಧ್ಯವಾ ಅವನ ಕೈನಲ್ಲಿ? ಖಂಡಿತ ಇಲ್ಲ. ಅವನು ನೋಯ್ತಾ ಇರ್ತಾನೆ. ಅಪಿ ಉತ್ಸುಕ ಸ್ಯಾತ್. ರಾಮ ಸೀತಾ ಪರಿತ್ಯಾಗದ ಮಾತಾಯಿತು, ಅಣ್ಣ ಆಪರೇಷನ್ ಸಕ್ಸಸ್ ಅಂತಂದರೆ ಪಾರ್ಟಿ ಮಾಡೋಣ ಅಂತಂತಾನ. ಅವನು ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಾ? ಸೀತೆಯನ್ನು ಬಿಟ್ಟು ಸೀತೆಯನ್ನು ಉಳಿದೇ ಥರ ಸೀತಾರಾಮಂ ಅಂತ ಮುದ್ದಣ ತನ್ನ ಮನೋರಮೆಯ ಬಾಯಲ್ಲಿ ಹೇಳಿಸ್ತಾನಲ್ಲ. ಬಭೂವ ರಾಮ ಸಹಸಾ ಸಬಾಷ್ಪ ತುಷಾರ ವರ್ಷೀವ ಸಹಸ್ಯ ಚಂದ್ರ ಕೌಲೀನ ಭೀತೇನ ಗೃಹಾನ್ ನಿರಸ್ತ ನತೇನ ವೈದೇಹ ಸುತಾ ಮನಸ್ತಃ. ರಾಮ ಸೀತಾ ಪರಿತ್ಯಾಗ ಆಯಿತು ಅಂತ ಗೊತ್ತಾದ ಮೇಲೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಹೇಗಿದ್ದ ಅಂತಂದರೆ ಸಹಸ್ಯ ಚಂದ್ರ ಅಂತ. ಪುಷ್ಯಮಾಸ ಅಂದರೆ ಚಳಿಗಾಲ, ಶಿಶಿರ ಋತು, ಇದು ಹೇಮಂತ ಋತು. ಆ ಹೇಮಂತದಲ್ಲಿ ಹಿಮ ಹೆಚ್ಚು. ಆ ಹಿಮ ಋತುವಿನಲ್ಲಿ ದಳದಳನೆ ಸುರಿಯುವಂಥ ಹಿಮದ ಮಧ್ಯೆ ಚಂದ್ರ ಹೇಗೋ ಹಾಗೆ ತನ್ನ ಮುಖಚಂದ್ರವೆಲ್ಲ ಬಾಷ್ಪರುದ್ಧವಾಗಿತ್ತು. ಕೇವಲ ಲೋಕಾಪವಾದದಿಂದ ಮನೆಯಿಂದ ಅಟ್ಟದನೇ ಹೊರತು ಸೀತೆಯನ್ನು ಮನದಿಂದ ಅಟ್ಟಲಿಲ್ಲ. ವೈದೇಹ ಸುತ ನ ಮನಸ್ತಃ ನಿರಸ್ತ ಗೃಹಾದೇವ ನಿರಸ್ತ ಅನ್ನುವ ಮಾತನ್ನು ಹೇಳ್ತಾನೆ. ನಿಗೃಹ್ಯ ಶೋಕಂ ಸ್ವಯಮೇವ ಧೀಮಾನ್ ವರ್ಣಾಶ್ರಮಾವೇಕ್ಷಣ ಜಾಗರೂಕ ಸಭ್ರಾತೃ ಸಾಧಾರಣ ಭೋಗಮೃದ್ಧಂ ರಾಜ್ಯಂ ರಜೋರಿಕ್ತಮನಾ ಶಶಾಸ. ಮತ್ತು ನೋಡಿ, ಒಂದೆರಡು ಪದ್ಯಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಶೋಕವನ್ನು ತಾನೇ ಹೇಗೋ ನಿಯಂತ್ರಣ ಮಾಡಿಕೊಂಡ, ಇನ್ಯಾರ ಕೈನಲ್ಲೂ ಕೌನ್ಸಿಲ್ ಮಾಡಿಸ್ಕೊಳ್ಳಿಲ್ಲ, ಯಾರ ಹತ್ರವೂ ಹೋಗ್ಬಿಟ್ಟಿದ್ರೆ ಸಾಂತ್ವ ಮಾಡ್ಕೊಳ್ಳಿಲ್ಲ. ರಾಮ ಯಾರ ಹತ್ರ ಅತ್ತಾನು? ತಮ್ಮಂದ್ರ ಹತ್ರ ಅತ್ತಾನೆ, ತಾಯಿಂದ್ರ ಹತ್ರ ಅತ್ತಾನೆ, ವಸಿಷ್ಠ ವಾಮದೇವಾದಿಗಳ ಹತ್ರ ಅತ್ತಾನೆ, ಯಾರ ಹತ್ರವೂ ಅಳಲಾರ. ಅತ್ತರೆ ಮತ್ತಿನ್ನೊಂದು ಅಪವಾದ, ಸಾಕಪ್ಪ ಕಂಡಿದ್ದೀವಿ, ಇವನು ತ್ಯಾಗ ಮಾಡೋದು ಸಾಕು, ಗೋಳಾಡೋದು ಸಾಕು ಅಂತಾರೆ. ಏನೂ ಕಷ್ಟ, ದೊಡ್ಡವರಿಗೆ ಎಷ್ಟು ಕಷ್ಟ ಬರುವಂಥದ್ದು ಅರ್ಥ ಮಾಡಿಕೊಳ್ಳೋದು ತುಂಬ ತುಂಬ ಕಷ್ಟ. ವರ್ಣಾಶ್ರಮಾವೇಕ್ಷಣ ಜಾಗರೂಕ. ಆ ಕಾಲದ ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಅದನ್ನು ಈಗಷ್ಟೇ ಬರ್ತಾ ನನ್ನ ಗೆಳೆಯ ಹೇಳ್ತಾ ಇದ್ದ ರಾಮನ ಬಗ್ಗೆಯೇ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಹೇಳ್ತಾ, ತಾನು ಯಾವುದನ್ನು ಸರಿ ಅಂತ ಅಂದುಕೊಂಡಿದ್ದನೋ ಅದಕ್ಕೆ ಬದ್ಧವಾಗಿ ಬಾಳ್ದ ಅಂತ. ಆಬ್ಸಲ್ಯೂಟ್ ಸರಿ ಯಾರದೋ ಯಾರಿಗೆ ಗೊತ್ತೋ, ಆದರೆ ತಾವಂದುಕೊಂಡು ಸರಿಗಾದರೂ ತಾವು ಬಾಳಬೇಕಲ್ಲ. ನನಗೆ ಗೊತ್ತಿದ್ದ ಶ್ರುತಿನಲ್ಲಿ ನಾನು ಹಾಡ್ತೇನೆ ಸ್ವಾಮಿ, ಅದು ಅಪಶ್ರುತಿನೇ ಇರ್ಬೋದು, ವ್ಯವಸ್ಥಿತವಾಗಿ ಅದೇ ಶ್ರುತಿನಲ್ಲಿದ್ದೀನಿ, ಆಗ ಅದೇ ಸುಶ್ರುತಿ ಆಗಿಬಿಡುತ್ತೆ. ದೇರ್ ಇಸ್ ಮೆಥಡ್ ಇನ್ ಇಸ್ ಮ್ಯಾಡ್ನೆಸ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನಲ್ಲ, ಆ ತರಹ ಹಾಗಾಗಬೇಕು. ಭ್ರಾತೃ ಸಾಧಾರಣ ಭೋಗಂ ವೃದ್ಧಂ ಅಂದರೆ ಭ್ರಾತೃ ಸಾಧಾರಣವಾಗಿ ಅಣ್ಣ ತಮ್ಮಂದ್ರೆಲ್ಲರ ಜೊತೆಗೂ ಹಂಚಿಕೊಂಡಿರ್ತಕ್ಕಂಥ ರಾಜ್ಯವನ್ನು ರಜೋರಿಕ್ತ ಮನಃ ಶಶಾಸ ಅಂತ. ಅಂದರೆ ಕೇವಲ ರಜಸ್ಸಿಲ್ಲದೆ ಸತ್ವವಂತನಾಗಿ ಯಾವುದೇ ಒಂದು ಕಹಿಗಳನ್ನು ಇಟ್ಟುಕೊಳ್ಳದೆ ಪ್ರಜೆಗಳ ಬಗ್ಗೆ ಏನೂ ಇಲ್ಲದೆ ವೃದ್ಧಂ ರಾಜ್ಯಂ ಸಮೃದ್ಧವಾದ ರಾಜ್ಯವನ್ನು ಶಾಸನ ಮಾಡದ ಅಂತ ಹೇಳ್ಬಿಟ್ಟಿದ್ರು. ಮತ್ತು ಇನ್ನೊಂದು, ಸಾಧಾರಣ ಭ್ರಾತೃಭಿ
ಭ್ರಾತೃ ಸಾಧಾರಣ ಭೋಗಂ ಅಂತನ್ನುವಾಗ ಸಾಮಾನ್ಯವಾಗಿ ಶರೀರಕ್ಕೇನು ಬೇಕೋ ಅಷ್ಟನ್ನು ಮಾತ್ರ ಅಂತ ಮಲ್ಲಿನಾಥ ಹೇಳ್ತಾನೆ. ಶರೀರ ಸ್ಥಿತಿ ಮಾತ್ರೋಪಯುಕ್ತ ಮಿತ್ಯರ್ಥ ಅಂತ. ದೇಹ ತಾಳೋದಿಕ್ಕೆ ಅದು ಮತ್ತು ಶರೀರ ಅಷ್ಟೇ ಬೇಕೋ ಅಷ್ಟು ಮಾತ್ರ, ಇನ್ನೇನು ಇಲ್ಲ. ಇಲ್ಲಿ ಸೀತೆಯಂತೆ ರಾಮನು ಕೂಡ ವ್ರತಿಷ್ಠನಾಗಿದ್ದಾನೆ. ತಾಮೇಕ ಭಾರ್ಯಾಂ ಪರಿವಾದ ಭೀರೋ ಸಾಧ್ವೀಮಪಿ ತ್ಯಕ್ತವತೋ ನೃಪಸ್ಯ ವಕ್ಷಸ್ಯ ಸಂಘಟ್ಟ ಸುಖಂ ವಸಂತಿ ರೇಜೆ ಸಪತ್ನಿ ರಹಿತೇವ ಲಕ್ಷ್ಮೀ. ಈಗ ನೋಡಿ, ಈ ಪತಿವ್ರತೆಯಾದಂತಹ ಸೀತೆ, ರಾಮ ಏಕಪತ್ನಿ ವ್ರತಸ್ಥ ಆದರೂ ಪರಾಪವಾದ ಭೀರುತ್ವದಿಂದ ರಾಮ ಅವಳನ್ನು ಸಾಧ್ವಿಯಾದರೂ ಬಿಟ್ಟ. ಇನ್ನು ನನಗೆ ಚಿಂತೆ ಇಲ್ಲ, ಸವತಿ ಕಾಟ ಇಲ್ಲ ಅಂತ ಸಪತ್ನೀ ರಹಿತ ಇವ ಲಕ್ಷ್ಮೀ ಹೃದಯೇ ವಸಂತಿ ರೇಜೆ, ನನಗೆ ಸವತಿ ಕಾಟ ಇಲ್ಲ ಅಂತ ಅವನ ಹೃದಯ ತುಂಬ ರಾಜ್ಯವೇ ಆಕ್ರಮಿಸಿಕೊಂಡು ಬಿಡ್ತು ಅಂತ. ಇನ್ನೇನು ಇಲ್ಲದೆ ಈ ಬಿಕೇಮ್ ವರ್ಕೋಹಾಲಿಕ್, ಪೂರ್ಣವಾಗಿ ರಾಜ್ಯದೊಳಗೆ ತೊಡಗಿಕೊಂಡ. ನನ್ನ ಅಲಂಕಾರ ಶಾಸ್ತ್ರಕ್ಕೆ ಬೆಳಕು ತೋರಿಸಿದಂಥ ಮಹಾನುಭಾವರು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು. ಅವರು 7 ಜನ ಹೆಣ್ಣು ಮಕ್ಕಳಾದ ಮೇಲೆ ಒಬ್ಬನೇ ಮಗ ದತ್ತ ಅಂತ. ಆತ ತಮ್ಮ ಯಾವ ಊರು, ಆ ಊರಿನ ಪಕ್ಕ ಹರಿಯುವ ದಿವ್ಯ ನದಿ ಕಾವೇರಿಯಲ್ಲಿಯೇ ಮುಳುಗಿ ತೀರ್ಕೊಂಡ್ಬಿಟ್ಟ ಹುಡುಗ ಉಪನೀತನಾದವನು. ಅವರಿಗೆ ತುಂಬ ನೋವಾಗ್ಬಿಡ್ತು. ಆ ನೋವನ್ನು ಮರೆಯೋದಿಕ್ಕೆ ಅಂತ ಅವರು ಇನ್ನಷ್ಟು ಮತ್ತಷ್ಟು ಸಂಶೋಧನೆಯಲ್ಲೇ ತೊಡಗಿಕೊಂಡು ಬಿಟ್ಟರು. ಕೃಷ್ಣಮೂರ್ತಿಗಳ ಗೋಳನ್ನು ಹೇಗೆ ಪರಿಹಾರ ಮಾಡೋದು, ಎಷ್ಟೋ ಹೆಣ್ಣುಮಕ್ಕಳು ಆದಮೇಲೆ ಇಲ್ಲದೆ ಹುಟ್ಟಿದಂಥ ಮಗ ಅಂತ ಎಲ್ಲ ಸಂಕಟ ಪಡ್ತಾಯಿದ್ರು. ಕೃಷ್ಣಮೂರ್ತಿಗಳು ಆ ಒಂದು ಸಾಹಿತ್ಯ ವ್ಯಾಸಂಗದ ಅಲಂಕಾರ ಶಾಸ್ತ್ರದಲ್ಲಿ ತನ್ಮಯವಾಗುವಂಥ ರೀತಿಯಲ್ಲಿ ಮುಳುಗ್ಕೊಂಡ್ಬಿಟ್ರು. ಈ ಕೇಮ್ ಔಟ್ ವಿತ್ ಈವನ್ ಮೋರ್ ವಂಡರ್ಫುಲ್ ವರ್ಕ್ಸ್. ದೊಡ್ಡವರ ದುಃಖವೂ ಲೋಕಕ್ಕೆ ಉಪಕಾರಕ, ಸಣ್ಣವರ ಸುಖವೂ ಲೋಕಕ್ಕೆ ಅಪಕಾರಕ. ಆಮೇಲೆ ಕೊನೆಯ ಈ ಸರ್ಗಾಂತದ ಪದ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೀತಾಂ ಹಿತ್ವಾ ದಶಮುಖರಿಪು ನೋಪಯೇಮೇ ಯದನ್ಯಾಂ ತಸ್ಯಾ ಏವ ಪ್ರತಿಕೃತಿ ಸಖೋ ಯತ್ಕ್ರತೂನ್ ಆಜಹಾರ ವೃತ್ತಾಂತೇನ ಶ್ರವಣ ವಿಷಯ ಪ್ರಾಪಿಣಾ ತೇನ ಭರ್ತು ಸಾದುರ್ವಾರಂ ಕಥಮಪಿ ಪರಿತ್ಯಾಗ ದುಃಖಂ ವಿಷೇಹೇ. ಇತ್ತ ಕಡೆ ಅವನು ಪ್ರಜಾಹಿತದಲ್ಲಿಯೇ ಮಗ್ನನಾದ ಅಂದರೆ ಅದಕ್ಕೆ ಅಧಿಭೂತ ಅಧಿದೈವ ಅಧ್ಯಾತ್ಮದ 3 ಸ್ತರಗಳಲ್ಲಿ ತೊಡಕೊಂಡಾಗ ಅಧಿದೈವದ ಸ್ತರದಲ್ಲಿ ಅನಿವಾರ್ಯವಾಗುವ ಯಜ್ಞ. ಅದನ್ನು ಅಧಿಭೂತ ಸ್ತರದಲ್ಲಿ ರಾಜ್ಯಂ ವಾ ರಾಷ್ಟ್ರಂ ವಾ ಅಶ್ವಮೇಧ ಅಂತ ಮಾಡ್ತಾನೆ. ಅಧ್ಯಾತ್ಮದ ಸ್ತರದಲ್ಲಿ ಆ ಕಾಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು, ಜಗದಾತ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದೇ ಅಶ್ವಮೇಧ. ಬೃಹದಾರಣ್ಯಕದ ಮೊದಲ ಅಧ್ಯಾಯದಲ್ಲಿಯೇ ಕಂಡುಬರುವಂಥದ್ದು. ಇನ್ನು ಅದರ ಲೌಕಿಕವಾದ, ಅದರ ಒಂದು ವೈದಿಕವಾದ ಸಾಂಕೇತಿಕ ರೂಪ, ಅಧಿಯಜ್ಞೀಯವಾದ ರೂಪ ಅಶ್ವಮೇಧ. ಇವೆಲ್ಲ ಕೃತುಗಳನ್ನು ಮಾಡ್ತಾನೆ. ಹಾಗೆ ಮಾಡುವಾಗ ಪ್ರತಿಕೃತಿ ಸಖ, ಸೀತೆಯ ವಿಗ್ರಹವನ್ನು ಇಟ್ಟುಕೊಂಡು, ಸ್ವರ್ಣ ಸೀತೆಯನ್ನು ಇಟ್ಟುಕೊಂಡು ಮಾಡಿದ. ಈ ವೃತ್ತಾಂತ ಬಾಯಿಂದ ಬಾಯಿಗೆ ಕರ್ಣಾಕರ್ಣಿಕೆಯಾಗಿ ಶ್ರವಣ ವಿಷಯ ಪ್ರಾಪಿಣ ಸೀತೆಯ ಕಿವಿಗೆ ಬಿತ್ತು. ಆಗ ಭರ್ತು ವೃತ್ತಾಂತೇನ ಅನೇನ ಶ್ರವಣ ವಿಷಯ ಪ್ರಾಪಿಣ ದುರ್ವಾರಂ ಪರಿತ್ಯಾಗಕ್ಕಂ ಕಥಮಪಿ ವಿಷಯ. ಆಗ ತಾನು ರಾಮನಿಂದ ಪರಿತ್ಯಕ್ತಳಾಗಿದ್ದೀನಿ ಎನ್ನುವ ಕಠೋರವಾದ ಸಂದರ್ಭವನ್ನು ಹೇಗೋ ತಾಳಿಕೊಂಡ್ಲು ಅಂತ. ನನಗೆ ಇದು ತುಂಬ ಇಷ್ಟವಾದಂಥ ಶ್ಲೋಕ. ಕಾಳಿದಾಸ ಸೀತಾಂ ಹಿತ್ವ ಭುಭುಜೆ ಭೂಮಿಮೇವ ಕೇವಲಾಂ ಅನ್ನುವ ಮಾತು ಹೇಳ್ತಾನೆ ಕವಿ. ಸೀತೆಯನ್ನು ಬಿಟ್ಟು ಕೇವಲ ಭೂಮಿಯನ್ನು ಮಾತ್ರ ಪಾಲಿಸಿದ, ಇನ್ಯಾವಳನ್ನು ಪಾಲಿಸಲಿಲ್ಲ. ಇದು ಸೀತೆಗೆ ಗೊತ್ತಾಯಿತು. ನನಗೆ ಬಹಳ ಬಾರಿ ಅನ್ನಿಸಿದೆ, ಎಲ್ಲ ತಾಯಂದರು ನನಗೆ ಎಂಡಾರ್ಸ್ ಮಾಡ್ತೀರಾ ಅಂತ ಅಂದುಕೊಂಡಿದ್ದೀನಿ. ಏನಂದರೆ, ಒಬ್ಬ ಹೆಣ್ಣಿಗೆ ಗಂಡ ಕುಡುಕನಾದರೂ, ಧೂಮಪಾನಿ ಆದರೂ, ಜೂಜುಗಾರ ಆದರೂ ಸಹಿಸಿಕೊಂಡಾಳು, ಮತ್ತೊಬ್ಬಳನ್ನು ಕಟ್ಟಿಕೊಂಡ್ರೆ ಮಾತ್ರ ಸಹಿಸಿಕೊಳ್ಳೋದು ಕಷ್ಟ. ಯಾಕೆಂದರೆ ಮತ್ತೊಂದು ಜೀವ ತನಗಿಂತ ಹೆಚ್ಚು ಪ್ರಿಯವಾದದ್ದು ಅವನಿಗಿದೆ ಅಂದರೆ ಅದು ಆಗುವಂಥ ತಳಮಳ ತುಂಬ ಹೆಚ್ಚು. ನೋಡಿ, ನರಕದಲ್ಲಿ ಆದರೂ ನಾನು ಫಸ್ಟ್ ಆಗಿರಬೇಕು ಅಂತ ಭಾವಿಸ್ತೀನಿ, ಸ್ವರ್ಗದಲ್ಲೂ ಸೆಕೆಂಡ್ ಇರೋಕ್ಕೆ ಇಷ್ಟಪಡೋಲ್ಲ ಅಂತ ಸೇಟನಂದನಂತೆ. ಹಾಗಾಗಿ ನನ್ನ ಗಂಡನ ಹೃದಯದಲ್ಲಿ ಮತ್ತೊಂದು ಜೀವಕ್ಕೆ ಮೊದಲನೇ ಜಾಗ ಇರಬಾರ್ದು, ತನಗಿರಬೇಕು ಅಂತ. ಅತ್ತೆ ಸೊಸೆಗೆ ಬರೋ ಕಾಟ ಇದೇ ತಾನೆ. ತಾಯಿಯ ಸ್ಥಾನ ಮೊದಲು ಇದ್ದುಬಿಟ್ಟಿರುತ್ತೆ ಹೃದಯದಲ್ಲಿ, ಅದನ್ನು ಮತ್ತೆ ದೂರ ಮಾಡಬೇಕು ಅಂತ ತಾನೇ ಹೆಂಡತಿಯ ಪ್ರಯತ್ನ. ಹೆಂಡತಿ ಸ್ಥಾನ ಬಂದೀತು ಅಂತ ತಾಯಿಯ ಆತಂಕ, ಇದು ಇರುವಂಥದ್ದು. ಹೀಗಿರುವಾಗ ಇವಳಿಗೆ ತನ್ನ ಗಂಡ ತನ್ನನ್ನು ಬಿಟ್ಟು ಮತ್ತಾರನ್ನು ಮನಸಾರ ಇರಲಿ, ಯಾವ ಕನಸಿನಲ್ಲೂ ಕಂಡಿಲ್ಲ ಅಂತನ್ನೋದು ಗೊತ್ತಾದಾಗ ಆಗುವ ಸಮಾಧಾನ, ಸಂತೋಷ ಇಲ್ಲದೆ ಇರ್ಬೋದು, ಸಮಾಧಾನ ಇರುತ್ತೆ. ನನಗಂತೂ ಸಿಕ್ಕಿಲ್ಲ, ಇನ್ಯಾವಳಿಗೂ ಸಿಕ್ಕಿಲ್ಲ, ಒಂದು ರೀತಿ ಸಂತೋಷವಲ್ಲದ ಸಮಾಧಾನ. ಕರೆಂಟ್ ಇದೆಯಾ ಮನೇಲಿ? ಇಲ್ಲ. ಮೊದಲು ಪಕ್ಕದ ಮನೇಲಿ ನೋಡೋ, ಇದೆಯೋ ಇಲ್ವಾ? ಪಕ್ಕದ ಮನೆಯಲ್ಲೂ ಇಲ್ಲ, ಹಾಗಿದ್ರೆ ಪರವಾಗಿಲ್ಲ ಬಿಡು. ಈ ರೀತಿ ಪಾಮರವಾದ ಒಂದು ಪೈಶಾಚಿಕ ಸಮಾಧಾನದಿಂದ ಮೊದಲುಗೊಂಡು ಸೀತೆಯ ಸಮಾಧಾನದವರೆಗೂ ಕಾಣಿಸುವುದಿಷ್ಟೇ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನನಗಾಗಿ ಇಷ್ಟ, ಇನ್ಯಾರಿಗೂ ಅಲ್ಲ.
ನನ್ನ ಬಿಟ್ಟು ರಾಮ ಇನ್ಯಾರನ್ನೂ ಯೋಚನೆ ಮಾಡಿಲ್ಲ, ಅಷ್ಟೇ. ರಾಮನ ಮನಸ್ಸಿನಲ್ಲಿ ನಾನಿದ್ದೀನಿ ಅನ್ನುವುದೇ ಸಾಕು ಅಂತ ಇದೆಯಲ್ಲ, ಇದು ಕಾಳಿದಾಸನ ದರ್ಶನ. ಇನ್ನು ನಾಳೆ 15ನೇ ಸರ್ಗ ನೋಡೋಣ. ನಮಸ್ಕಾರ.